Reddy versus Gowda. Reddy versus Gowda. Ramegoda, 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 Reddy versus Gowda. Krishna Reddy, Krishna Reddy, Krishna Reddy, Krishna Reddy, Reddy versus Gowda. ಆಪರೇಷನ್ ತಾವರೆಗೆ ಅಬಾರ್ಷನ್ ಆಗೋಯ್ತಂತೆ. ವಿಧಾನಸೌಧಕ್ಕೆ ಮಾಟ ಮಾಡಿಸಿದಾರಂತೆ. ಮೈನಾರಿಟಿ ಗೌರ್ಮೆಂಟ್ ಮೆಜಾರಿಟಿ ತೋರಿಸ್ತಂತೆ. ಸರ್ಕಾರದ ರಚನೆ 2020 ಮ್ಯಾಚ್ ಆಗೋಯ್ತಂತೆ. ಶಾಸಕರು ಹರಾಜಿಗಿದ್ದಾರಂತೆ. ಮುಖ್ಯಮಂತ್ರಿಗಳು ಕಣ್ಣೀರ್ ಹಾಕ್ತಾ ಕೇರಳಾಪುರ ದೇವಸ್ಥಾನಕ್ಕೆ ಹೋದ್ರಂತೆ. ಅಲ್ಲ ರೀ,
ಅವಳು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಕ್ ಲೇಟ್ ಆಯ್ತು ಅಂತ ಅಳ್ತಾ ಕೂತಿದ್ದಾಳೆ. ನೀವು ನೋಡಿದ್ರೆ ಇಲ್ಲಿ ನಗ್ತಾ ನಿಂತಿದ್ದೀರಲ್ಲ. ಇನ್ನೇನು ಬಂದ್ಬಿಡ್ತಿದ್ದೆ. ಮೂರ್ತಿ, ನಾನು ಬರ್ತೀನಿ. ಯಾವಾಗಲೂ ಗಂಟು ಮುಖ ಹಾಕೊಂಡೇ ಇರ್ತೀಯ, ಸ್ವಲ್ಪ ನಗ್ತೀಯಾ? ಅಯ್ಯ, ನಿಮ್ಗೆಲ್ಲ ತಮಾಷೆ, ಬನ್ನಿ ಬೇಗ. Hello. Hi Raj. How are you? I'm fine, thank you. ಕೋರ್ಸ್ ಮುಗಿದ್ಮೇಲೆ ಅಮೆರಿಕಾದಲ್ಲೇ ಜಾಬ್, ಅಲ್ಲೇ ನನ್ನ ಮದುವೆ, ಅಲ್ಲೇ ನನ್ನ ಲೈಫ್. ಓಕೆ? ನೋ ನೋ ನೋ, ಅಲ್ಲಿ ಕೆಲಸ ಮಾಡು, ಏನು ಬೇಕಾದರೂ ಮಾಡು, ಆದರೆ ಮದುವೆ ಮಾತ್ರ ಇಲ್ಲೇನೆ. ಯಾಕ್ರಿ, ನಿಮ್ ಲಾಫ್ಟರ್ ಕ್ಲಬ್ಬು, ರಿಕ್ರಿಯೇಷನ್ ಕ್ಲಬ್ಬು, ಆ ಕ್ಲಬ್ಬು, ಈ ಕ್ಲಬ್ಬು ಅಂತ ಎಲ್ಲ ತಂದು ಇಲ್ಲಿ ಜಾಂಡ ಹಾಕ್ಬೇಕಾ? ಅಂದರೆ ವೇದ ಅಲ್ಲೇ ಮದುವೆ ಆಗಲಿ, ನಾವು ಇಲ್ಲಿಂದಾನೇ ಅಕ್ಷತೆ ಹಾಕೋಣ ಅಂತನಾ? ಇಲ್ಲಿಂದಾನೇ ಯಾಕೆ, ಅಲ್ಲೇ ಹೋಗಿ ಹಾಕೋಣ, ನಮ್ಗೇನ್ ವೀಸಾ ಕೊಡಲ್ಲ ಅಂತಾರಾ? ವೀಸಾ ಕೊಟ್ಟರೆ ಜಾಲಿಯಾಗಿ ಟ್ರಿಪ್ ಹೊಡ್ಕೊಂಡು ಬರೋಣ. ಆದರೆ ಮದುವೆ ಮಾತ್ರ ನಮ್ಮ ಮನೆಯಲ್ಲೇ ನಮ್ಮ ಜನಗಳ ಮಧ್ಯೆನೇ ನಡಿಬೇಕು. ನಾನು ಅದೆಷ್ಟು ಮದುವೆಗಳಲ್ಲಿ ಊಟ ಮಾಡಿದ್ದೀನಿ, ಮುಯಿ ಕೊಟ್ಟಿದ್ದೀನಿ. ನಾವು ಜನಗಳಿಗೆ ಊಟ ಹಾಕೋದು ಬೇಡವಾ, ಮುಯಿ ವಸೂಲಿ ಮಾಡೋದು ಬೇಡವಾ? ಅಪ್ಪ, ನಾನಿನ್ನು ಪಾಸ್ಪೋರ್ಟ್ ರೆಡಿ ಮಾಡಿಸ್ಕೊಂಡಿಲ್ಲ, ನೀವಾಗ್ಲೇ ಮದುವೆ ಬಗ್ಗೆ ಕಿತ್ತಾಡ್ತಿದ್ದೀರಾ. ಮೊದಲು ನನ್ನ ಪಾಸ್ಪೋರ್ಟ್ ದುಡ್ಡು ಕೊಡಿ. ಎಷ್ಟು ಬೇಕು ಮಗಳೇ? 3,000. ನಾನು ಬರಲ್ಲ, ನೀನೊಬ್ಬಳೇ ಹೋಗ್ತೀಯಾ? ಬೇಡಪ್ಪ, ಸಿದ್ದು ಬರ್ತಾನೆ ನನ್ನ ಜೊತೆಗೆ. ಬಾ ಕೂತ್ಕೋ, ತಿಂಡಿ ತಿನ್ಕೊಂಡು ಹೋಗು. ಪ್ಲೀಸ್. ಕೂತ್ಕೊಳೆ. ಕೂತ್ಕೊಂತೀನಿ. ಮಾರಾಡ್ತಾ Here we go. Whoa, 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 whoa. ಮೊಬೈಲ್ ಬಂದಾಗಿಂದ ನೆಮ್ಮದಿಯಾಗಿ ನಿದ್ದೆ ಮಾಡಂಗೂ ಇಲ್ಲ. ಯಾರೇ ಅದು? ಗ್ಯಾರೇಜಿಂದ ನಾನಣ್ಣ, ಬಸವರಾಜು. ಇಷ್ಟೊತ್ತಿಗೆ ಗ್ಯಾರೇಜಿಗೆ ಬಂದು ಏನೋ ಮಾಡ್ತಾ ಇದೀಯಾ? ರಾತ್ರಿ ಮನೆಗೆ ಹೋದ್ಯೋ ಇಲ್ಲ ಟೈಟ್ ಆಗ್ಬಿಟ್ಟು ಅಲ್ಲೇ ಬಿತ್ಕೊಂಡ್ಯೋ? ಯಾಕಣ್ಣ ಈಗ ಕಂಡ್ಬಿಡ್ತಿರೋ ಆಗಿದೆ? ಟೈಟು ನಾನು, ನೀವು ಸ್ವಲ್ಪ ಟೈಮ್ ನೋಡಿ. Here we go. Whoa, 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 whoa. ಏನ್ರಿ ನೀವು ಗಾಡಿ ಸರ್ವಿಸಿಗೆ ಬಿಟ್ಟು 3 ದಿವಸ ಆಯ್ತು. ಬೆಳಿಗ್ಗೆ ಕೊಡ್ತೀನಿ, ಮಧ್ಯಾಹ್ನ ಕೊಡ್ತೀನಿ, ಸಂಜೆ ಕೊಡ್ತೀನಿ ಅಂತ ಬರೀ ಕತೆನೇ ಹೇಳ್ತೀರಲ್ಲ. ದಸರಾ ಸೀಸನ್ ಅಲ್ವಾ ಸರ್, ಎಲ್ಲ ಗಾಡಿನೂ ಒಂದೇ ಸಲ ಸರ್ವಿಸಿಗೆ ಬಂದ್ಬಿಡುತ್ತೆ. ನಿಮ್ಮ ಗಾಡಿ ತುಂಬ ಪ್ರಾಬ್ಲಮ್ ಇತ್ತು, ಸ್ವಲ್ಪ ವೆಯ್ಟ್ ಮಾಡಿ, ಒಂದು ಗಂಟೆಲಿ ರೆಡಿ ಆಗ್ಬಿಡುತ್ತೆ. ರೀ, ನೆನ್ನೆಯಿಂದ ಇದೇ ಕತೆ ಹೇಳ್ತಾ ಇದ್ದೀರಲ್ರಿ. ಅರ್ಜೆಂಟ್ ನಾನು ದಾವಣಗೆರೆಗೆ ಹೋಗ್ಬೇಕು, ಮದುವೆ ಇದೆ, ಅರ್ಥ ಮಾಡ್ಕೊಳ್ರಿ. ಅಯ್ಯೋ ಬಿಡಿ ಸರ್, ನೀವು ಲೇಟ್ ಆಗೋದ್ರೆ ಮದುವೆ ನಿಂತೋಗಲ್ಲ. ರೀ, ತಲಹರಟೆ ಮಾತಾಡಬೇಡಿ. ನಾನು ಕಾರ್ ಕೊಡ್ತಿರೋ ಇಲ್ವೋ ಮೊದಲು ಹೇಳ್ರಿ. ಛೇ, ನಿಮ್ಮ ಗ್ಯಾರೇಜಲ್ಲಿ ಸರ್ವಿಸ್ ಬಿಟ್ಟಿದ್ದೆ ತಪ್ಪಾಯ್ತು ನೋಡಿ ಸರ್. ಬಸವರಾಜು, ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ. ಏನಯ್ಯ ಬಸವರಾಜ್, ಬೆಳಗ್ಗೆ ಗಲಾಟೆ ನಿಂದು? ಇವರು ನಿನ್ನೆ ಗಾಡಿನ ಸರ್ವಿಸ್ಗೆ ಬಿಟ್ಟಿದ್ರು. ನೆನ್ನೆ ಅಲ್ಲಯ್ಯ, ಮೊನ್ನೆ. 3 ದಿವಸ ಆಯ್ತು ನಾನು ಗಾಡಿ ಬಿಟ್ಟು, ಇನ್ನೂ ನಾನು ಗಾಡಿ ಕೊಟ್ಟಿಲ್ಲ ನೋಡಿ. ಅದಕ್ಕೆ ಗಲಾಟೆ ಮಾಡ್ತಾರೆ ಸರ್. ಯಾರು ಆ ಗಾಡಿನ ಅಟೆಂಡ್ ಮಾಡ್ತಾ ಇರೋದು? ಚಿನ್ನು ಸರ್. ಸರ್ ಬನ್ನಿ ಸರ್ ನೋಡೋಣ. ಚಿನ್ನು, ರಾಮ, ಫ್ರಿಡ್ಜ್ ನೋಡ್ಕೊಳ, ಕಸ್ಟಮರ್ ಬಂದ್ಬಿಟ್ರು ಕಣ. ಚಿನ್ನ, ಬೇಗ ಕ್ಲೀನ್ ಮಾಡ್ಕೊಳ. ಅಣ್ಣ ಅಣ್ಣ ನಿಮ್ದು ನಮಸ್ಕಾರ. ಗಾಡಿ ರೆಡಿ ಆಗಿಲ್ವೇನಾ? ಇನ್ನೊಂದು ಅರ್ಧ ಗಂಟೆ ಅಣ್ಣ ಕೊಟ್ಬಿಡ್ತೀನಿ. ಏನ್ರೋ ಕಸ್ಟಮರ್ಸ್ನ ಕಾಯಿಸ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಬೇಡವೇನೋ ನಿಮ್ಗೆ? ಸಾರಿ ಅಣ್ಣ, ಇನ್ನು ಸ್ವಲ್ಪ ತನ ಕೊಟ್ಬಿಡ್ತೀನಿ. ಸಾರಿ ಸರ್. ರಾಮ, ಬೇಗ ಕ್ಲೀನ್ ಮಾಡ್ಕೊಳ. ಸಾರಿ ಸರ್. ಸರಿ ಸರ್. ಅಣ್ಣ ಬಂದೆ. ಸಾರ್ ಒಂದು ಕಾಫಿ ತಂದ್ಕೊಡು. ಸರಿ. ಸರ್ ಆಫೀಸಲ್ಲಿ ಕೂತಿರ್ರಿ. ಆಯ್ತು. ನೇನ್ ಗಾಡಿ ರೆಡಿ ಆಗ್ಬೋದು. ಓಕೆ ಸರ್. ಓಕೆ ಸರ್. ಹಾಂ ಬೇಗ ಅಲ್ಲೇ ಕಸ್ಟಮರ್ ಬೈತಾರಲ್ಲೇ.
ಫೋನ್ ಮಾಡೋಣ ಅಂತಿದ್ದೆ. ಏನ್ ಬಂದಿದ್ದು? ಎಲ್ಲ ಇಲ್ಲೇ ಹೇಳ್ಬೇಕಾ? ಕಾಫಿ ಕುಡಿತಾ ಮಾತಾಡ್ಬೋದಲ್ಲ? ವೈ ನಾಟ್, ಪ್ಲೀಸ್ ಕಮ್. ಈಗ ಹೇಳ್ಬೇಡ, ಏನ್ ವಿಷಯ? ಏನಿರ್ಬೋದು, ನೀನೇ ಗೆಸ್ ಮಾಡು. ನನಗೆ MS ಗೆ ಸೀಟ್ ಸಿಕ್ತು ಕಣೋ. ಇಸ್ ಇಟ್? ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನನಗೆ ಸೀಟ್ ಎಲ್ಲಿ ಸಿಕ್ಕಿರೋದು ಗೊತ್ತಾ? ಅಮೇರಿಕಾದಲ್ಲಿ. ಅಮೇರಿಕಾನ? ಯಾಕೋ, ಖುಷಿ ಆಗ್ಲಿಲ್ವಾ ನಿಮ್ಗೆ? ಹಾಗೇನಿಲ್ಲಪ್ಪ, ಐ ಆಮ್ ಹ್ಯಾಪಿ. ಸಿದ್ದು, ಇದನ್ನೆಲ್ಲ ಅರೇಂಜ್ ಮಾಡಿದ್ ಯಾರು ಗೊತ್ತಾ? ರಾಜ್. ಅವನು ಅಲ್ಲೇ ಜಾಬ್ನಲ್ಲಿದ್ದಾನೆ. ಅವನೇ ನನ್ಗೆ ಇಂಟ್ರೆಸ್ಟ್ ತಗೊಂಡು ಈ ಸೀಟ್ ಕೊಡ್ಸಿದ್ದು. ಅಮೇರಿಕಾದಲ್ಲಿ MS ಮಾಡಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ. ಜೊತೆನಲ್ಲಿ ರಾಜ್ ಇದ್ದಾನೆ. ನಾನು ಮೋಸ್ಟ್ಲಿ ಅಲ್ಲೇ ಸೆಟ್ಲ್ ಆಗ್ತೀನಿ. ಆಮೇಲೆ ನೀನು ಯಾವಾಗ ಬೇಕಾದ್ರೂ ಅಮೇರಿಕಾಗೆ ಬಂದು ಒಂದು ಒಳ್ಳೆ ಟೂರ್ ಮಾಡ್ಕೊಂಡು ಬರ್ಬೋದು. ಏನಂತೀಯ? ಸಿದ್ದು, ನಾನು ಅರ್ಜೆಂಟಾಗೆ ಪಾಸ್ಪೋರ್ಟು ವೀಸಾ ಮಾಡಿಸ್ಬೇಕು. ನಿನ್ಗೆ ಯಾರಾದರೂ ಬ್ರೋಕರ್ ಪರಿಚಯ ಇದ್ರೆ ನಂಗೆ ಮಾಡಿಸ್ಕೊಡೋ ಪ್ಲೀಸ್. ಸಿದ್ದು ಪ್ಲೀಸ್. ಓಕೆ, ನನಗೊಬ್ರು ಪರಿಚಯದವ್ರು ಇದ್ದಾರೆ, ಮಾಡಿಸ್ಕೊಡ್ತೀನಿ. ಥ್ಯಾಂಕ್ಸ್ ಕಣೋ. ಬಾ, ಹಾಗಾದ್ರೆ ಬೇಗ ಹೋಗೋಣ. ಸಿದ್ದು, ಮಾಮೂಲಿ ಪ್ರೊಸೆಸ್ ಅಂದರೆ 1 ತಿಂಗಳಾಗತ್ತೆ, 2,000 ರೂಪಾಯಿ. ಸ್ವಲ್ಪ ಬೇಗ ಬೇಕು ಅಂದರೆ 15 ದಿವಸ ಆಗುತ್ತೆ, 3,000 ರೂಪಾಯಿ. ಇಲ್ಲ ಇನ್ನು ಅರ್ಜೆಂಟಲ್ಲಿ ಬೇಕು ಅಂದರೆ ತತ್ಕಾಲ ಕೊಡಿಸ್ತೀನಿ, 1 ವಾರ ಆಗುತ್ತೆ, 4,000 ರೂಪಾಯಿ. ಆಗ್ಬೋದಾ? ಏನ್ ಸರ್, ದಿನಗಳು ಕಮ್ಮಿ ಆದಾಗೆ ರೇಟ್ ಜಾಸ್ತಿ ಆಗ್ತಾ ಇದೆ? ಏನು ಮಾಡೋಕ್ಕಾಗತ್ತೆ ಸರ್, ಸಿಸ್ಟಮ್ ಇರೋದೇ ಹಾಗೆ. ಯಾವ್ದು ಬೇಕು ಮೇಡಮ್? ಪರವಾಗಿಲ್ಲ, ನನಗೆ ತತ್ಕಾಲಲ್ಲೇ ಮಾಡ್ಕೊಡಿ. ಓಕೆ. ಏನು ಸರ್, ಹನಿಮೂನಾ? ಇಲ್ಲ, ನನ್ನ ಎಜುಕೇಷನ್ಗೆ. ಓಹ್, ಐ ಆಮ್ ಸಾರಿ. ನಿಮ್ಮ ಪೇರು ನೋಡಿ ಲವರ್ಸ್ ಇರಬೇಕು. ಹನಿಮೂನ್ಗೆ ಹೋಗೋಕ್ಕೆ ಮದುವೆಗೆ ಮುಂಚೆನೇ ಟಿಕೆಟ್ ಬುಕ್ ಮಾಡಕ್ಕೆ ಬಂದಿದ್ದೀರಾ ಅಂತ ಅನ್ಕೊಂಡೆ. ನೋ ನೋ ನೋ, ವಿ ಆರ್ ಜಸ್ಟ್ ಫ್ರೆಂಡ್ಸ್. ಓಕೆ, ಡಾಕ್ಯುಮೆಂಟ್ಸ್ ತಂದಿದ್ದೀರಾ? Sure. ಕೊಡಿ. ಎಲ್ಲ ಓಕೆ, ಆದರೆ ಇನ್ನೊಂದು ಫೋಟೋ ಬೇಕಲ್ಲ? ಫೋಟೋ ಇನ್ನೊಂದು ಎಕ್ಸ್ಟ್ರಾ ಇಲ್ವಲ್ಲ? ಫೋಟೋ ಬೇಕೇ ಬೇಕಲ್ಲ? ನೀವೀಗಲೇ ಕೊಟ್ಟರೆ ನಾನು ಇವತ್ತೇ ಕಳಿಸ್ತೀನಿ, ನಾಳೆ ನಾಡಿದ್ದು ಹಾಲಿಡೇ. ಫೋಟೋ ಹಾಗಾದ್ರೆ ಇನ್ನೊಂದ್ಸಲ ತೆಗಿಸ್ಬೇಕಲ್ಲ? ತಗೊಳ್ಳಿ ಸರ್. ಅರೆ, ನನ್ನ ಫೋಟೋ ನಿನ್ನ ಹತ್ರ ಹೇಗೋ ಬಂತು? 15 ಡೇಸ್ ಬಿಟ್ಟು ಫೋನ್ ಮಾಡ್ತೀನಿ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ Welcome. ಮಚ್. ಅನ್ಪೂರ್ಣ, ಹಾ ಸ್ವಲ್ಪ ಕಾಫಿ ತಗೊಂಬ. ಹಾ ಬಂದೆ. ತಗೊಳ್ಳಿ. ವೇದನ್ ಎಜುಕೇಶನ್ ಖರ್ಚು ವೆಚ್ಚಕ್ಕೆಲ್ಲ ಕಮ್ಮಿ ಅಂದ್ರೆ 8-10 ಲಕ್ಷ ಬೇಕು. ಹೇಗ್ರಿ ಹೊಂದಿಸ್ತೀರಾ ಹಣನ? ಪೊಲಿಟಿಕಲ್ ಪಾರ್ಟಿಯವರು ಸೂಟ್ ಕೇಸ್ ಕಳಿಸ್ತೀನಿ ಅಂದಿದ್ದಾರೆ, ಅದಕ್ಕೆ ಕಾಯ್ತಾ ಇದ್ದೀನಿ. ನಿಮ್ಗೆ ಯಾವಾಗ್ಲೂ ತಮಾಷೆನೆ, ಸೀರಿಯಸ್ ಆಗಿ ತಗೊಳ್ಳಲ್ಲ. ಮತ್ತೇನು ಹೇಳಿ ನಿಂಗೆ, ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ನಾನು. ಅಷ್ಟು ಹಣ ಎಲ್ಲಿಂದ ಬರಬೇಕು? ಮತ್ತೆ ಅವಳು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾ ಇದ್ದೀರಾ? ಇರೋಳೊಬ್ಬಳು ಮಗಳು ತುಂಬ ಕನಸು ಕಟ್ಕೊಂಡಿದ್ದಾಳೆ, ಅದಕ್ಕೆ ಯಾಕೆ ತಣ್ಣೀರು ಎರಚಲಿ? ನಮ್ದೊಂದು ಸೈಟ್ ಇದೆಯಲ್ಲ, ಅದನ್ನೇ ಮಾರಿ ಅವಳ ಆಸೆ ಪೂರೈಸೋಣ ಅಂದ್ಕೊಂಡಿದ್ದೀನಿ. ಅಲ್ಲ ರೀ, ಆ ಸೈಟಲ್ಲಿ ಒಂದು ಮನೆ ಕಟ್ಟಬೇಕು, ಆ ಮನೇಲೆ ನಮ್ಮ ಮಗಳು ಮದುವೆ ಮಾಡಬೇಕು, ಅಳಿಯನ್ನು ಜೊತೆಲಿ ಇಟ್ಕೊಂಡು ಸಾಯೋವರೆಗೂ ಅಲ್ಲೇ ಇರಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ರಿ. ಇಟ್ಕೊಂಡಿದ್ದೆ, ಆದರೆ ನಮ್ಮ ಆಸೆಗಿಂತ ಅವಳ ಆಸೆ ಮುಖ್ಯ ತಾನೆ. ಅವಳಿಗೆ ಅಮೆರಿಕ ಇಷ್ಟ ಆಗಿದೆ, ಅಲ್ಲಿ ಹೋಗ್ಬೇಕು ಅಂತ ಮನಸ್ಸು ಮಾಡಿದ್ದಾಳೆ. ಒಟ್ಟಿನಲ್ಲಿ ಅವಳು ಸಂತೋಷವಾಗಿದ್ರೆ ಸಾಕು. ಅಪ್ಪ, ನನಗೆ ನನ್ನ ಸಂತೋಷಕ್ಕಿಂತ ನಿಮ್ಮ ಸಂತೋಷನೇ ನನಗೆ ಮುಖ್ಯ. ನಾನು MS ಮಾಡೋಕ್ಕೆ ಅಮೆರಿಕಾಗೆ ಹೋಗಲ್ಲ, ಇಲ್ಲೇ ಎಲ್ಲಾದರೂ ಕೆಲಸ ನೋಡ್ಕೋತೀನಿ. ಆದರೆ ನೀವು ಸೈಟ್ ಮಾತ್ರ ಮಾರಬೇಡಿ. ಕರೆಕ್ಟ್ ಅಂಕಲ್. ನಮ್ಮ ದೇಶದಲ್ಲಿ ಏನು ಕಮ್ಮಿ ಇದೆ ಅಂತ ಅಮೆರಿಕಾಗೆ ಹೋಗ್ಬೇಕು? ಈಗ ಅಲ್ಲಿರೋರ್ಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ವೇದನೂ ಅಮೆರಿಕಾಗೆ ಹೋಗ್ಬಿಟ್ರೆ
ಆಮೇಲೆ ನಿಮ್ಮನ್ನ ಯಾರು ನೋಡ್ಕೊಳ್ತಾರೆ? ನೀನಿದೆಯಲ್ಲಪ್ಪ. ಇದೀನಿ, ಆದ್ರೂ ಅಲ್ಲ, ನಮ್ಮ ನಂತರ ಈ ಆಸ್ತಿ ಇವಳದೇ ತಾನೆ. ಆ ಸೈಟ್ ಇಟ್ಕೊಂಡು ಏನಾಗಬೇಕು? MS ಮಾಡಬೇಕು ಅನ್ನೋದು ಇವಳು ಕನಸು. ಸೀಟ್ ಸಿಕ್ಕಿದೆ. ಇಂಥ ಅವಕಾಶ ಯಾರು ಕಳ್ಕೊತಾರೆ? ಓದ್ ಮುಗಿಸ್ಕೊಂಡು ಮದ್ವೆ ಆಗಿ ಸೆಟ್ಲ್ ಆದ್ಮೇಲೆ ಇಂಡಿಯಾಗೆ ವಾಪಸ್ ಬರ್ಬೋದಲ್ಲ? ಆಂಟಿ, ಅಮೆರಿಕಾಗ್ ಹೋದ್ಮೇಲೆ ವಾಪಸ್ ಬರ್ತಾರೆ ಅನ್ನೋದೆಲ್ಲ ಸುಳ್ಳು. ಏನಿಲ್ಲ, ಒಂದ್ ಲೆವೆಲ್ ಸೆಟ್ಲ್ ಆದ್ಮೇಲೆ ಖಂಡಿತ ವಾಪಸ್ ಬರ್ಬೋದು. ಕರೆಕ್ಟ್. ಆಮೇಲೆ ಇದಕ್ಕಿಂತ ದೊಡ್ಡ ಸೈಟ್ ತಗೊಂಡು ದೊಡ್ಡ ಮನೆ ಕಟ್ಕೊಂಡು ದೊಡ್ಡದಾಗೆ ಬದುಕಬಹುದು. ಹೌದಪ್ಪ, ಯೋ ಕರೆಕ್ಟ್. ಸಿದ್ದು, ಯಾರಾದರೂ ಸೈಟ್ ತಗೊಳ್ಳೋರಿದ್ರೆ ನೋಡಪ್ಪ, ಬ್ರೋಕರ್ ಕಮಿಷನ್ ನಿನಗೆ ಕೊಡ್ತೀನಿ. ಏನ್ ಅಂಕಲ್, ನಿಮ್ಮ ಹತ್ರ ಕಮಿಷನ್ ತಗೊಳ್ಳೋಷ್ಟು ದೂರದವನಾಗ್ಬಿಟ್ನ ನಾನು? ತಮಾಷೆಗೆ ಹೇಳಿದ್ನಪ್ಪ. ನೀನು ನಮ್ಮ ಹುಡುಗ, ಚಿಕ್ಕ ವಯಸ್ಸಿಂದ ನಾನು ನಮ್ಮ ಮಗಳ ಜೊತೆನೆ ಬೆಳೆದವನು. ಅದಕ್ಕೆ ಹೇಳ್ದೆ, ಬೇಜಾರು ಮಾಡ್ಕೋಬೇಡ. ಯಾರಾದ್ರೂ ಇದ್ರೆ ಹೇಳು. ಸರಿ ಅಂಕಲ್. ಸಾರ್, ನಮ್ಮ ಅಜ್ಜಿ ತಾತನಿಗೆ 100 ವರ್ಷ ಆಗ್ತಾ ಬಂತು. ಸ್ವಂತ ಮನೆ ಕಟ್ಟಿಸಿ ಅದರಲ್ಲಿ ಸಾಯ್ಬೇಕು ಅಂತ ಅವ್ರ ಹಠ. ಆದ್ರೆ ಅವ್ರ ಮನೆನೂ ಕಟ್ಟಿಸ್ಲಿಲ್ಲ, ಅವರು ಸಾಯ್ಲಿಲ್ಲ. ಹೌದಾ? ಹ್ಞೂ ಮೇಡಮ್, ನಮ್ಮ ಅಪ್ಪ ಅಮ್ಮನಿಗೂ 80 ವರ್ಷ ಆಗ್ತಾ ಬಂತು. ಅವರಿಗೂ ಸ್ವಂತ ಮನೇಲಿ ಸಾಯ್ಬೇಕು ಅಂತ ಹಠ. ಮನೆನೂ ಕಟ್ಟಿಸ್ಲಿಲ್ಲ, ಅವರು ಸಾಯ್ಲಿಲ್ಲ. ನಿಮ್ದು ಅದೇ ಹಠ ಅನ್ನಿ. ಏನ್ ಮಾಡ್ತೀರಾ, ಒಬ್ಬೊಬ್ಬರಿಗೆ ಒಂದೊಂದ್ ಥರ ಆಸೆ. ಆಸೆಗಳನ್ನ ಪೂರೈಸೋಕೆ ಹೆಣಗಾಡೋದು ತಾನೇ ಜೀವನ. ಎಲ್ಲಪ್ಪ, ಇನ್ನು ನಮ್ ಸೈಟ್ ಸಿಗ್ಲೇ ಇಲ್ಲ. ಸಿದ್ದು, ಸ್ವಲ್ಪ ಗಾಡಿ ನಿಲ್ಲಿಸು. ಸ್ವಲ್ಪ ಮುಂದಕ್ಕೆ ತಗೋ. ಇಲ್ಲೇ ನಿಲ್ಸು. ಅಯ್ಯಯ್ಯೋ, ನಮ್ಮ ಜಾಗದಲ್ಲಿ ಯಾರೋ ಕಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ಬೋರ್ಡ್ ನೋಡು. ಸರಿಯಾಗಿ ನೋಡಿ ಸರ್, ಇದು ನಿಮ್ದೇನ ಸೈಟು? 100% ಈ ಸೈಟ್ ನಮ್ದೆ. ನನ್ ಚೆನ್ನಾಗಿ ನೆನಪಿದೆ, ಈ ಎಲೆಕ್ಟ್ರಿಕ್ ಪೋಲ್ ಎದುರಿಗಿರೋದೇ ನಮ್ ಸೈಟು. ಎಲೆಕ್ಟ್ರಿಕ್ ಪೋಲ್ ನೆನಪಿಟ್ಕೊಂಡು ಏನ್ ಪ್ರಯೋಜನ? ಸೈಟ್ ನಂಬರ್ ನೆನಪಿಟ್ಕೋಬೇಕು. ನಿಮ್ ಸೈಟ್ ನಂಬರ್ ಎಷ್ಟು? 69. 96 ಅಲ್ಲ ತಾನೆ? ಅಂಕಲ್, ಸೈಟ್ ನಂಬರ್ 69 ಇದೇನೆ ಅಂದ್ಮೇಲೆ ಯೋಚನೆ ಮಾಡೋದೇನಿದೆ? ಬನ್ನಿ ವಿಚಾರಿಸೋಣ. ಬಾಮ್. ರೀ, ಯಾರಿದ್ದೀರಿ ಒಳಗಡೆ? ಹಲೋ, ಯಾರಿದ್ದೀರಿ? ಏನ್ರಿ? ಸೈಟ್ ನಂಬರ್ 69 ಇದೆ ಅಲ್ವಾ? ಇದೇನೆ. ಅಲ್ಲಪ್ಪ, 3rd ಬ್ಲಾಕ್ 4th ಸ್ಟೇಜ್, ಸೈಟ್ ನಂಬರ್ 69. ಅದಿದೇನೆ. 3rd ಬ್ಲಾಕ್ 4th ಸ್ಟೇಜ್, ಸೈಟ್ ನಂಬರ್ 69 ಇದೇನಾ? ಇದೆ ಅಂತ ಹೇಳದ್ನಲ್ಲ. ಸರಿ, ನಿಮ್ಗೇನ್ ಬೇಕಾಗಿತ್ತು? ಏನ್ ಬೇಕಾಗಿತ್ತು ಅಂತ ನಮ್ಮನ್ನೇ ಕೇಳ್ತಿದ್ಯಲ್ಲಪ್ಪ. ಈ ಸೈಟ್ ನಮ್ದು. ನೀನ್ ಯಾರು? ನಾನು ವಾಚ್ಮ್ಯಾನ್. ಈ ಸೈಟು ನಮ್ ರೆಡ್ಡಿ ಸಾಹೇಬ್ರದು. ಏಯ್, ಯಾವನ ಅವ್ನು ರೆಡ್ಡಿ? ಎಲ್ಲ ಇದ್ದಾನ ಅವನು? ಇನ್ಯಾರು? ಈ ಸೈಟ್ ಯಜಮಾನ್ರು. ಏಯ್, ಯಾರ ಅವನು? ಎಲ್ಲ ಇರ್ತಾನೆ. ನನ್ಗೇನ್ ಗೊತ್ತು? ಅವಾಗ ಹೋಗಿ ಬರ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನನ್ ಮಗನೇ ಸರಿಯಾಗಿ ಹೇಳು, ಇಲ್ಲ ಅಂದ್ರೆ ಈಗ ಸಿದ್ದು, please. ಸಿದ್ದು, ಅವನನ್ನು ಬಿಡು. ಅವನು ಕೂಲಿ ಮಾಡೋನು, ಅವನಿಗೇನು ಗೊತ್ತು? ಸೇಟು, ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಈ ಸೈಟ್ ನಮ್ಗೆ ಕೊಡಿಸಿದ್ದು ರಾಜೇಂದ್ರ ಅಂತ. ಅವನ ಹತ್ರ ಹೋಗಿ ಮಾತಾಡೋಣ. ಸರ್, ಗ್ಯಾರಂಟಿ ಆಗಿ ಈ ಸೈಟ್ ನನಗೆ ಸಿಗುತ್ತೆ ತಾನೆ? ರೈ, ನಿಮ್ದು ಯಾವಾಗ್ಲೂ ಅಪ್ಶಕನದ ಮಾತೆ ಆಗೋಯ್ತು. ನಡೀರಿ, ಹೋಗ್ತಾ ದಾರಿಯಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀವಿ. ಸರಿ, ಬನ್ನಿ. ಈ ರೆಡ್ಡಿ ಯಾರು ಅಂತ ನನಗೇನ್ರಿ ಗೊತ್ತು? ಹಾಗಂದ್ರೆ ಹೇಗೆ ರಾಜೇಂದ್ರ? ನಿನ್ನ ಹತ್ರ ತಾನೇ ಸೈಟ್ ತಗೊಂಡಿದ್ದು, ನಿನ್ ಗೊತ್ತಿಲ್ಲ ಅಂದ್ರೆ? ನೋಡಿ ಸರ್, 1000 ಸೈಟ್ ಇದೆ. ಯಾವ ಸೈಟ್ ಅಲ್ಲಿ ಯಾರು ಕಾಂಪೌಂಡ್ ಹಾಕೊಂಡ್ರು ನನಗೇನ್ ಸಾರ್ ಗೊತ್ತು? ಅಂದ್ರೆ ಒಂದ್ಸಲ ದುಡ್ಡು ಇಸ್ಕೊಂಡ್ಬಿಟ್ರೆ ನಿಮ್ ಜವಾಬ್ದಾರಿ ಮುಗ್ದೋಯ್ತಾ? ಹಾಗಲ್ಲಮ್ಮ. ರೀ, ನನ್ನ ಹತ್ರ ಮಾತಾಡ್ರಿ.
ಅವತ್ತು ದುಡ್ಡು ಎಣಿಸ್ಕೋಬೇಕಾದ್ರೆ ಚೆನ್ನಾಗಿತ್ತು. ಈಗ ಜವಾಬ್ದಾರಿಯಿಂದ ಜಾರ್ಕೊಂತ ಇದ್ದೀರಾ? ಮರ್ಯಾದೆಯಾಗಿ ಸೈಟ್ ಬಿಡಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ಹತ್ರ ಬೇರೆನೇ ದಾರಿ ಇದೆ. ಸರ್, ಸೈಟ್ ನಿಮ್ಮ ಹೆಸರಲ್ಲಿದೆ ತಾನೆ? ಹೌದು, ಪೇಪರ್ಸು ನಿಮ್ಮ ಹೆಸರಲ್ಲಿದೆ ತಾನೆ? ಪೇಪರ್ಸ್ ಇರೋದಕ್ಕೆ ತಾನೇ ಬಂದಿದ್ದು. ನೀವು ಸೈಟ್ ತಗೊಳ್ಳೋವಾಗ ಪೊಸಿಷನ್ ಚೆಕ್ ಮಾಡಿ ತಾನೇ ತಗೊಂಡಿದ್ದು. ತಗೊಂಡ್ರಿ ಅಂದ್ರೇನು? ನೀನೇ ತಾನೇ ಕೊಡ್ಸಿದ್ದು. ಅಂದ್ಮೇಲೆ ನನ್ನ ಕೆಲಸ ಮುಗೀತು ತಾನೆ? ನಿಮ್ ಜಾಗ ನೀವು ನೋಡ್ಕೋಬೇಕು ತಾನೆ? ಹೌದು, ಆದ್ರೂ ಸರ್, ಊಟದ ಟೈಮು ನೀವು. ಹಲೋ, ಎಲ್ಲೋ ಇದೆಯಾ? ಏನಾಯ್ತು ತರ್ಲೆ? ಬಾರ ಬೇಗ ಆಫೀಸ್ಗೆ. ಬರೀ ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಕೈ ಕಾಲು ಮುರಿಬೇಕು. ಇಡಿಯಟ್ಗಳ ಇದೆಲ್ಲ ನನ್ನ ಹತ್ರ ಇಟ್ಕೊಂಬೇಡಿ. ಹಾ, ವಾಚ್ಮ್ಯಾನ್ ಬಾರೋ ಹೊರಗಡೆ. ಈಗ ನೋಡ್ತಾ ಇರು, ಗೊತ್ತಾಗುತ್ತೆ ನಾನ್ ಯಾರು, ಹೆಂಗ್ ಬಾಯ್ ಬಿಡಿಸ್ತೀನಿ ಅಂತ. ವಾಚ್ಮ್ಯಾನ್ ಬಾರೋ ಹೊರಗಡೆ. ಈಗ ತೋರ್ಸು ನಿನ್ ತಾಕತ್ತೇನು ಅಂತ. ಬಾರೋ ಹೊರಗಡೆ. ಏನ್ರಿ? ಅದು ಇನ್ನೊಬ್ಬ ವಾಚ್ಮನ್ ಇದ್ನಲ್ಲ, ಅವನೆಲ್ಲಿ? ಇನ್ಮೇಲೆ ಅವನಿಲ್ಲ, ನಾನೇ ಇರೋದು. ಹೇಳಿ, ಏನು ವಿಷಯ? ನೋಡಪ್ಪ, ನಮಗೆ ನಿನ್ ಮೇಲೇನು ದ್ವೇಷ ಇಲ್ಲ. ಆದ್ರೆ ನಾನು ಏನ್ ಹೇಳೋದು ಅಂದ್ರೆ, ಈ ಸೈಟು ನೀನ್ ದ್ವೇಷ ಮಾಡಿದ್ರೆ ನನಗೇನು? ಏನ್ ಕಿತ್ಕೋತೀಯ? ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದೀಯಾ? ನಾನ್ ಮಾತಾಡೋದೆ ಹೀಗೆ. ಹಿಂದೆ 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 ನಿಂತ್ಕೊಂಡು ಮಾತಾಡು. ಏಯ್, ಹಿಂದೆ ಹೋಗ. ಏನ್ ಗುರಾಯಿಸ್ತಾ ಇದೆಯಾ ಮಗನೇ? ಬೀಸ್ತಾ ಅಂದ್ರೆ ಹಂಗೆ ಎಗ್ರೋ ಬಿಡ್ತೀಯ? ನೋಡಪ್ಪ, ನಮ್ದೊಂದು ರಿಕ್ವೆಸ್ಟ್. ಈಗ ನೀನ್ ನಿಂತಿದ್ಯಲ್ಲ, ಈ ಸೈಟ್ ನಮ್ದು. ಈ ಸೈಟು ನಿಂದಾಗಿದ್ರೆ ನಾನಿರೋ ಜಾಗದಲ್ಲಿ ನೀನ್ ಇಡ್ತಾ ಇದ್ದೆ. ಈ ಸೈಟು ನಮ್ ರೆಡ್ಡಿ ಸಾಹೇಬ್ರದು. ರೆಡ್ಡಿನಾ? ಅವ್ರೆಲ್ಲಿ ಸಿಗ್ತಾರೆ? ಅವ್ರೆಲ್ಲಿ ಬೇಕಾದ್ರೂ ಸಿಗ್ಬೋದು, ಆದ್ರೆ ಇಲ್ಲಿ ಮಾತ್ರ ಸಿಗಲ್ಲ. ಅಲ್ಲಪ್ಪ, ನಾನೇನ್ ಹೇಳೋದು ಅಂದ್ರೆ, ಇಷ್ಟೊತ್ತು ನೀವ್ ಹೇಳೋದನ್ನ ನಾನ್ ಕೇಳಿಸ್ಕೊಂಡೆ. ಇವಾಗ ನಾನ್ ಹೇಳೋದನ್ನ ನೀವ್ ಕೇಳಿಸ್ಕೊಳ್ಳಿ. ಮೊದ್ಲು ಇಲ್ಲಿಂದ ರೈಟ್ ಹೇಳಿ, ಇಲ್ಲ ಅಂದ್ರೆ ಕೈ ಕಾಲ್ ಮುರ್ಸ್ಕೊಂಡು ಹೋಗ್ತೀರಾ ಅಷ್ಟೇ. ಕೈ ಕಾಲ್ ಮುರ್ಸ್ಕೊಂಡು ಹೋಗಕ್ಕೆ ಗಂಟು ನೀನೊಬ್ನೇ ಅಲ್ಲ, ನಮ್ಮಮ್ಮನೂ ನನ್ನ ಗಂಟು ಅಂತಾನೆ ಎತ್ತಿರೋದು. ನನಗೆ ಬೇಡ ಸಿದ್ದು. ನೋಡಪ್ಪ, ಆ ರೆಡ್ಡಿಯವರು ಎಲ್ಲಿ ಸಿಗ್ತಾರೆ ಅಂತ ಹೇಳು, ನಾನು ಅವ್ರ ಹತ್ರ ಹೋಗಿ ಮಾತಾಡ್ತೀನಿ. ಸದಾಶಿವನಗರಕ್ಕೆ ಹೋಗಿ ಕೃಷ್ಣಾರೆಡ್ಡಿ ಮನೆ ಎಲ್ಲಿ ಅಂತ ಕೇಳಿ, ಯಾರು ಬೇಕಾದ್ರೆ ಹೇಳ್ತಾರೆ. ಸರಿ, ಬರಪ್ಪ. ರೆಡ್ಡಿಯವರು ಇದಾರೇನಪ್ಪ? ಇದಾರೆ ಸರ್. ಬಾಗಲ್ತೀವಿ. ಎಲ್ಲ 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 ಮಾಯ, ಹೆಣ್ಣು ಹೊನ್ನು ಮಣ್ಣು ಮಾಯ, ನ್ಯಾಯ ನೀತಿ ಸತ್ಯ ಧರ್ಮ ನಿತ್ಯ ಇಲ್ಲಿ ಮಾಯ. ನಮಸ್ಕಾರ ರೆಡ್ಡಿಯವರೇ. ಅಯ್ಯೋ, ಇವನ್ ರೆಡ್ಡಿ ಅಲ್ಲ, ಬನ್ನಿ ಅಂಕಲ್ ಒಳಗಡೆ ಹೋಗೋಣ. ಎಲ್ಲ 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 ಮಾಯ, ಹೆಣ್ಣು ಹೊನ್ನು ಮಣ್ಣು ಮಾಯ, ನ್ಯಾಯ ನೀತಿ ಸತ್ಯ ಧರ್ಮ ನಿತ್ಯ ಇಲ್ಲಿ ಮಾಯ. ನಮಸ್ಕಾರ. ನಮಸ್ಕಾರ. ನಾವು ರೆಡ್ಡಿಯವರನ್ನು ನೋಡೋಕೆ ಬಂದಿದ್ದೀವಿ. ನೀವು? ಸುಬ್ಬಣ್ಣ ಅಂತ. ಒಂದು ನಿಮಿಷ ಕೂತ್ಕೊಳ್ಳಿ. ರೀ ಸುಬ್ಬಣ್ಣವ್ರೆ, ರೆಡ್ಡಿ ಸಾಹೇಬ್ರು ಕರಿತಿದ್ದಾರೆ. ರೆಡ್ಡಿ, ಓಹೋ ರೆಡ್ಡಿ, 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 ರೆಡ್ಡಿ. ರೆಡ್ಡಿ ಅವರು ಮೇಲ್ಗಡೆ ಇದ್ದಾರೆ. ಓಹೋ ರೆಡ್ಡಿ, 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 ಓಹೋ ರೆಡ್ಡಿ, ರೆಡ್ಡಿ. ರೆಡ್ಡಿ, ರೆಡ್ಡಿ, ಓಹೋ ರೆಡ್ಡಿ, 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 ಓಹೋ ರೆಡ್ಡಿ, 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 ರೆಡ್ಡಿ. ರೆಡ್ಡಿ, ಕೃಷ್ಣ ರೆಡ್ಡಿ. ಸುಬ್ಬಣ್ಣ,
ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಫೈನ್. ಕಾಫಿ ಕುಡಿದ್ರಾ? ಹಾಂ, ಕಾಫಿ ಕುಡಿಲಿಲ್ಲ? ಹಾಂ, ನಿಂಗೆ ಸಂಬಳ ಎಷ್ಟು? 3,000. ನಿಂಗೆ ಸಂಬಳ ಎಷ್ಟು? 3,000. 3,000. ಕಾಫಿ ಕೊಡಕ್ 3,000. ನನ್ನ ಮನೆ 30,000 ಕೊಡ್ಬೇಕು ನಾವು. ಚಪ್ಪಲಿ ಕೊಡೇಸ್ತಾನೆ ನೀ ಯಾವ ಸುಬ್ಬಣ್ಣ garu, ನೀವೇನ್ ತಗೋತೀರಾ? ಏನು ಬೇಡ. ನೀವು ನಮ್ಮ ಮನೆ ಫಸ್ಟ್ ಟೈಮ್ ಬಂದ್ರೆ ಏನಾದ್ರು ತಗೊಳ್ಳೇಬೇಕು. ಏನ್ ತಗೋತೀರಾ? ನೀರು. ಓಕೆ. ನೀವು? ಕಾಫಿ. ಹಾ, ಕೂಚನ್ ಕೂಚನ್ ಕೂಚನ್. చెప్పండి. ಹೇಳಿ, ನನ್ನಿಂದ ಏನಾಗಬೇಕಾಯ್ತು? ರೆಡ್ಡಿ ಅವರೇ, ವಿಶ್ವೇಶ್ವರಯ್ಯ ಲೇಔಟ್, 3rd ಸ್ಟೇಜ್, 4th ಬ್ಲಾಕ್, ಸೈಟ್ ನಂಬರ್ 69. 69? ಹೌದು. ಅದು ಆಕ್ಚುಲಿ ನಮ್ದು. ನಿಮ್ದ? ಹೌದು. ಹಂಗಾರೆ ನೀವೇ ಇಟ್ಕೊಳ್ಳಿ. ನೋಡಿ ಸರ್, ಸೈಟ್ ಇವ್ರದ್ದು, ಇವ್ರ ಹೆಸರಲ್ಲೇ ಇದೆ. ನೀವು ಬೇಕಾದ್ರೆ ಪೇಪರ್ಸ್ ಎಲ್ಲ ನೋಡಿ. ಇಟ್ಕೋ. ಪೇಪರ್ ಯಾರಿಗೆ ತೋರಿಸ್ತೀಯ? ಇಂಥ 100 ಪೇಪರ್ ನಾನು ತೋರಿಸ್ತೀನಿ, ನೋಡ್ತೀಯ? ಅದು ಸೈಟು. ಆ ಸೈಟಲ್ಲಿ ಏನಿದೆ ಸುಬ್ಬಣ್ಣ garu? ಹೋಗ್ಬೇಕಾರೆ ಒತ್ಕೊಂಡು ಹೋಗ್ತೀವ? ಆ ತಾಯಿ ಸುಗ್ಲಮ್ಮ ನನ್ಗೆ ಏನೆಲ್ಲ ಕೊಟ್ಟಿಲ್ಲ. ಮನೆ, ಆಸ್ತಿ, ಜಮೀನು ಎಲ್ಲ ಕೊಟ್ಟಿದ್ದಾಳೆ. ಬರುವಾಗೂ ಬರೀ ಕೈ, ಹೋಗ್ಬೇಕಾದ್ರು ಬರೀ ಕೈ. ಏನಂತೀರಾ? ಅದು ನಿಜ ಅನ್ನಿ. ಇರೋರ್ ದಿನ ಮಕ್ಳು ಮರಿಗೆ ಅಂತ ಬೆನ್ನು ಮುರ್ಕೊಂಡು ದುಡಿಯೋದು. ಹೌದೌದು. ಸರ್, ನಮ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಲೇಟ್ ಆಗುತ್ತೆ. ಸೊ ನೀವು ವಿಷಯಕ್ಕೆ ಬಂದ್ರೆ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಮಧ್ಯ ಭಯ ಆಗ್ಬಾರ್ದು ಅಂತ ಗೊತ್ತಿಲ್ಲ ನಿಂಗೆ? ನಿಂಗೆ ಅರ್ಥ ಆಗಲ್ಲ ನಿಂಗೆ? ಮಗನ ಅಲ್ಲ, ಮಗನ್ ತರಾನೇ, ನಮ್ಮ ಫ್ಯಾಮಿಲಿ ಹುಡುಗ. ಪರವಾಗಿಲ್ಲ, ಜೋರಾಗಿದ್ದಾನೆ. ಕೋಪ ಬರುತ್ತಾ? ಕೋಪ ಇವನಿಗೆ ಧ್ಯಾನ ಗಿನ ಮಾಡಕ್ ಹೇಳಿ. ದಿನಕ್ಕೆ 108 ಸಲ ಓಂ ಸುಗ್ಗುಲಮ್ಮ ಸುಗ್ಗುಲಮ್ಮ ಅಂತ ಹೇಳ್ತಿದ್ರೆ ಕೋಪ ಕಂಟ್ರೋಲ್ ಆಗ್ಬಿಡುತ್ತೆ. ಓಕೆ ಸುಬ್ಬಣ್ಣ garu, ನಾವು ನೀವು ಮಾತಾಡೋಣ. ಚಿನ್ನೋಡು. ಯಾಕೆ? ಹೋಗ್ ಕಾಫಿ ಗಿಫ್ಟ್ ಕುಡಿ. ಹೋಗು. ರೇ ನಾಯ್ಡು, ನೀ ಹಬ್ಬ ಕಾಫಿ. ಹೋಗು ಪೋಮ್ಮ, ಪೋ. ರೆಡ್ಡಿ ಅವರೇ, ನಾನು ಇಲ್ಲಿಗೆ ಬರೋಕ್ ಮುಂಚೆ ರಾಜೇಂದ್ರನ ಹತ್ರ ಹೋಗಿದ್ದೆ. ರಾಜೇಂದ್ರ ಹೋಗಿದ್ರಾ? ಹೆಂಗಿದೆ ನಮ್ ರಾಜೇಂದ್ರ? ಚೆನ್ನಾಗಿದ್ದಾನೆ. ಆಕ್ಚುಲಿ ಅವನೇ ನನ್ಗೆ ಈ ಸೈಟ್ ಕೊಡಿಸಿದ್ದು. ಹೌದಾ? ಹೌದು. ಹಂಗಾದ್ರೆ ನೀವು ರಾಜೇಂದ್ರ ಹತ್ರ ಹೋಗಿ ಮಾತಾಡಿದೆ. ಅವನು ತನಗೇನು ಗೊತ್ತಿಲ್ಲ ಅಂದ. ನೀವು ನೋಡಿದ್ರೆ ಅವನ ಹತ್ರ ಮಾತಾಡಿ ಅಂತಿದ್ದೀರಿ. ನನಗೆ ಅರ್ಥ ಆಗ್ತಿಲ್ಲ. ನನಗೇನು ಅರ್ಥ ಆಗ್ತಿಲ್ಲ. ನಿಮ್ ಕೆಲ್ಸ ಆಯ್ತು ಬಿಡಿ ಸರ್. ನಮ್ ರೆಡ್ಡಿ ಸಾಹೇಬ್ರು ಫಸ್ಟ್ ಮೀಟಿಂಗ್ ಅಲ್ಲೇ ಸೈಟ್ ನಿಮ್ದು ಅಂತ ಹೇಳಿದ್ ಇದೇ ಫಸ್ಟು. ಅಲ್ಲ ರೀ, ನಮ್ಮ ಸೈಟ್ ನಮ್ದು ಅನ್ನೋದ್ರಲ್ಲಿ ಹೆಚ್ಚುಗಾರಿಕೆ ಏನಿದೆ? ನೀವೇ ಕೊಡ್ಸಿದ್ದು ತಾನೇ. ಇರ್ಲಿ. ಈ ನಿಮ್ ಸೈಟ್ಗೆ ಎಷ್ಟಾಗ್ಬೋದು ಅಂತೀರಿ? ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರಬೇಕು. ಕಮ್ಮಿ ಅಂದ್ರೂ 30 ಲಕ್ಷ ಆಗಬಹುದು. ಆಗುತ್ತೆ, ಖಂಡಿತ ಆಗುತ್ತೆ. ಇನ್ನೂ ಜಾಸ್ತಿನೂ ಆಗ್ಬೋದು ನೀವು ಮನಸ್ಸು ಮಾಡಿದ್ರೆ. ಹಾಗಾದ್ರೆ ಒಂದು 15ರಿಂದ ಸ್ಟಾರ್ಟ್ ಮಾಡೋಣವಾ? ಅಂದ್ರೆ ನಮ್ ರೆಡ್ಡಿ ಸಾಹೇಬ್ರಿಗೆ ಒಂದು 15 ಲಕ್ಷ ಕೊಟ್ಬಿಟ್ರೆ ಸೈಟ್ ನಿಮ್ದಾಯ್ತು ಅನ್ಕೊಂಬಿಡಿ. ಏನೇನು? ಇವ್ರ ಜಾಗಕ್ಕೆ ಇವ್ರೇ 15 ಲಕ್ಷ ಕೊಡ್ಬೇಕಾ? ಸೈಟು ಇವ್ರದು ಅನ್ನೋದನ್ನ ಮರ್ತು ಬಿಡಿ. ಈಗ ರೆಡ್ಡಿ ಸಾಹೇಬ್ರಿಂದ ಕೊಂಡ್ಕೊಳ್ತಾ ಇದ್ದೀವಿ ಅನ್ಕೊಳ್ಳಿ. ನೋಡಿ, ಈಗ 15 ಲಕ್ಷ ಕೊಟ್ಟು ಕೊಂಡ್ಕೊಂಡ್ರು ಮಾರ್ಕೆಟ್ ರೇಟ್ಗಿಂತ ಅರ್ಧ ಬೆಲೆ. ಇದಕ್ಕಿನ್ನ ಒಳ್ಳೆ ಡೀಲ್ ಇನ್ಯಾವ್ದಿದೆ ಹೇಳಿ? ಏನ್ ಹೇಳ್ತಾ ಇದ್ದೀರಾ ನೀವು? ಏನ್ ಹೇಳ್ದೆ? ನಮ್ ಜಾಗಕ್ಕೆ ನಾವೇ 15 ಲಕ್ಷ ಕೊಡ್ಬೇಕಾ? ನಮ್ಮನ್ನೇನ್ ಮುಟ್ಟಾಡ ಅನ್ಕೊಂಡಿದ್ದೀರಾ ನೀವು? ಕೈ ಇಳ್ಸೋ, ಮೊದ್ಲು ಕೈ ಇಳ್ಸೋ. ನಮಗಿದು ದಿನ ನಿತ್ಯದ ಕೆಲಸ. ಇವನಿಗೆ ಸ್ವಲ್ಪ ಬುದ್ಧಿ ಹೇಳಿ ಸ್ವಾಮಿ. ಇಷ್ಟು ಕಮ್ಮಿ ಬೆಲೆಗೆ ಈಸ್ಟ್ ಫೇಸಿಂಗ್ ಸೈಟ್ 15 ಲಕ್ಷ ರೂಪಾಯಿಗೆ ಎಲ್ಲಿ ಸಿಗುತ್ತೆ ಹೇಳಿ? ಯೋಚನೆ ಮಾಡಿ. ಅಲ್ಲ ರೀ, ನಮ್ಮ ಸೈಟಿಗೆ ನಾವೇ 15 ಲಕ್ಷ ಕೊಡೋದು ಅಂದ್ರೆ ಏನ್ರಿ ಇದು ಅನ್ಯಾಯ? ಇಂಥ ಜನಕ್ಕೆ ಬುದ್ಧಿ ಕಲ್ಸಕ್ಕಿರೋದು ಒಂದೇ ದಾರಿ. ಏನಪ್ಪ ಅದು? ಇಂಥ ಡಿಸ್ಪ್ಯೂಟಲ್ಲಿರೋ ಲ್ಯಾಂಡು, ಮನೆ, ಅಂಗಡಿನ ಖಾಲಿ ಮಾಡ್ಸೋಕೆ ಅಂತಾನೆ ಜನ ಇರ್ತಾರೆ. ನೀವು ಹ್ಞೂ ಅಂದರೆ ನಾನು ಈಗಲೇ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಬರ್ತೀನಿ. ನೋಡಪ್ಪ, ನಾವೆಲ್ಲ ಮಿಡ್ಲ್ ಕ್ಲಾಸ್ ಜನ.
ಈ ಥರ ಜಗಳ, ಹೊಡೆದಾಟ, ಬಡದಾಟ, ರೌಡಿಸಮ್ ಇದೆಲ್ಲ ಫೇಸ್ ಮಾಡೋಕ್ಕಾಗಲ್ಲಪ್ಪ. ಹಾಗಂತ ಅವ್ರಿಗೆ 15 ಲಕ್ಷ ಕೊಡಕ್ಕಾಗುತ್ತಾ? ಸುಬ್ಬಣ್ಣ ಧೈರ್ಯ ತಂದ್ಕೊಳಪ್ಪ. ಇಡೀ ಜೀವಮಾನ ದುಡಿದು ಗಳಿಸಿದ ಹಣದಿಂದ ತಗೊಂಡು ಸೈಟ್ ಅದು ಕೈ ಬಿಟ್ಟು ಹೋಗ್ತಾ ಇದೆ ಅಂದ್ರೆ ವರಿ ಮಾಡಬೇಡಪ್ಪ. ಕೋರ್ಟ್ ಇದೆ, ಪೊಲೀಸ್ ಇರ್ತಾರೆ, ನಿನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಯಾರು ಕೊಡ್ತಾರೆ? ಇನ್ಸ್ಪೆಕ್ಟರ್ ಸಾಹೇಬ್ರೆ, ಇವ್ರು ಕಷ್ಟಪಟ್ಟು ಕೊಂಡ್ಕೊಂಡಿರೋ ಸೈಟಲ್ಲಿ ಯಾರೋ ರೌಡಿ ಬಂದು ಕೂತ್ಕೊಂಡ್ಬಿಟ್ರೆ ಇವ್ರು ಏನು ಮಾಡೋಕ್ಕಾಗತ್ತೆ? ನೀವೇ ಹೇಳಿ ಸಾಹೇಬ್ರೆ. ನನ್ನನ್ನು ಸಾಹೇಬ್ರೆ ಅಂತ ಕರಿಬೇಡಿ ದಯವಿಟ್ಟು, ಪ್ಲೀಸ್. ಸುಬ್ಬಣ್ಣವರು ನನ್ನ ತಂದೆ ಸಮಾನ. ಥ್ಯಾಂಕ್ ಯು. ನೋಡಿ ಸರ್, ನಾನು ಕೂಡ ನಿಮ್ಮ ಹಾಗೇನೆ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನು. ನನಗೆ ಸರ್ಕಾರ ಸಂಬಳ ಕೊಡುತ್ತೆ. ನಿಮ್ಮ ಕಷ್ಟ, ನಿಮ್ಮ ನೋವು ಏನು ಅನ್ನೋದು ನನಗೂ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಪೊಲೀಸ್ನವ್ರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಕೇಳಿಕೊಂಡು ಕೆಲವು ಜನ ನಮ್ಮ ಸಹಾಯ ಕೇಳ್ಕೊಂಡು ಬರೋದೇ ಇಲ್ಲ. ಎಲ್ಲ ಮುಗಿದಾದ್ಮೇಲೆ ಬಂದು ಗೋಳಾಡ್ತಾರೆ. ಇಂಥವು ತುಂಬ ಕೇಸ್ಗಳಿವೆ ಬಿಡಿ. ಈಗ ಅಕ್ವೈರ್ ಮಾಡ್ಕೊಂಡಿರೋ ಪಾರ್ಟಿ ಹತ್ರ ಹೋಗಿ ಒಂದೇ ಒಂದು ಆವಾಜ್ ಹಾಕಿದ್ರೆ ಸಾಕು, ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಅಂದಹಾಗೆ ನಿಮ್ಮ ಸೈಟ್ ವ್ಯಾಲ್ಯೂ ಎಷ್ಟಿರ್ಬೋದು? ಹೆಚ್ಚು ಕಮ್ಮಿ ಒಂದು 30 ಲಕ್ಷ ಅಂದಾಜು. ಅವರೆಷ್ಟು ಕೇಳ್ತಿದ್ದಾರೆ? 15 ಲಕ್ಷ. ಸರಿ, ನೀವೊಂದು ಕೆಲಸ ಮಾಡಿ, ಈಗಲೇ ನೀವು ನನ್ನ ಜೊತೆ ಬನ್ನಿ. ಅವನಿಗೆ ಸರಿಯಾಗಿ 4 ತದಕಿ 10 ಲಕ್ಷ ರೂಪಾಯಿಗೆ ಒಪ್ಪಿಸ್ಬಿಡ್ತೀನಿ. 2 ಲಕ್ಷನ ನನ್ನ ಅಕೌಂಟ್ಗೆ ಹಾಕ್ಬಿಡಿ. ಆಗ 10 + 2 12 ಲಕ್ಷ ರೂಪಾಯಿಗೆ ನಿಮ್ಗೆ ಡೀಲ್ ಆಗುತ್ತೆ. ನಿಮಗೆ ನೆಟ್ ಪ್ರಾಫಿಟ್ 3 ಲಕ್ಷ ರೂಪಾಯಿ. ಆಗ ನೀವು ಹ್ಯಾಪಿ, ನಾನು ಹ್ಯಾಪಿ. ಏನಂತೀರಿ? ಸುಬ್ಬಣ್ಣರೇ, ಸೈಟ್ನ ನೀವು ನಿಮ್ದು ಅಂತೀರಿ, ರೇಟ್ಗಳು ನಮ್ದು ಅಂತಾರೆ. ಅವ್ರ ಹತ್ರನೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ, ನಿಮ್ಮ ಹತ್ರನೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ. ಇದ್ರ ಬಗ್ಗೆ ಕೋರ್ಟ್ಗೆ ಹೋದ್ರೂ ಎಷ್ಟು ವರ್ಷ ನಡೆಯುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ನೀವು ಇರ್ತಿರೋ ಇಲ್ವೋ, ಅದ್ರ ಬದಲು 1 ಲಕ್ಷ ಹೆಚ್ಚು ಕಡಿಮೆ ಸೆಟ್ಲ್ ಆಗ್ಬಿಡ್ಬೋದಲ್ವೇ? ಸುಬ್ಬಣ್ಣವ್ರೆ, ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಜನ ರೀ ನೀವು. ರೆಡ್ಡಿಗೆ ಹೇಳಿ ಒಂದು 10ಕ್ಕೆ ಒಪ್ಪಿಸ್ತೀನಿ. ಹಾಗೆ ಪಾರ್ಟಿ ಫಂಡ್ ಅಂತ ಒಂದು 3 ಲಕ್ಷ ಕೊಟ್ಬಿಡಿ. ಸೈಟ್ ನಿಮ್ದಾಗ ಹೋಗುತ್ತೆ. ಏನಂತೀರಿ? ನೀವೇನು ಯೋಚನೆ ಮಾಡಬೇಡಿ. ನಡಿಯಪ್ಪ. ನೋಡಿ ಸರ್, ನಮ್ಮ ಕೈಲಾಗಿದ್ನ ನಾವೆಲ್ಲ ಮಾಡ್ತೀವಿ. ಧರಣಿ, ಸತ್ಯಾಗ್ರಹ, ಮೆರವಣಿಗೆ ಎಲ್ಲ ಹಮ್ಮಿಕೊಳ್ತೀವಿ. ಬಂದಂತ ಕಾರ್ಯಕರ್ತರಿಗೆ ಊಟ, ತಿಂಡಿ, ಆಟೋ ಚಾರ್ಜ್ ಎಲ್ಲ ಕೊಡ್ಬೇಕಾಗತ್ತೆ. ಪ್ರಾಪರ್ಟಿ ಸೆಟ್ಲ್ ಆದ್ರೆ 1% ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಒಂದು ಫಿಕ್ಸ್ಡ್ ಅಮೌಂಟ್. ಓಕೆನಾ? ಯೋಚನೆ ಮಾಡಿ. ಎಲ್ಲರೂ ಕಳ್ರೆ, ಯಾರ ಹತ್ರ ಹೋಗಿ ನ್ಯಾಯ ಕೇಳೋದು? ಈ ದೇಶದಲ್ಲಿ ಬಡವರಿಗೆ, ಅಸಹಾಯಕರಿಗೆ ಭವಿಷ್ಯವೇ ಇಲ್ಲ. ಮಧ್ಯಮ ವರ್ಗದವರನ್ನಂತೂ ಕೇಳುವವರೇ ಇಲ್ಲ. ನನ್ನ ಮೊದಲ ಸಂಬಳದಿಂದ ಕೊನೆ ಸಂಬಳದ ತನಕ 1 ಪೈಸಾನೂ ಬಿಡದೆ ಟ್ಯಾಕ್ಸ್ ಕಟ್ಟಿ ಪ್ರಾಮಾಣಿಕ ಬದುಕಿ ರಿಟೈರ್ ಆದವನು ನಾನು. ಅದರೊಳಗೆ ಸಾಲ ಸೋಲ ಮಾಡಿ ಮನೆ ಕಟ್ಟಿ ಮಗಳಿಗೋಸ್ಕರ ಒಂದು ಸೈಟ್ ತಗೊಂಡಿಟ್ರೆ ಅದನ್ನು ಯಾವನ ಕದಿಮ ಕಬಳಿಸ್ಕೊಂಡಿದ್ದಾನೆ. ನ್ಯಾಯ ಕೊಡಿ ಅಂತ ಹೋದ್ರೆ ಪೊಲೀಸ್ನೂ ಇಲ್ಲ, ಪುಡಾರಿನೂ ಇಲ್ಲ. ಕೋರ್ಟು ಕಚೇರಿ ಅಂತ ಹೋದ್ರೆ ನಾನು ಸಾಯೋಕ್ ಮುಂಚೆ ತೀರ್ಪು ಬರುತ್ತೆ ಅನ್ನೋ ಭರವಸೆನೂ ಇಲ್ಲ. ಲಂಚ ಲಂಚ ಲಂಚ. ನಾನು ಸೋತ್ ಹೋದೆ ಮಗಳೇ. ಇನ್ನೇನಿದ್ರು ಆ ದೇವರಿಗೆ ಮೊರೆ ಹೋಗ್ಬೇಕು. ಅಂಕಲ್, ಅದಕ್ಕೆ ನಾನು ಹೇಳಿದ್ದು ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ. ನಾವು ಯಾರಾದ್ರೂ ರೌಡಿಗಳಿಗೆ ಗಿಲ್ಕೊಳ್ಳೋಣ, 1-2 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಪ್ರಾಪರ್ಟಿ ನಮ್ದಾಗುತ್ತೆ. ಬೇಡಪ್ಪ, ನಾಳೆ ಹೆಚ್ಚು ಕಮ್ಮಿ ಆದ್ರೆ ಇರೋ ನೆಮ್ಮದಿನೂ ಹಾಳಾಗುತ್ತೆ. ಹಾಗಂತ ಈಗ 15 ಲಕ್ಷ ಎಲ್ಲಿಂದ ತರ್ತೀರಾ? ತಿಂಗಳಿಗೆ 15,000 ಪೆನ್ಷನ್ ಅಲ್ಲಿ ಜೀವನ ಮಾಡೋನಿಗೆ 15 ಲಕ್ಷ ಯಾರು ತಂದ್ಕೊಡ್ತಾರೆ ಅನ್ನಪೂರ್ಣ? ನೋಡು ಮಗಳೇ, ನಿನ್ನನ್ನ ನಿನ್ನ ಇಷ್ಟದಂತೆ ಓದಿಸ್ಬೇಕು ಅನ್ನೋ ಆಸೆ ಏನೋ ಇದೆ. ಆದ್ರೆ ಪರಿಸ್ಥಿತಿ ಹೀಗಿದೆ. ನೀನು ಅಮೆರಿಕಾಗೆ ಹೋಗ್ಲೇಬೇಕು ಅಂದ್ರೆ ನಿನ್ನ ಮುಂದೆ 3 ದಾರಿ ಇದೆ. ಒಂದು,
ಈ ಮನೆನ ಲೀಸಿಗೆ ಕೊಟ್ಟು ನಾವು ಯಾವ್ದಾದ್ರು ಚಿಕ್ಕ ಮನೆಗೆ ಬಾಡಿಗೆಗೆ ಹೋಗೋದು. ಅಯ್ಯೋ ಬೇಡ ರೀ, ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗೋದಾ? ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಎರಡನೇದು ಬ್ಯಾಂಕಲ್ಲಿ ಎಜುಕೇಶನ್ ಲೋನ್ ತಗೊಳ್ಳೋದು. ನೀನು ಕೆಲಸಕ್ಕೆ ಸೇರಿದ ಮೇಲೆ ಅದನ್ನು ವಾಪಸ್ ಕೊಡಬಹುದು. ಅಂಕಲ್, ಅದೆಲ್ಲ ಒಂದು ವಾರದಲ್ಲಿ ಸಾಧ್ಯನಾ? ಮೂರನೇದು ನೀನೇ ಆವತ್ತು ಹೋಗ್ಲಿ ಹೇಳಿದ ಬಿಡು ಮಗಳೇ, ಅಮೆರಿಕಾಗ್ ಹೋಗೋದು ನಿನ್ ಹಣೆಯಲ್ಲಿ ಬರ್ದಿಲ್ಲ ಅನ್ಸುತ್ತೆ. ಇರೋಳು ಒಬ್ಬಳೇ ಮಗಳು, ಅವಳ ಆಸೆ ತೀರಿಸೋ ಯೋಗ್ಯತೆನೂ ಇಲ್ಲ ಆಗೋಯ್ತಲ್ಲ. ಬೆಳಕೆ ಬೆಳಕೆ ಬರಬಾರದೇನು, ಇರುಳಲೇ ನಿಂತೆನು ದಾರಿ ಕಾಣೆನು. ಬೆಳಕೆ ಬೆಳಕೆ ಬರಬಾರದೇನು, ಇರುಳಲಿ ನಿಂತೆನು ದಾರಿ ಕಾಣೆನು. ಹೋದಲ್ಲೆಲ್ಲ ಮೋಸ ಇಲ್ಲಿ, ಬರೀ ಬರೀ ಸ್ವಾರ್ಥ ಇಲ್ಲಿ, ನ್ಯಾಯ ನೀತಿಯಲ್ಲಿ. ಬೆಳಕೆ ಬೆಳಕೆ ಬರಬಾರದೇನು, ಇರುಳಲಿ ನಿಂತೆನು ದಾರಿ ಕಾಣೆನು. ನೀ ಅಂದಂತೆ ಆಗೋದು ಇಲ್ಲಿ, ನಿನ್ನ ಕೈಗೊಂಬೆ ಎಲ್ಲರೂ ಇಲ್ಲಿ. ಅರೆ ಭಗವಂತನೇ ಪರಮಾತ್ಮನೇ, ಈ ಮಾತು ಅಂದೋನು ನೀನೇ. ಬರೀ ಸತ್ಯಾನೆ ಗೆಲ್ಲೋದು ಇಲ್ಲಿ, ನಿಜ ಧರ್ಮನೇ ನಿಲ್ಲೋದು ಇಲ್ಲಿ ಎನ್ನುವ ನಂಬಿಕೆ ಸುಳ್ಳಾಗಿದೆ. ಹೇಳೀಗ ನೀನೆಲ್ಲಿ ಹೋದೆ, ಮತ್ತೆ ನೀನು ಹುಟ್ಟಿ ಬಾರೋ, ಧರ್ಮವನ್ನು ಕಟ್ಟು ಬಾರೋ, ಬಾರೋ ಬೇಗ ಬಾರೋ. ಬೆಳಕೆ ಬೆಳಕೆ ಬರಬಾರದೇನು, ಇರುಳಲಿ ನಿಂತೆನು ದಾರಿ ಕಾಣೆನು. ಕಲಿಗಾಲನೆ ಹೀಗೇನು ತಂದೆ, ಇಲ್ಲಿ ಮಾನನ ಬಿಟ್ಟೋನೆ ಮುಂದೆ. ಇದು ದುರ್ಯೋಧನ ದುಶ್ಯಾಸನ ಸಾಮ್ರಾಜ್ಯ ಆಗೋಯ್ತು ನೋಡು. ಇಲ್ಲಿ ಬಾಗೋರ ಬೆನ್ನಿಗೆ ಏಟು, ಇಲ್ಲಿ ಎಲ್ಲರ ಆಳೋದೆ ನೋಟು. ಮನುಷ್ಯತ್ವ ಜನ ಮರೆತಾಗಿದೆ, ಎಲ್ಲೆಲ್ಲೂ ಅನ್ಯಾಯ ನೋಡು. ಸಂಭವಾಮಿ ಅಂದೆ ಅಂದು, ಇನ್ನು ಕಾಯಬೇಡ ಇನ್ನು, ಬಾರೋ ಬೇಗ ಬಾರೋ. ಬೆಳಕೆ ಬೆಳಕೆ ಬರಬಾರದೇನು, ಇರುಳಲಿ ನಿಂತೆನು ದಾರಿ ಕಾಣೆನು. ಹೋದಲ್ಲೆಲ್ಲ ಮೋಸ ಇಲ್ಲಿ, ಬರೀ ಬರೀ ಸ್ವಾರ್ಥ ಇಲ್ಲಿ,
ನ್ಯಾಯ ನೀತಿಯಲ್ಲಿ ಬೆಳಕೆ ಬೆಳಕೆ ಬರಬಾರದೇನು ಇರುಳಲಿ ನಿಂತೆನು ದಾರಿ ಕಾಣೆನು ವೇದ ಸಮಾಧಾನ ಮಾಡ್ಕೊ, ಅಳ್ಬೇಡ ಪ್ಲೀಸ್. ನಾನು ಎಷ್ಟು ಕನ್ಸ್ ಕಂಡಿದ್ದೆ, ಏನೇನೋ ಆಸೆ ಇಟ್ಕೊಂಡಿದ್ದೆ. ನನ್ನ ಫ್ರೆಂಡ್ಗಳ ಹತ್ರ ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದೆ. ನಮ್ಮ ಅಪ್ಪ ಅಮ್ಮನ ಪರಿಸ್ಥಿತಿ ನೋಡಿ ಬಲವಂತ ಮಾಡಕ್ಕೂ ಆಗ್ತಿಲ್ಲ. ನನ್ನ ಆಸೆನ ಅದ್ಮಿಟ್ಕೊಳಕ್ಕೂ ಆಗ್ತಿಲ್ಲ. ನನ್ಗೇನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸಿದ್ದು. ಈಗೇನೀಗ ನೀನ್ ಅಮೆರಿಕಾಗ್ ಹೋಗ್ಬೇಕು ಅಷ್ಟೇ ತಾನೆ? ಎಷ್ಟೇ ಕಷ್ಟ ಆದ್ರೂ ಸರಿ, ನಾನ್ ಟ್ರೈ ಮಾಡ್ತೀನಿ. ಅಂದ್ರೆ ಅಷ್ಟೊಂದು ನನಗೆ ಎಲ್ಲಿಂದನೋ ತರ್ತೀಯಾ? ನನ್ನ ಹತ್ರ ಅಷ್ಟು ಹಣ ಇಲ್ಲ ನಿಜ, ಆದ್ರೆ ನಿನಗೋಸ್ಕರ ನಾನೇನಾದ್ರೂ ಮಾಡ್ತೀನಿ. ಏನಾದ್ರೂ ಮಾಡ್ತೀನಿ ಅಂದ್ರೆ? ಅದೆಲ್ಲ ನಿನ್ಗೆ ಯಾಕೆ, ನಾನು ಬೆಳಿಗ್ಗೆ ಸಿಗ್ತೀನಿ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು, ಅದೇ ನನ್ನ ಆಸೆ ವೇದ. ಫಸ್ಟ್ ನೀನು ಕಣ್ಣೋರ್ಸ್ಕೊ. ಟೈಮ್ ಆಯ್ತು, ನೀನು ಮಲ್ಕೋ ಹೋಗು. ಹೋಗು ವೇದ ಪ್ಲೀಸ್. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಹೇಳ್ಕೊಂಡ್ ಬನ್ರಿ. ಹಲೋ, ಹಾ ಇದ್ದಾರೆ. ನೀವ್ಯಾರು ಮಾತಾಡ್ತಿರೋದು? ನಾನು ಪೊಲೀಸ್ ಇನ್ಸ್ಪೆಕ್ಟರ್. ಪೊಲೀಸ್ ಇನ್ಸ್ಪೆಕ್ಟ್ರಾ? ರೀ ಹಲೋ, ಹೌದು ನಾನೇ ಸುಬ್ಬಣ್ಣ. ಹೌದಾ, ಸರಿ ಸರಿ, ನಾನೀಗಲೇ ಬರ್ತೀನಿ. ಯಾಕ್ರಿ, ಏನಾಯ್ತು? ನಮ್ಮ ಸೈಟಿಗೆ ಯಾರೋ ಕಂಪೌಂಡ್ ಹಾಕಿದ್ರಲ್ಲ, ಅದರ ಗೇಟ್ ಮುರಿದು ಅಲ್ಲಿದ್ದವರನ್ನ ಹೊಡೆದು ಬಡ್ದು ಎಲ್ಲ ಮಾಡಿ ಅವರನ್ನೆಲ್ಲ ಆಸ್ಪತ್ರೆಗೆ ಸೇರಿಸಿದ್ದಾರಂತೆ. ಇವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾರನ್ನ? ಇನ್ಯಾರನ್ನ? ನಮ್ಮ ಸಿದ್ದುನಾ? ಅಮ್ಮ, ಇವನನ್ನಲ್ಲಿ ಹೋಗುವಂತ ಯಾರು ಹೇಳಿದ್ರು? ಅಯ್ಯೋ, ನಮ್ ಸಂಕಟ ನೋಡಕ್ಕಾಗದೆ ಅವನೇ ಏನೋ ಮಾಡಕ್ ಹೋಗಿದ್ದಾನೆ ಪಾಪ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ನಾನು ಒಬ್ಬನೇ ಹೋದ್ರೆ ಕೆಲಸ ಆಗಲ್ಲ ಅಂತ ಗೊತ್ತು, ಅದಕ್ಕೆ ಮೂರ್ತಿನ ಕರ್ಕೊಂಡು ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ತೆ. ಹಾ, ಸರ್ ಅದು
ಅಂತ ನೀವು ಫೋನ್ ಮಾಡಿದ್ದಲ್ಲ ಸರ್, ನಮ್ಮ ಹುಡುಗ ಸಿದ್ಧಾರ್ಥ ಅಂತ ಪೂರ್ತಿ ಹೆಸರು. ಗೊತ್ತು ರೀ. ಅಲ್ರಿ, ಆ ದೊಡ್ಡವ್ರ ಜೊತೆ ನಿಮ್ಗೆ ಯಾಕ್ರಿ ಕಿರಿಕು? ಕಿರಿಕ್ ಮಾಡ್ತಾರೋ ನಾವಲ್ಲ ಸರ್, ಅವರೇನೆ. ಅವ್ರು ಕಿರಿಕ್ ಮಾಡಿದ್ರೆ ಪೊಲೀಸ್ನವ್ರು ಇದ್ದೀವಿ, ಕೋರ್ಟ್ ಇದೆ, ಕಾನೂನಿದೆ. ಅದನ್ನ ಬಿಟ್ಟು ನೀವು ಪುಂಡಾಟಿಕೆ ಮಾಡಿದ್ರೆ ಅವ್ರು ಸುಮ್ಮನೆ ಬಿಟ್ಬಿಡ್ತಾರೇನ್ರಿ? ಏನೋ ಹುಡುಗ ದುಡುಕ್ಬಿಟ್ಟ, ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಕ್ಷಮಿಸ್ಬೋದು ರೀ, ಆದರೆ ಅವ್ರು ಕ್ಷಮಿಸ್ತಾರ? ಕಾನೂನು ಕ್ಷಮಿಸತ್ತಾ? ಅವ್ರ ಜಾಗಕ್ಕೆ ನೀವು ಅತಿಕ್ರಮಣ ಪ್ರವೇಶ ಮಾಡಿದ್ದು ಮೊದಲನೇ ತಪ್ಪು. ಅವ್ರ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿದ್ದು ಎರಡನೇ ತಪ್ಪು. ಅವ್ರ ಮೇಲೆ ಹಲ್ಲೆ ಮಾಡಿದ್ದು ಮೂರನೇ ತಪ್ಪು. ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸ್ ಹಾಕಿದ್ರೆ ಕನಿಷ್ಠ 6 ವರ್ಷ ಕಂಪಿ ಎಣಿಸ್ಬೇಕಾಗತ್ತೆ. ದಯವಿಟ್ಟು ಹಾಗೆ ಮಾಡಬೇಡಿ, ಹುಡುಗನ ಭವಿಷ್ಯ ಹಾಳಾಗಿ ಹೋಗುತ್ತೆ. ಹಾಗಾದ್ರೆ ನೀವೊಂದು ಕೆಲಸ ಮಾಡಿ, ಆ ಹುಡುಗನ ಭವಿಷ್ಯಕ್ಕೆ ಎಷ್ಟು ಬೆಲೆ ಅಂತ ನೀವೇ ಒಂದು ರೇಟ್ ಫಿಕ್ಸ್ ಮಾಡಿ. ರೇಟ್ ಫಿಕ್ಸ್ ಮಾಡೋದು ನಮಗೇನು ಗೊತ್ತು ಇನ್ಸ್ಪೆಕ್ಟ್ರೆ? ಪೆನ್ಷನ್ ಮೇಲೆ ಜೀವನ ಮಾಡೋ ಮನುಷ್ಯ ನಾನು. ಕಷ್ಟಪಟ್ಟು ಪಡ್ಕೊಂಡು ಸೈಟನ್ನು ಕಳ್ಕೊಂಡ್ವಿ. ದಯವಿಟ್ಟು ಆ ಹುಡುಗನನ್ನು ಬಿಟ್ಬಿಡಿ. ಪೂರ್ತಿ ತ್ರೀನಾಥ್ರಿ ಜೀಪ್ ತೆಗಿಯಪ್ಪ. ಮತ್ತೆ ನಮ್ಮ ಹುಡುಗ ಹೋದ್ನಾ? ಅವ್ರು ಯಾರೋ ಅವ್ನ ಬಾಸ್ ಅಂತೆ, ಬಂದು ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋದ್ರು. As everybody says, go down. As I'm on, go down. As everybody says, go down. ಇದೆಲ್ಲ ಬೇಕಾಗಿತ್ತ ನಿನಗೆ? ನಿಮಗೆ ಕೆಲಸ ಮಾಡ್ಕೊಂಡಿರೋದನ್ನ ಬಿಟ್ಬಿಟ್ಟು ಹೋಗಿ ಆ ರೌಡಿಗಳ ಜೊತೆ ಗುದ್ದಾಡಕ್ಕೆ ಹೋಗಿದ್ಯಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ? ಏನಾಗ್ತಾ ಇತ್ತು ಬಿಡಿ ಬಾಸ್, ಹೆಚ್ಚು ಅಂದರೆ ಸಾಯ್ತಿದ್ದೆ ಅಷ್ಟೇ ತಾನೆ. ಹಾ ಸಾಯುವಂಥ ರಿಸ್ಕು ನಿನಗ್ಯಾಕೆ ಬೇಕಾಗಿತ್ತು? ನನಗೆ ನನ್ನವರು ಅಂತ ಬೇರೆ ಯಾರೂ ಇಲ್ಲ ಬಾಸ್. ನಾನು ಚಿಕ್ಕ ವಯಸ್ಸಿಂದನೂ ಆ ಫ್ಯಾಮಿಲಿ ಜೊತೆನೇ ಬೆಳೆದಿದ್ದು. ನಾವಿಬ್ರು ಜೊತೆಯಾಗಿ ಯಾವಾಗಲೂ ಆಟ ಆಡ್ಕೊಂಡೇ ಬೆಳೆದ್ವಿ ಬಾಸ್. ಲವ್ ಹಾಗಂತ ನಾನು ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಅವಳನ್ನ ಲವ್ ಮಾಡ್ತಾ ಇದ್ದೀನಿ ಬಾಸ್. ಅವಳು ಗೊತ್ತಿಲ್ಲ ಬಾಸ್. ವಾಟ್ ಯು ಮೀನ್? ಹೌದು ಬಾಸ್, ನಾನು ತುಂಬ ವರ್ಷದಿಂದ ಈ ವಿಷಯ ಅವಳಿಗೆ ಹೇಳಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದೀನಿ, ಆದರೆ ಹೇಳೋಕ್ಕೆ ಆಗಲಿಲ್ಲ. ಈಗ ಬೇರೆ ಅವಳು ಹೈಯರ್ ಸ್ಟಡೀಸ್ ಅಂತ ಅಮೆರಿಕಾಗೋಡ್ ನಿಂತಿದ್ದಾಳೆ. ಚೆನ್ನಾಗಿದೆ ಕಣ ಹೇಳ್ತಾ ಇರೋದು. ಮತ್ತು ಅವಳಿಗೋಸ್ಕರ ನೀನು ಯಾಕೆ ಸಹಾಯಕ್ಕೆ ಹೊಟ್ಟಿದ್ಯಾ? ಅವ್ರ ಅಪ್ಪ ಅಮ್ಮ ನನ್ನನ್ನು ಚಿಕ್ಕ ವಯಸ್ಸಿಂದನೂ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಬಾಸ್. ಈಗ ಅವ್ರ ಜೀವನ ಪೂರ್ತಿ ದುಡ್ಡು ತಗೊಂಡಿದ್ದ ಪ್ರಾಪರ್ಟಿನ ಯಾರೋ ಒಬ್ಬ ಫ್ರಾಡ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದನ್ನ ಬಿಟ್ಟರೆ ಅವ್ರಿಗೆ ಬೇರೆ ಯಾವ ಆಸ್ತಿನೂ ಇಲ್ಲ. ಹೀಗಿರುವಾಗ ನಾನು ಹೇಗೆ ಸುಮ್ಮನೆ ಇರಲಿ ಹೇಳಿ ಬಾಸ್? ಫ್ರಾಡ? ಅವನು ಯಾರು ಅಂತ ನಿನಗೆ ಗೊತ್ತಾ? ರೆಡ್ಡಿ ಅಂತ ಬಾಸ್. ರೆಡ್ಡಿ? ಯಾವ ರೆಡ್ಡಿ ಹೇಳು? ಕೃಷ್ಣ ರೆಡ್ಡಿ, ದೊಡ್ಡ ಬಿಲ್ಡರ್, ಖತರ್ನಾಕ್ ನನ್ನ ಮಗ. ಕೃಷ್ಣ ರೆಡ್ಡಿ ಅಂದ್ರೆ ಅವ್ನು ನಿಮಗೆ ಪರಿಚಯನಾ? ಪರಿಚಯ ಅಷ್ಟೇ ಅಲ್ಲ, ನನ್ನ ಹಳೆ ಸ್ನೇಹಿತ. ಹೌದಾ?
ಸಿದ್ದು, ನಾನು ಹೇಳ್ತಾ ಇರೋದು ಸುಮಾರು ಒಂದು 8-10 ವರ್ಷಗಳ ಹಿಂದಿನ ಕತೆ. ನಾನು ಆ ರೆಡ್ಡಿ ಒಂದು ಕಾಲದಲ್ಲಿ ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದೆ ಪರದಾಡ್ತಾ ಇದ್ವಿ. ಹೇಗೋ ದೇವ್ರು ಕಂಡ್ಬಿಟ್ಟ, ಸಣ್ಣದಾಗ ಒಂದು ವ್ಯಾಪಾರ ಶುರು ಮಾಡಿದ್ವಿ. ಬಾಡಿಗೆಗೆ ಮನೆಗಳನ್ನ ಕೊಡಿಸೋದು, ಸೈಟ್ಗಳನ್ನ ಮಾರಿಸೋದು, ಅದರಿಂದ ಬಂದ ಹಣನ ನಾವಿಬ್ರು ಹಂಚ್ಕೊಂಡು ಹೇಗೋ ನೆಮ್ಮದಿಗೆ ಜೀವನ ಮಾಡ್ತಾ ಇದ್ವಿ. ಆಶ್ಚರ್ಯ ಆಗ್ತಾ ಇದೆಯಾ? ಇನ್ನು ಮುಂದೆ ಇದೆ, ಹೇಳ್ತೀನಿ ಕೇಳಿಸ್ಕೋ. ಅದಾದ ನಂತರ ಸಣ್ಣದಾಗ ಒಂದು ಆಫೀಸ್ ಓಪನ್ ಮಾಡಿದ್ವಿ, ಒಂದಷ್ಟು ಜಮೀನು ತಗೊಂಡ್ವಿ, ಲೇಔಟ್ ಫಾರ್ಮೇಷನ್ ಮಾಡಿದ್ವಿ. ಅದೇ ಸಮಯಕ್ಕೆ ಸರಿಯಾಗಿ ಲ್ಯಾಂಡ್ ವ್ಯಾಲ್ಯೂ ಗಗನಕ್ಕೆ ಹೊರಟೋಯ್ತು. ಆ ರೆಡ್ಡಿಗೆ ದುರಾಸೆ ಜಾಸ್ತಿ ಆಗೋಯ್ತು. ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಅಮಾಯಕರಿಗೆ, ಬಡವರಿಗೆ ಮೋಸ ಮಾಡೋಕ್ಕೆ ಶುರು ಮಾಡ್ದ. ಅದರಿಂದ ನನಗೂ ಸಿಕ್ಕಾಪಟ್ಟೆ ಸಲ ಕ್ಲಾಶ್ ಆಯಿತು. ನಾನು ಹೇಳ್ತಾ ಬಂದೆ, ರೆಡ್ಡಿ ನೀನು ಮಾಡ್ತಾರೆ ತಪ್ಪು, ಮೋಸ, ಅನ್ಯಾಯ ಅಂತ. ಆದರೆ ಅದನ್ನೆಲ್ಲ ಯಾವುದು ಲೆಕ್ಕಿಸದೆ ನನ್ನನ್ನು ಆಫೀಸಿಂದ ಹೊರಗೆ ಹಾಕ್ಬಿಟ್ಟ. ಸಿದ್ದು, ನಿನಗೊಂದು ವಿಷಯ ಗೊತ್ತಾ? ಇಷ್ಟು ವರ್ಷಗಳ ಕಾಲ ನಾವಿಬ್ರು ವ್ಯವಹಾರ ಮಾಡಿದ್ರು ಒಂದು ದಿವಸ ನಾನು ಯಾವತ್ತೋ ಅವನ ಲೆಕ್ಕ ಕೇಳಿದವನಲ್ಲ. ಸಂಪಾದನೆ ಮಾಡಿದಲ್ಲ ತಂದೆ ಅಂತ ಹೇಳ್ಕೊಂಡು ನನ್ನನ್ನು ಬೀದಿ ಪಾಲ್ ಮಾಡಾಕ್ಬಿಟ್ಟ. ಆದ್ರೆ ದೇವ್ರು ದೊಡ್ಡವರು, ನನ್ನನ್ನು ಕೈ ಬಿಡ್ಲಿಲ್ಲ. ನನಗೆ ಅಂತ ಒಂದು ದಾರಿ ತೋರಿಸ್ದ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡೆ. ನಾನು ಸಂತೋಷವಾಗೇ ಇದ್ದೀನಿ. ಆದರೆ ಒಂದಲ್ಲ ಒಂದು ದಿವಸ ರೆಡ್ಡಿ ಬುದ್ಧಿ ಕಲಿಸ್ಲೇಬೇಕು ಒಂದು ಸಣ್ಣ ಸ್ವಾರ್ಥ ನನ್ನ ಮನಸ್ಸಲ್ಲಿ ಹಾತೊರಿತಾ ಇತ್ತು. ಆ ಅವಕಾಶ ಇವತ್ತು ತಾನಾಗಿ ಹುಡ್ಕೊಂಡು ನನ್ನ ಪಾದ ಹತ್ರ ಬಂದಿದೆ. ಸಿದ್ದು, ನೀನೇನು ಯೋಚನೆ ಮಾಡಬೇಡ. ನಿನ್ನ ಕೆಲಸ ಆಯ್ತು ಅಂತ ತಿಳ್ಕೊ. ಇದೆಲ್ಲ ಆಗೋ ಮಾತಾ? ಮನಸ್ಸು ಮಾಡಿದ್ರೆ ಆಗದಿರೋ ಕೆಲಸ ಯಾವುದೂ ಇಲ್ಲ ಸರ್. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ಮೋಸನ ಮೋಸದಿಂದನೇ ಗೆಲ್ಲಬೇಕು. ಈ ಭೂಮಿ ಮೇಲಿರೋ ಎಲ್ಲಾ ಜಮೀನು ತನ್ನ ಸ್ವಂತಕ್ಕೆ ಮಾಡ್ಕೋಬೇಕು ಅನ್ನೋ ದುರಾಸೆ ರೆಡ್ಡಿಗೆ. ಹೌದು ಸರ್, ಅದೇ ಅವ್ನ ವೀಕ್ನೆಸ್. ನನಗೆ ಚೆನ್ನಾಗಿ ಗೊತ್ತಿದೆ ಅವನ ವಿಷಯ. ಆ ವೀಕ್ನೆಸ್ನ ಮಂತ್ರವಾಗಿ ಇಟ್ಕೊಂಡು ನಾವೊಂದು ಸಣ್ಣ ನಾಟಕ ಆಡಿದ್ರೆ ಅವನ ತಂತ್ರನ ಅವನಿಗೆ ತಿರುಗಣ ಮಾಡ್ಬೋದು. ಅಂದರೆ ನಾವೇನು ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ? ವೆರಿ ಸಿಂಪಲ್. ನಿಮ್ಮ ಸೈಟನ್ನ ಆ ರೆಡ್ಡಿಯಿಂದನೇ ವಾಪಸ್ ತಗೋಬೇಕು. 15 ಲಕ್ಷ ಕೇಳ್ತಿದ್ದಾನೆ. ಕೊಡಿ. ತಮಾಷೆ ಮಾಡ್ತಿದ್ದೀರಾ? ನೋ, ವೆರಿ ಸೀರಿಯಸ್. ಅಷ್ಟು ಹಣ ನನ್ನ ಹತ್ರ ಇಲ್ಲಿದೆ. ಎಲ್ಲಾದ್ರೂ ಲೂಟಿ ಮಾಡ್ಬೇಕಷ್ಟೇ. ಮಾಡಿ ಕೊಡಿರಿ, ಯಾರು ಬೇಡ ಅಂತಾರೆ? ಯಾಕೆ ಸರ್ ಹೆದರ್ಕೋತಾ ಇದ್ದೀರಾ? ಅಲ್ಲಿ ಇಲ್ಲಿ ಯಾಕೆ ಲೂಟಿ ಮಾಡ್ತೀರಾ? ಆ ರೆಡ್ಡಿ ಹತ್ರನೇ ಲೂಟಿ ಹೊಡೀರಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ಲ. ವೆರಿ ಸಿಂಪಲ್ ಸರ್. ನಾನು ಮೊದಲೇ ಹೇಳಿದಾಗೆ ಆ ರೆಡ್ಡಿಗೆ ಹಸಿವು ಜಾಸ್ತಿ. ಐ ಮೀನ್ ಈ ಹಸಿವಲ್ಲ ಸರ್, ಭೂಮಿ ಹಸಿವು. ಯಾವ್ದಾದ್ರೂ ಒಂದು ಒಳ್ಳೆ ಜಮೀನು ತೋರಿಸಿ ನಾವ್ ಯಾಕೆ ರೆಡ್ಡಿ ನ್ಯಾಮರಿಸಬಾರ್ದು? ಆ ಸೈಟ್ ಒಂದೇ ನಮ್ಮ ಆಸ್ತಿ, ಬೇರೆ ಜಮೀನು ಎಲ್ಲಿಂದ ತರೋದು? ನೋಡಿ ಸರ್, ಇಂಡಿಯಾ ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ 7ನೇ ದೊಡ್ಡ ರಾಷ್ಟ್ರ. ಇಲ್ಲಿ ಮನುಷ್ಯರಿಗೆ ಜಮೀನಿಗೆ ಏನು ಕೊರತೆ ಇಲ್ಲ. ಆ ವಿಷಯ ನನಗೆ ಬಿಟ್ಟು. ಅಂದ್ರೆ ಬೇರೆ ಯಾವ್ದೋ ಜಾಗ ತೋರಿಸಿ ಮಾರೋದು ಅಂತನಾ? ಬೇರೆ ಯಾವ್ದೋ ಜಾಗ ಯಾಕೆ ತೋರ್ಸೋಣ ಮೇಡಮ್? ಒಳ್ಳೆ ಜಾಗನೇ ತೋರಿಸ್ತೀನಿ, ಪ್ರೈಮ್ ಲ್ಯಾಂಡ್. ಅದನ್ನ ಮಾರೋದು ಹೇಗೆ? ಮಾರಲ್ಲ. ಮಾರೋ ತರ ನಾಟಕ ಆಡ್ತೀವಿ ಅಷ್ಟೇ. ಇದೇ ತರ ನಾಟಕ ಆಡಿನೇ ಅವ್ನು ಬೇಕಾದಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ. ನನಗೆ ಚೆನ್ನಾಗಿ ಗೊತ್ತು ಸರ್. ನಾವು ಮಾಡೋದು ಅಷ್ಟೇನೆ. ನೀವು ಸ್ವಲ್ಪ ಸಪೋರ್ಟ್ ಕೊಟ್ರೆ ಸಾಕು. ನೋಡಿ ಗೌಡ್ರೆ, ನೀವು ಒಂದು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಬಂದು ಇನ್ನೊಂದು ಹೊಸ ಸಮಸ್ಯೆ ಆರಂಭ ಮಾಡ್ತಿದೆ ಅಂತ ಅನ್ಸುತ್ತೆ. ನಾನು ಈಗಲೇ ಹಣ್ಣಾಗಿ ಹೋಗಿದ್ದೀನಿ. ದಯವಿಟ್ಟು ನನ್ನನ್ನು ಇದರಲ್ಲಿ ಸಿಕ್ಕಾಕ್ಸ್ಬೇಡಿ. ಸುಬ್ಬಣ್ಣ, ಕೂತ್ಕೋ ಸುಬ್ಬಣ್ಣ, ಕೂತ್ಕೋ. ಅಂಕಲ್, ನಾವು ಮೋಸ ಮಾಡೋದು ಬೇಡ. ನಮ್ಗೆ ಮೋಸ ಆದಾಗ ಕೊನೆ ಪಕ್ಷ ಹೋರಾಟನೂ ಮಾಡ್ತಿದ್ರೆ ಹೇಗೆ? ಹೋರಾಟ ಮಾಡೋಕ್ ನೀನು ಹೋಗಿದ್ದಕ್ಕೆ ತಾನೇ ನಿನ್ನನ್ನು ಅರೆಸ್ಟ್ ಮಾಡಿದ್ದು. ಅಪ್ಪ, ಸರ್, ಇವನೇನು ಕಳ್ತನ ಮಾಡ್ಲಿಲ್ಲ, ಮೋಸ ಮಾಡ್ಲಿಲ್ಲ. ನಮ್ ಜಾಗಕ್ಕೋಸ್ಕರ ತಾನು ಹೋರಾಟ ಮಾಡ್ದ. ಇದ್ರಲ್ಲಿ ತಪ್ಪೇನಿದೆ? ನಮ್ ಕೈಲಂತೂ ಆಗೋಲ್ಲ. ಸಹಾಯ ಮಾಡಕ್ ಬಂದವ್ರನ್ನ ಬೇಡ ಅನ್ನೋದು ಹೇಗ್ರಿ? ಅವನು ಎಷ್ಟು ಜನಕ್ಕೆ ಮೋಸ ಮಾಡಿದಾನೋ, ಅವನಿಗೆ ಮೋಸ ಮಾಡೋದು ಅಷ್ಟು ಸುಲಭ ಅಲ್ಲ. ನೀವು ತಲೆ ಕೆಡಿಸ್ಕೊಬೇಡಿ ಸರ್. ಆ ವಿಷಯ ನನಗೆ ಬಿಟ್ಬಿಡಿ. ನಾನಾಗ್ಲೇ ಹೇಳಿಲ್ವ ನಿಮಗೆ? ನೋಡು ಸುಬ್ಬಣ್ಣ, ಅವರಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ.
ನಾವ್ಯಾಕೆ ಒಂದ್ಸಲ ಪ್ರಯತ್ನ ಮಾಡಬಾರ್ದು? ಅಷ್ಟು ಬೆಲೆ ಬಾಳೋ ಆಸ್ತಿನ ಸುಲಭವಾಗಿ ಬಿಟ್ಕೊಡೋದು ನನಗೂ ಯಾಕೋ ಸರಿ ಕಾಣ್ತಾ ಇಲ್ಲ. ಹೌದಪ್ಪ, ಪ್ಲೀಸ್ ಒಪ್ಕೊಳ್ಳಿಪ್ಪ. ನೋಡಿ ಸರ್, ಇದರಿಂದ ನನಗೆ ಆಗ್ಬೇಕಾದ ಲಾಭ ಏನೂ ಇಲ್ಲ. ನಮ್ಮ ಹುಡುಗನಿಗೋಸ್ಕರ, ನಿಮ್ಗಾಗಿರೋ ಅನ್ಯಾಯಕ್ಕೋಸ್ಕರ ನಾನು ರಿಸ್ಕ್ ತಗೋತಾ ಇದ್ದೀನಿ. ಇಷ್ಟೆಲ್ಲ ಹೇಳಿದ್ಮೇಲೂ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಸರ್. ರೀ ಒಪ್ಕೊಳ್ರಿ. ಸರಿ, ಅದೇನು ಮಾಡ್ತಿರೋ ಮಾಡಿ. ಸುಬ್ಬಣ್ಣನ ಒಪ್ಸೋದು ಬಹಳ ಕಷ್ಟ. ಗೌಡ್ರೆ, ಈಗೇನ್ ಮಾಡ್ತೀರಾ? ಬಾಂಬ್ ಹಾಕ್ತೀನಿ. ಬಾಂಬಾ? ಬಾಸ್, ಯಾರು ಬಾಸ್ ಇವರು? ಯಾರು? ಓಹ್, ಇವಳ ಶೈಲಜಾ ಅಂತ, ನಮ್ಮ ಆಫೀಸ್ ಸ್ಟಾಫ್. ಸಿದ್ದು, ಈಗ ನಾವು ಆಡ್ತಾ ನಾಟಕದಲ್ಲಿ ರೆಡ್ಡಿ ಮುಂದೆ ಅಲ್ಲಿ ನನ್ನ ಪಿ ಆಗಿ ಆಕ್ಟ್ ಮಾಡ್ತಾ ಇದ್ದಾಳೆ. ಆದ್ರೆ ಶೈಲಜಾ ಆಗಲ್ಲ, ಮತ್ತೆ ಶಕೀಲಾ ಆಗಿ. ವಾವ್, ಏನ್ ಟೇಸ್ಟ್ ಬಾಸ್ ನಿಮ್ದು, ರಿಯಲಿ ಸೂಪರ್. ವಾವ್, ವಾಟ್ ಎ ಬ್ಯೂಟಿ. ಬಾಸ್, ರಿಯಲಿ ನಿಮ್ದು ಸೂಪರ್ ಸೆಲೆಕ್ಷನ್ ಬಾಸ್. ಇವಳನ್ನ ಕರ್ಕೊಂಡು ಆ ರೆಡ್ಡಿ ಹತ್ರಕ್ಕೆ ಹೋದ್ರೆ ಆ ರೆಡ್ಡಿ ಕೆಡ್ಡಿಗೆ ಬೀಳೋದಂತ ಗ್ಯಾರಂಟಿ. ಬಾಸ್, ಹೌದು, ಈಗ ನಮ್ಮ ಮುಂದಿನ ಪ್ಲಾನ್ ಏನ್ ಬಾಸ್? ಸಿದ್ದು, ನಾನೀಗ ರಾಮೇಗೌಡ ಅಲ್ಲ, ಅಮೆರಿಕದಿಂದ ಬಂದಿರೋ ರಾಬರ್ಟ್ ಗೌಡ. ನಮ್ಮ ಪೂರ್ವಿಕರದು ಈ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಸುಮಾರು ಒಂದು 8 ಎಕರೆ ಜಮೀನಿದೆ. ಅದನ್ನು ಮಾರೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಓಕೆ, ಸೂಪರ್ ಬಾಸ್. ಆದ್ರೆ ನನ್ಗೊಂದು ಡೌಟು. ಏನು? ನೀವು ಆ ರೆಡ್ಡಿ ಹಳೆ ದೋಸ್ತು, ನಿಮ್ಮನ್ನ ಅವ್ನು ಗುರ್ತಿಡಿಯಲ್ವಾ? ಇಂಪಾಸಿಬಲ್, ನೋ ಚಾನ್ಸ್ ಇದ್ದು. ಆ ರೆಡ್ಡಿ ನನ್ನ ಮುಖ ನೋಡೆ ಸುಮಾರು ವರ್ಷಗಳಾಗೋಗಿದೆ. ಅದರಲ್ಲೂ ನನಗೆ ಆಕ್ಸಿಡೆಂಟ್ ಆದಮೇಲೆ ನನ್ನ ಅವನ ಭೇಟಿನೇ ಆಗಿಲ್ಲ. ಎನಿವೆ ಫರ್ಗೆಟ್ ಇಟ್. ಸಿದ್ದು, ಈಗ ನಾನು ಆಡ್ತಿರೋ ನಾಟಕದಲ್ಲಿ ನಾನು ಹಾಕೋ ಗೆಟಪ್ಪಲ್ಲಿ, ನಾನು ಮಾಡೋ ಸೆಟಪ್ಪಲ್ಲಿ ಅವ್ನು ನನ್ನ ಕಣ್ಣಿಡಿಯೋಕ್ಕೆ ಚಾನ್ಸಸ್ಸೇ ಇಲ್ಲ. ಆದರೂ ಅವ್ನ ವೀಕ್ನೆಸ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅದೇನು ಬಾಸ್? ಶೈಲಜಾ, ಆ ಬ್ರೋಕರ್ ಒಂದು ಫೋನ್ ಮಾಡು. ಓಕೆ. ಹಲೋ. ಹೌದು ಮೇಡಮ್. ಹಾ 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 ನೀವು ರೈಟ್ ಪರ್ಸನ್ನೇ ಕಾಂಟ್ಯಾಕ್ಟ್ ಮಾಡಿದ್ದೀರಾ. ಹೌದು, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ನಾನು ನೋಡ್ಕೊತೀನಿ. ಹೌದಾ? ಪಾರ್ಟಿಗಳನ್ನ ಕ್ಯೂ ನಿಲ್ಸ್ಬಿಡ್ತೀನಿ ಮೇಡಮ್. ಹೌದು, ನನ್ನ ಹತ್ರ ಎಂತ ದೊಡ್ಡ ದೊಡ್ಡ ಪಾರ್ಟಿಗಳಿದ್ದಾರೆ. ಹಾ 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 ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ನಾನು ನೋಡ್ಕೊಂತೀನಿ. 10 ನಿಮಿಷ ಟೈಮ್ ಕೊಡಿ ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಆಯ್ತು ಆಯ್ತು ಮೇಡಮ್. NRI ಪ್ರಾಪರ್ಟಿ 10 ಎಕರೆ ಅಣ್ಣ. ಅಣ್ಣ, ನಾನಣ್ಣ. ಸಂಜೆ ಮನೆಗೆ ಬರ್ತಾ ಇದ್ದೀನಿ. ಸಂಜೆ ಮನೆಗೆ ಬರ್ತೀನಲ್ಲ, ಅಲ್ಲೇ ಮಾತಾಡೋಣ ಅಣ್ಣ. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ಸಾಹೇಬ್ರು ಬರ್ತಾ ಇದ್ದಾರೆ, ವೇಟ್ ಮಾಡಿ. Gouda, as everybody says. Gouda, as I'm born. Gouda, as everybody says. Gouda, 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 Gouda. ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್. ಐ ಆಮ್ ರಾಜೇಂದ್ರ. ಓ, ಐ ಆಮ್ ಗೌಡ, ರಾಬರ್ಟ್ ಗೌಡ. ವೆಲ್ಕಮ್ ಟು ಇಂಡಿಯಾ ಸರ್. ಬನ್ನಿ ಸರ್, ಕೂತ್ಕೊಂಡು ಮಾತಾಡೋಣ. ನೀವು ಬ್ರೋಕರ್ ಅಥವಾ ಪಾರ್ಟಿನ? ಬನ್ನಿ ಸರ್, ಕೂತ್ ಮಾತಾಡೋಣ. ಆನ್ಸರ್ ಟು ಮೈ ಕ್ವಶನ್. ನೀವು ಬ್ರೋಕರ್ ಅಥವಾ ಪಾರ್ಟಿನ? ಬ್ರೋಕರ್ ಸರ್. ಸೆಕ್ರೆಟರಿ, ನಾನು ಏನಾದ್ರೂ ಹೇಳಿರಲಿಲ್ಲ? ನಾನು ಬ್ರೋಕರ್ ಹತ್ರ ಮಾತಾಡಲ್ಲ, ಏನಿದ್ರು ಡೈರೆಕ್ಟ್ ಪಾರ್ಟಿ ಹತ್ರ ಮಾತಾಡೋದು ಅಂತ. ಸಾರಿ ಸರ್, ಪಾರ್ಟಿನ ಕರ್ಕೊಂಡು.
ಗೌಡ ಸರ್ ಸ್ಟಾಪ್. ನಾನು ಹೇಳಿದ್ದೇನು ನೀವು ಮಾಡಿದ್ದೇನು? ಎಲ್ರಿ ಪಾರ್ಟಿ? ಅಲ್ಲ ಮೇಡಮ್ ಅದು ಅದು ಇಲ್ಲ ಇದು ಇಲ್ಲ, ಸುಮ್ಮನೆ ರೀ. ಕೆಲಸದಲ್ಲಿ ಪ್ರಿನ್ಸಿಪಲ್ ಇರ್ಬೇಕು, ಹೇಳಿದ್ದನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಸಂಜೆ ಒಳಗೆ ಪಾರ್ಟಿ ಸಿಕ್ಕಿದ್ರೆ ಫೋನ್ ಮಾಡಿ, ಇಲ್ಲ ಅಂದ್ರೆ ಗುಡ್ ಬೈ. ಅಲ್ಲ ಮೇಡಮ್ ಎಷ್ಟು ಎಕರೆ ಐತೆ ಅಂದ್ರೆ? 10 ಎಕರೆ ಅಣ್ಣ. ರಿಂಗ್ ರೋಡ್ ಪಕ್ಕ. ರಿಂಗ್ ರೋಡ್ ಪಕ್ಕದಲ್ಲೇ. ಇವನು ಹೇಳ್ತಾ ಇರೋದು ಕರೆಕ್ಟ್ ಆಗಿದ್ದು. ಸತ್ತಲ್ಲಿ ಏನಾದ್ರು ರಿಂಗ್ ರೋಡ್ ಆಗ್ಬಿಟ್ರೆ ರೇಟು ಡಬ್ಬಲ್ ಆಗ್ಬಿಡ್ತದೆ. ಡಬಲ್ ಕಾದು ಟ್ರಿಪಲ್ ರೇ. ಪಾರ್ಟಿ ಅವ್ರ ಪಾರ್ಟಿ ನಿಮಗೆ ನಾನು, ನನಗೆ ನೀವು ಅಷ್ಟೇ. ನೀನು ನಮ್ಮಿ ಪಾರ್ಟ್ನರ್ ಆಗ್ತೀನೋ? ಅವರು NRI ಪಾರ್ಟಿ ತುಂಬಾ ಅರ್ಜೆಂಟು, ಅದಕ್ಕಾಗಂದೆ ಅಷ್ಟೇ. ನಿಂಗೆ ಎಷ್ಟು ಬೇಕು? ಒಂದು 3% ಕೊಡಿ ಅಣ್ಣ. ಅಂಕ ಬರೇ, ನಿನಗೆ ಆಫೀಸ್ ಕೊಡ್ಸಿದ್ದಾನೋ ಬಿಸ್ನೆಸ್ ಕೊಡ್ಸಿದ್ದಾನೋ? ನನ್ನ ಹತ್ರನೇ ಬಿಸ್ನೆಸ್ ಮಾತಾಡ್ತೀಯಾ? ಅಲ್ಲಣ್ಣ, 2 ಕೋಟಿ ರೂಪಾಯಿ ಡೀಲ್ ಅದು. ಏನೋ ಅಲ್ಪ ಸ್ವಲ್ಪ ಕೊಟ್ರೆ ನನ್ನ ಚಿಕ್ಕ ಬಾಯಿ ಸಿಹಿ ಮಾಡ್ಕೊಂಡಂಗಾಗಲ್ವಾ? ನೀನು ಹೇಳೋ ವೆಂಕಟೇಶ. ನಿನ್ ಬಾಯಿ ಆಗೋ ಇತ್ತೀಚೆಗೆ ದೊಡ್ಡದಾಗ್ತೈತೆ. ರೆಡ್ಡಿ ವೇದಾ, ಯಾಕೆ ಅಳ್ತಾ ಇದೆಯಾ? ಪ್ರಾಬ್ಲಮ್ಸ್ ಅಲ್ಲ, ಒಳ್ಳೆಯವ್ರಿಗೆ ಯಾಕೆ ಬರುತ್ತೆ? ಪ್ರಾಬ್ಲಮ್ಸ್ಗಳಿಗೆ ಒಳ್ಳೆಯವರು ಕೆಟ್ಟವರು ಅನ್ನೋ ತಾರತಮ್ಯ ಎಲ್ಲ ಕಣೆ, ಅದೆಲ್ರಿಗೂ ಬರುತ್ತೆ. ಬಂದವರೆಲ್ಲ ನಿನ್ನಾಗೆ ಯೋಚನೆ ಮಾಡ್ತಾ ಇರ್ತಾರಾ? ನಿನ್ಗಿಂತ ಪ್ರಾಬ್ಲಮ್ಸ್ ಇರೋರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು, ಆಗ ನಿಂದು ಪ್ರಾಬ್ಲಮ್ ಇಲ್ಲ ಅಂತ ನಿನ್ಗೆ ಗೊತ್ತಾಗುತ್ತೆ. ಪ್ಲೀಸ್, ನೀನ್ ನನಗೆ ಫಿಲಾಸಫಿ ಹೇಳಕ್ ಬರಬೇಡ. ವೇದ, ಇದು ಫಿಲಾಸಫಿ ಅಲ್ಲ, ಸತ್ಯ. ವೇದ, ನೀನ್ ಮನ್ಸ್ ಮಾಡಿದ್ರೆ ಇಲ್ಲೇ ನಿನ್ಗೆ ಒಳ್ಳೆ ಕೆಲಸ ಸಿಗುತ್ತೆ, ಕೈ ತುಂಬಾ ಸಂಬಳನೂ ಸಿಗುತ್ತೆ. 4-5 ವರ್ಷ ಕಷ್ಟಪಟ್ರೆ ಸೈಟ್ ಏನು, ಮನೇನೆ ಕೊಂಡ್ಕೊಂಡು ಅಪ್ಪ ಅಮ್ಮ ಜೊತೆ ಹ್ಯಾಪಿಯಾಗಿ ಬದುಕ್ಬೋದು, ಗೊತ್ತಾ? ಇದು ನಿನ್ ಲಿಮಿಟೇಷನ್. ಆದ್ರೆ ಅಮೆರಿಕಾಗ್ ಹೋಗ್ಬೇಕನ್ನೋದು ನನ್ನ ಆಂಬಿಷನ್. ಅದು ಗೊತ್ತಾ ನಿನಗೆ? ಎಲ್ರು ನಿನ್ನಾಗೆ ಯೋಚನೆ ಮಾಡಿದ್ರೆ ಅಂಬಾನಿ ಬ್ರೋಕರ್ ಆಗೇ ಇರ್ಬೇಕಾಗಿತ್ತು, ನಾರಾಯಣ್ ಮೂರ್ತಿ ವರ್ಕರ್ ಆಗೇ ಇರ್ಬೇಕಾಗಿತ್ತು. ಅಂದ್ರೆ ನಿನ್ ದೃಷ್ಟಿಲಿ ವರ್ಕರ್ ಬ್ರೋಕರ್ ಮನುಷ್ಯ ಅಲ್ವಾ? ನಾನು ಮನುಷ್ಯರ ಬಗ್ಗೆ ಮಾತಾಡ್ತಾ ಇಲ್ಲ, ಅವಕಾಶಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆರೆ ನೀರ್ಗೆ ಅವಕಾಶ ಇಲ್ಲ, ಅದಕ್ಕೆ ಹಾಗೆ ನಿಂತಿರುತ್ತೆ, ಹಿಂಗೋಗುತ್ತೆ. ಆದ್ರೆ ನದಿ ನೀರ್ಗೆ ಅವಕಾಶ ಇದೆ, ಅದು ಹರಿಯುತ್ತೆ, ಸಮುದ್ರಕ್ಕೆ ಸೇರುತ್ತೆ. ಅವಕಾಶಗಳಿದ್ರೂ ಕೈ ಕಟ್ಕೊಂಡು ನಿಂತಿರ್ಬೇಕನ್ನೋದು ಮೂರ್ಖತನ. ಸಾರಿ ವೇದ, ನೀನ್ ಹೇಳ್ದಾಗೆ ನಾನು ಪುಟ್ಕೆರೆನೆ, ನೀನು ದೊಡ್ಡ ನದಿನೇ. ನನ್ನ ಹಾಗೆ ನೀನು ನನ್ನ ಜೊತೆ ನಿಂಚಾಗಲೇ ನಿಂತಿರ್ಬೇಕು ಅಂತ ಆಸೆ ಪಡೋದು ನಿಜವಾಗ್ಲೂ ನನ್ನ ಮೂರ್ಖತನನೇ. ಸಿದ್ದು, ಯಾಕೋ ಏನೇನೋ ಹೇಳ್ತಾ ಇದ್ಯಾ? ನಾನ್ ನಿನ್ ಬಗ್ಗೆ ಎಲ್ಲ ಹೇಳಿದ್ದು, ಸುಮ್ಮನೆ ಹೀಗೆ ಜನರಲ್ ಆಗಿ ಅನಲೈಸ್ ಮಾಡಿದೆ. ಹೇಳಿದ್ರೆ ತಪ್ಪೇನ್ ವೇದ, ಇರೋದನ್ ತಾನೇ ಹೇಳ್ದೆ. ಸಿದ್ದು, ಹಾಗಲ್ವೋ? ನೋಡ್ ವೇದ, ಹಲೋ, ಹೇಳಿ ಬಾಸ್. ಹೌದಾ, ಓಕೆ ಬಾಸ್, ಥ್ಯಾಂಕ್ ಯು ಬಾಸ್. ಸಿದ್ದು ಯಾರು? ಬಾಸು ರೆಡ್ಡಿನ ಮೀಟ್ ಮಾಡಕ್ ಹೋಗ್ತಾ ಇದ್ದಾರಂತೆ, 100% ಸಕ್ಸಸ್ ಅಂದ್ರು. ಹೌದಾ? ಎಸ್. ಶೈಲಜಾ, ಹೇಳಿದಲ್ಲ ಜ್ಞಾಪಕ ಇದ್ದಿರ್ತಾರೆ? ಶ್ಯೂರ್, ನೆನಪಿದೆ ಸರ್. ನೀವು ಅಮೆರಿಕದಿಂದ ಬಂದಿದ್ದೀರಾ, ಬಿಸ್ನೆಸ್ ಮ್ಯಾನ್, ಹೋಟೆಲ್ಸ್ ಇದೆ, ಫ್ಯಾಕ್ಟ್ರೀಸ್ ಇದೆ, ಸಾಫ್ಟ್ವೇರ್ ಇದೆ, ನೀವು ಓನರು, ನಾನ್ PA. ಅವನ್ ಬಂದಾಗ ಅವನ್ಗೇನಾದ್ರೂ ನಿಮ್ಮ ಮೇಲೆ ಡೌಟ್ ಬಂದ್ರೆ ಓಕೆನಾ? ಸ್ವಲ್ಪ ಡೀಸೆಂಟ್ ಆಗಿ ಕೂತ್ಕೋ. ಅವನ್ ಗಮನನ ಬೇರೆ ಕಡೆ ಸೆಳಿಬೇಕು, ಅಷ್ಟೇ ಅಲ್ವಾ? ಹೌದು, ಪರವಾಗಿಲ್ಲ, ಚೆನ್ನಾಗಿ ಆಕ್ಟ್ ಮಾಡ್ತೀಯಾ. ಹೋಗ್ಲಿ ಬಿಡಿ ಸರ್, ನಾನು ಆಕ್ಟರ್ ಆಗ್ಬೇಕಂತಾನೆ ಬಂದಿದ್ದು, ಹೋಗಿ ಹೋಗಿ ನಿಮ್ PA ಆಗ್ಬಿಟ್ಟೆ. ಎಷ್ಟು ಸ್ಮೂತ್ ಆಗಿದೆ, ಹಾಗೆ ಮಲ್ಕೋಬೇಕು ಅನ್ಸುತ್ತೆ. ಮೊದಲು ನೀನ್ ಸರಿಯಾಗಿ ಕೂತ್ಕೋ. ಯಾಕೆ ಸರ್? ಈ ಪೋಸಲ್ಲ ರೆಡ್ಡಿ ಹತ್ರ ತೋರ್ಸು. ಏನ್ ಕನ್ಸೋ ಏನೋ, ಒಂಚೂರು ರಸಿಕತೆ ಅನ್ನೋದೇ ಇಲ್ಲ. ಏನಂದೆ? ಕರ್ನಾಟಕದಲ್ಲಿ ರಸಿಕರಿಗೆ ಏನ್ ಕಮ್ಮಿ ಇಲ್ಲಮ್ಮ, ಗೊತ್ತಾ? ಓ, ಆ ರೆಡ್ಡಿ ಬರೋ ಟೈಮ್ ಆಯ್ತು, ನಡಿ ನಡಿ. ಹಾಯ್ ಸರ್.
ಸರ್. ಅಣ್ಣ ಅಣ್ಣ ಪದಂಡಿ ವೆಲ್ಕಮ್ ವೆಲ್ಕಮ್. ಇವರು ಹಲೋ ಗೌಡಗಾರು. ರಾಬರ್ಟ್ ಗೌಡ ರೆಡ್ಡಿ ಕೃಷ್ಣ ರೆಡ್ಡಿ. How do you do? I am fine. వీడు నా శిష్యుడు వెంకటేశ్వరు. Hello. sir. Meet my secretary. ನೈಸ್ ಮೀಟಿಂಗ್ ಯು ಸರ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ರೆಡ್ಡಿ గారు ಏನ್ ತಗೋತೀರಾ? ಕಾಫಿ, ಟೀ, ಸಾಫ್ಟ್ ಡ್ರಿಂಕ್ಸ್? ಏನು ಬೇಡ ಸರ್. ಅಣ್ಣ ಸರ್ ಪ್ರಸಾದಮು. ಪ್ರಸಾದ ಎಲ್ಲಿದು? ನಮ್ಮ ಅಣ್ಣವ್ರು ತಗೊಂಬಂದಿದ್ದು. ದೊಡ್ಡ ಡೀಲಿಂಗ್ಸ್ ಮಾಡ್ಬೇಕಾದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಬರೋದು ಇವ್ರ ಅಭ್ಯಾಸ. ಸರಿ ಬಿಡಿ. ಸರ್ ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಸರ್. ನೋಡಿರ್ತೀರಾ? ಐ ಥಿಂಕ್ CNN, IBN, BBC. ಇಲ್ಲ ಸರ್, ಡೈರೆಕ್ಟ್ ನೋಡಿದ್ದೀನಿ. ಡೈರೆಕ್ಟ್? I think you might have seen me in the British Airways, Lufthansa. ಇಲ್ಲ Secretary. Yes, sir. ರೆಡ್ಡಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಲೆಟ್ಸ್ ಕಮ್ ಡೈರೆಕ್ಟ್ಲಿ ಟು ದ ಟಾಪಿಕ್. ನಮ್ಮ ಅಣ್ಣ ಅವ್ರಿಗೆ ನಿಮ್ ಜಾಗದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಲ್ವಾ ಅಣ್ಣ? ನೋಡಿ, ನಾನೇನಿದ್ರು ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಇಯರ್ಲಿ ಟ್ವೈಸ್, 2 ಸಲ ನಾನು ಇಂಡಿಯಾಗೆ ಬರ್ತೀನಿ. ಒಂದ್ಸಲ ತಿರುಪತಿಗೆ ಹೋಗ್ತೀನಿ, ಇನ್ನೊಂದ್ಸಲ ದೇವಿ ದರ್ಶನಕ್ಕೆ ಹೋಗ್ತೀನಿ. ದೇವಿ? ಯಾವ ದೇವಿ ಸರ್? ದೇವಿ ಸುಗ್ಲಮ್ಮ. ರೆಡ್ಡಿ. ನಮ್ ಸಾಹೇಬ್ರಿಗೆ ತಾಯಿ ಸುಗ್ಲಮ್ಮ ಅಂದ್ರೆ ತುಂಬಾ ಭಯ ಭಕ್ತಿ ಸಾರ್. ಭಕ್ತಿ ಇಲ್ಲದೆ ಇದ್ರು ಭಯ ಅಂತೂ ಇರ್ಲೇಬೇಕಲ್ಲ. ಯಾಕೆಂದ್ರೆ ಸುಗ್ಲಮ್ಮ ಅಂದ್ರೆ ಶಕ್ತಿ ದೇವತೆ. ಆಕೆಗೆ ನಿಷ್ಠುರವಾಗಿ ನೋಡ್ಕೊಂಡ್ರೆ ಶಾಪ ಕೊಟ್ಬಿಡ್ತಾಳೆ. ಹಂಗೆಲ್ಲ ಎದುರಿಸ್ಬೇಡಿ ಸರ್. ನಾನು ಪ್ರತಿ ವರ್ಷ ಅನ್ನದಾನ ಮಾಡಿಸ್ತೀನಿ, ವಸ್ತ್ರದಾನ ಮಾಡಿಸ್ತೀನಿ, ಸಾಮೂಹಿಕವಾಗಿ ಲೇಡೀಸ್ಗೆಲ್ಲ ಮದುವೆ ಮಾಡಿಸ್ಬಿಡ್ತೀನಿ. ಲೇಡೀಸ್ಗೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರಾ. ಓಕೆ, ಈಗ ಕಮಿಂಗ್ ಟು ದ ಪಾಯಿಂಟ್. ನಮ್ಮ ಆನ್ಸ್ಟರ್ಸ್ ಪ್ರಾಪರ್ಟಿ, ಐ ಮೀನ್ ನಮ್ಮ ಪೂರ್ವಿಕರದು ಸಿಕ್ಕಾಪಟ್ಟೆ ಜಮೀನಿದೆ. ಆದರೆ ಅದನ್ನ ನೋಡ್ಕೊಳಕ್ಕೆ ಇಲ್ಲಿ ಯಾರು ದಿಕ್ಕಿಲ್ಲ. ಅದು ಅಲ್ಲದೆ ಹೆತ್ತು ತಾಯಿನ, ಭೂತಾಯಿನ ಈಗಿನ ಕಾಲದಲ್ಲಿ ಯಾರ ತಾನೇ ಚೆನ್ನಾಗಿ ನೋಡ್ಕೊತಾರೆ ಹೇಳಿ? ಅಂಥವ್ರು ಬಹಳ ಕಮ್ಮಿನೇ. ಏನಂತೀರಾ? ಅಯ್ಯೋ, ನಮ್ ರೆಡ್ಡಿ ಸಾಹೇಬ್ರಿಗೆ ಭೂಮಿ ತಾಯಿ ಅಂದ್ರೆ ಅದ್ ಎಷ್ಟು ಪ್ರೀತಿ ಗೊತ್ತಾ? ನೀವೇನ್ ತಗೋತೀರಾ? ಕಾಫಿ, ಟೀ? ಬೇಡ. ಸಾಫ್ಟ್ ಡ್ರಿಂಕ್ಸ್? ಬೇಡವೇ ಬೇಡ. ಈಗ ನೀವು ಸುಮ್ಮನೆ ಇರೋದಕ್ಕೆ ಏನ್ ತಗೋತೀರಾ? ಗೌಡಗಾರು, ಇವತ್ತು ನಾವು ಪ್ರೀತಿಸೋ ಕುಳಿದಿರೋದು ಭೂಮಿ ಒಂದೇ. ಅದ್ ಬಿಟ್ಟು ಬೇರೆ ಯಾವ್ದಿದೆ? ಇದೆ, ಇನ್ನೂ 2 ಇದೆ. ಮೊದಲನೇದು ಹೆಣ್ಣು, ಆಮೇಲೆ ಹೊನ್ನು, ಆಮೇಲೆ ಮಣ್ಣು. ಗೌಡಗಾರು, ಎನಿವೇ, ನಾನು ಹುಡುಕ್ತಾ ಇರೋ ವ್ಯಕ್ತಿ ನಾನು ಎದುರುಗಡೆ ಕೂತಿರೋದಕ್ಕೆ ಐ ಆಮ್ ವೆರಿ ವೆರಿ ಹ್ಯಾಪಿ. ಜಮೀನ್ ನಮ್ಗೆ ಪಕ್ಕ ಅಲ್ವಾ? ಪಕ್ಕ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಗೌಡಗಾರು, ಒಕ್ಕ ರಿಕ್ವೆಸ್ಟ್ ಅಂಡಿ. ಹೇಳಿ. ಹೋಗಿ ಜಮೀನ ನೋಡ್ಕೊಂಡ್ ಬಂದ್ಬಿಟ್ರೆ ಎಲ್ಲ. ಜಮೀನಾ? ಅದಕ್ಕೇನಂತೆ, ಇವತ್ತೇ ಹೋಗೋಣ. ಈಗ್ಲೇ ಹೋಗೋಣ. ಸರ್, ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಏನೂ ಇಲ್ಲ. ಅದು ಸರ್, ಅದು ನಮ್ ಬಾಸ್ ದೊಡ್ಡ ಇಲ್ಲೆಲ್ಲ ಶುಕ್ರವಾರನೇ ಮಾಡೋದು. ಸುಗ್ಲಮ್ಮ? ಸುಗ್ಲಮ್ಮ ದೇವಿ. మేము ಸುಗ್ಲಮ್ಮನೆ. ಗೌಡಗಾರು, ದೇವಿ ಅಪ್ಪಣೆ ಲೇಕುಂಡ ನಾನು ಜಮೀನ್ ಹೆಂಗ್ ನೋಡ್ಲಿ? ನೀವು ಯಾವಾಗ ಅಪ್ಪಣೆ ಕೊಡ್ತಿರೋ ಆವಾಗ ನಾನು ನೋಡ್ತೀನಿ.
ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ. ಸೆಕ್ರೆಟರಿ, ಆ ಫೈಲ್ ಏನಾಯ್ತು? ಈ ಜಮೀನ್ ನನಗೆ ಕೊಡಿಸ್ಬೇಕು. ರೆಡ್ಡಿ ಅವ್ರೆ, ನಾನು ಹೇಳ್ದಲ್ಲ, ಆ ಜಮೀನು ನಿಮ್ದೆ. ನನಗೆ ಏನ್ರಾ? ನನಗೆ ಈ ಜಮೀನು ಈಗ ಅವನ್ ನೋಡೋಕೆ ಜಮೀನ್ ಎಲ್ಲಿಂದ ತರ್ತೀರಾ? ನೋ ಪ್ರಾಬ್ಲಮ್. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ ಸರ್? ಆಲ್ರೆಡಿ ಜಮೀನ್ ಫಿಕ್ಸ್ ಆಗಿದೆ. ಓನರ್ ಯಾರು? ಗೋಮಾತೆ. ಅಂದ್ರೆ ವೆರಿ ಸಿಂಪಲ್ ಸರ್. ಗೋ ಸಂರಕ್ಷಣಾ ಡಿಪಾರ್ಟ್ಮೆಂಟಿನ ಜಾಗ. 2 ವರ್ಷಗಳ ಹಿಂದೆನೆ ಗೋ ಸಂರಕ್ಷಣಾ ಇನ್ಸ್ಟಿಟ್ಯೂಟ್ ಒಂದು ಪ್ರಾರಂಭ ಆಗಬೇಕಾಯ್ತು. ಆದರೆ ಸರ್ಕಾರ ಯಾವುದೇ ತೀರ್ಮಾನ ತಗೊಳ್ಳದೇ ಇರೋದ್ರಿಂದ ಆ ಜಾಗ ಇನ್ನೂ ಹಾಗೆ ಖಾಲಿ ಬಿದ್ದಿದೆ. ಬೋರ್ಡ್ ಮಾತ್ರ ಇದೆ. ಸದ್ಯಕ್ಕೆ ಅದೇ ನಮ್ಮ ಜಾಗ. ಗೌಡ್ರೆ, ಸರ್ಕಾರಿ ಜಾಗ ತಗೊಂಡು ಹಾಗೆಲ್ಲ ಮಾಡಿದ್ರೆ ಸುಮ್ಮನೆ ಬಿಡ್ತಾರಾ? ಏನ್ ಸರ್, ನೀವು ಹಾಗೆ ಮಾತಾಡ್ತಾ ಇದ್ರಲ್ಲ. ಇವತ್ತಿನ ದಿವಸ ಸರ್ಕಾರದ ಜಮೀನಲ್ಲಿ ಮನೆಗಳನ್ನ ಕಟ್ಕೋತಾರೆ, ಸೈಟ್ಗಳನ್ನ ಮಾಡ್ಕೋತಾರೆ, ಡಿನೋಟಿಫೈ ಮಾಡಿಸಿ ಕೋಟಿಗಳ ಗಟ್ಟಲೆ ದಂಧೆ ಲೂಟಿ ಹೊಡಿತಾ ಇದ್ದಾರೆ. ಅಷ್ಟೇ ಯಾಕೆ, ಕೆರೆನೇ ಒತ್ತುವರಿ ಮಾಡ್ಕೋತಾ ಇದ್ದಾರೆ, ಕಾಡಿಗೆ ಬೇಲಿನ ಹಾಕೋತಾ ಇದ್ದಾರೆ. ಇಷ್ಟೆಲ್ಲ ಅನ್ಯಾಯ ಮೋಸ ನಡೀತಾ ಇರ್ಬೇಕಾದ್ರೆ ಈ ದುನಿಯಾದಲ್ಲಿ ಆಫ್ಟರ್ ಆಲ್ ನಾವ್ ಏನ್ ಸರ್ ಮಾಡ್ತಾ ಇದೀವಿ? ಆ ರೆಡ್ಡಿನ ನಂಬಿಸೋದಕ್ಕೋಸ್ಕರ ಜಸ್ಟ್ ಒಂದು 4 ದಿವಸ ಆ ಭೂಮಿನ ನಾವು ಬಳಸ್ಕೋತಾ ಇದೀವಿ ಅಷ್ಟೇ. ಅದು ನಮ್ ಸೈಟು ನಾವು ಉಳಿಸ್ಕೊಳೋದಕ್ಕಪ್ಪ, ತಪ್ಪೇನು? ವೇದ, ಸರಿಯಾಗಿ ಹೇಳಿದ್ಯಮ್ಮ. ಏನ್ ಸರಿನೋ ಏನ್ ತಪ್ಪೋ ನನಗಂತೂ ಏನೂ ಅರ್ಥವಾಗ್ತಿಲ್ಲ. ನೋಡಿ, ನಿಮ್ಗೆ ಅರ್ಥ ಆಗೋದು ಬಿಡೋದು ಮುಖ್ಯ ಅಲ್ಲ, ನಮ್ಗೆ ನಮ್ಮ ಸೈಟ್ ಸಿಗೋದು ಮುಖ್ಯ. ಹೋದ್ಸಲನೇ ನೀವು ಅವ್ರಿಗೆ ಹೇಳಿದ್ರಲ್ಲ, ನೀವೇನು ಅನ್ಕೊಂಡಿದ್ರೋ ಅದನ್ನೇ ಮಾಡಿ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. చదురంగ ఈ లైఫే చదురంగ రంగ హే రంగ నీ నాడు బాబేగా రంగ చదురంగ ఈ లైఫే చదురంగ రంగ హే రంగ నీ నాడు ಬಾಬೇಗ ಸೋಲೋದು ಯಾರು ಗೆಲ್ಲೋದು ಯಾರು ನೋಡೋಣ ಬಾಯಿಗ ಬಾ ಬಾ ಸವಾಲು ಬಾ 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 ಕಮಾಲು ಬಾ 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 ಸವಾಲು ಬಾ 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 ಕಮಾಲು ಬಾ ರಂಗ ಚದುರಂಗ ಈ ಲೈಫೇ ಚದುರಂಗ ರಂಗ ಹೇ ರಂಗ ನೀ ಮಾಡು ಬಾಬೇಗ ರಂಗ ಚದುರಂಗ ಈ ಲೈಫೇ ಚದುರಂಗ ರಂಗ ಹೇ ರಂಗ ನೀ ಮಾಡು ಬಾಬೇಗ ಬೆರೆಸಿದೆ ನಿನ್ನ ತುಡಿಸಿದೆ ನಿನ್ನ ಜನ ಜನ ಕಾಂಚಾಣ ಅಳಿಸುವೆ ನಿನ್ನ ಇಳಿಸುವೆ ನಿನ್ನ ಮಿರಮಿರ ಬಣ್ಣನ ಎಲ್ಲವೂ ನಂಗೆ ಎನ್ನುವುದೇಕೆ ಬಿಡು ಬಿಡು ಸ್ವಾರ್ಥನ ಪಡೆದರು ಏನು ಕೊನೆಗೆ ನೀನು ಸೇರುವೆ ಮಣ್ಣನ್ನ ಒಟ್ಟು ತಿಂದ್ರೆ ನೀರು ಕುಡಿಬೇಕು ಅಪ್ಪಿಗೆಲ್ಲ ದಂಡ ತೆರಬೇಕು ಪಾಪ ಪುಣ್ಯ ವಸೂಲಿ ಲೆಕ್ಕ ಆಗೋದೆಲ್ಲ ಇಲ್ಲೇ ಸವಾಲು ಬಾ 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 ಕಮಾಲು ಬಾ 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 ಸವಾಲು ಬಾ 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 ಕಮಾಲು ಬಾ ಬಾ ಹಾವಿಗೆ ಹದ್ದು
ಜಗದಲ್ಲಿ ನಿಯಮಾನೋ ಒಬ್ಬರಿಗಿಂತ ಒಬ್ಬರು ಅಂತ ತಿಳಿಯದೆ ನಿನಗಿನ್ನೋ ಮಾಡುವುದೆಲ್ಲ ನೋಡುವನಲ್ಲ ಮೇಲಿರೋ ನಮ್ಮಪ್ಪ ಮೋಸಕ್ಕೆ ಮೋಸ ಏಟಿಗೆ ಏಟು ತಪ್ಪುವುದಿಲ್ಲಪ್ಪ ಬಾಳದಿಲ್ಲಿ 3 ದಿವಸ ಯಾಕೋ ಇಷ್ಟು ಮೋಹ ಬ್ಯಾಡಣ್ಣು ಹೋಗುವಾಗ ಏನನ್ನು ನೀನು ತಕೊಂಡು ಹೋಗೋದಿಲ್ಲ ಸವಾಲು ಬಾ 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 ಕಮಾಲು ಬಾ 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 ಸವಾಲು ಬಾ 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 ಕಮಾಲು ಬಾ 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 ರಂಗ ಚದುರಂಗ ಈ ಲೈಫೇ ಚದುರಂಗ ರಂಗ ಹೇ ರಂಗ ನೀನಾಡು ಬಾ ಬೇಗ ರಂಗ ಚದುರಂಗ ಈ ಲೈಫೇ ಚದುರಂಗ ರಂಗ ಹೇ ರಂಗ ನೀನಾಡು ಬಾ ಬೇಗ ಸೋಲೋದು ಯಾರು ಗೆಲ್ಲೋದು ಯಾರು ನೋಡೋಣ ಬಾ ಈಗ ಬಾ ಬಾ ಸವಾಲು ಬಾ 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 ಕಮಾಲು ಬಾ 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 ಸವಾಲು ಬಾ 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 ಕಮಾಲು ಬಾ ಈ ವಯರನ್ನ ಅವನ ಹತ್ರ ತೋರಿಸು. ಹೇಳಿ ನೆನಪಿದೆ ತಾನೆ? ನೆನಪಿದೆ. ಹಾಯ್ ಗೌಡಗಾರು. ರೆಡ್ಡಿ ಗಾರು ವೆಲ್ಕಮ್. ಹಲೋ ಹಲೋ ಗೌಡಗಾರು. ಹಲೋ ಹಲೋ ವೆಲ್ಕಮ್ ವೆಲ್ಕಮ್ ರೆಡ್ಡಿ ಗಾರು. ನಮ್ ಜಾಗ ಹುಡ್ಕೋ ನಿಮ್ಗೇನ್ ಕಷ್ಟ ಆಗಿಲ್ಲ? ನಮ್ಮ ಜಾಗ ಹುಡುಕೋದು ಏನು ಕಷ್ಟ ಆಗಲ್ಲ. ರೆಡ್ಡಿ ಗಾರು ನಮ್ ಜಮೀನು ಇದೆ ನೋಡಿದ್ರಾ? ಸಿಂಗಾರಪ್ಪ ಸರ್, ಇವ್ರು ಸಿಂಗಾರಪ್ಪ ಅಂತ ನಮ್ ಜಮೀನೆಲ್ಲ ಇವರೇ ನೋಡ್ಕೊಳ್ಳೋದು. ನಮಸ್ಕಾರ ಸರ್. ಇವ್ರು ಅವ್ರ ತಾಯಿ. ಅಲ್ಲೇ ಇರ್ಲಿ ಅವರು. ಆಹಾ ಬ್ಯೂಟಿಫುಲ್. ಗೌಡಗಾರು ನೀವೇನು ತಪ್ಪು ತಿಳ್ಕೊಳಲ್ಲ ಅಂತಂದ್ರೆ ನಿಮ್ ಜಮೀನೆಲ್ಲ ಒಂದ್ ರೌಂಡ್ ಧಾರವಾಡ ಹಾಕಿ ಬನ್ನಿ ನಾನೇ ತೋರಿಸ್ತೀನಿ. ನೀವೇ ಬರ್ತೀರಾ? ನೀವು ಆರಾಮಾಗಿಲ್ಲ ರೀ, ನಾನು ಹೋಗಿ ಬರ್ತೀನಿ. ಅಲ್ಲ ಜಮೀನ್ ನಂದು. ಐನೋ ನೀವು ಆರಾಮಾಗಿರಿ, ನಾನು ಹೋಗಿ ಬರ್ತೀನಿ. ಸರ್ ನಾನ್ ಬರಲ್ಲ, ಸಿಂಗಾರಪ್ಪ ಬರ್ತಾರೆ. ಮೇಡಮ್ ನಾನಾ? ಹೌದು, ನಿನಗ್ ತಾನೇ ಜಮೀನ್ ಬಗ್ಗೆ ಗೊತ್ತಿರೋದು, ಹೇಗೋ ಮ್ಯಾನೇಜ್ ಮಾಡು. ರೆಡ್ಡಿ ಗಾರು ಹೊಟ್ ಬನ್ನಿ. ಹಾ ಬರಪ್ಪ, ಹೋಗು ಹೋಗು. ಸಿಗುತ್ತಾ ಜಮೀನ್ ಎಲ್ಲೋಗುತ್ತಾ? ಬಂಗಾರಪ್ಪ. ಸಿಂಗಾರಪ್ಪ ಸರ್. ಸಿಂಗಾರಪ್ಪ ನೀನು ಎಷ್ಟು ವರ್ಷದಿಂದ ಎಲ್ಲಿದ್ಯಾ? ಬೆಳಗ್ಗೆಯಿಂದ. ಬೆಳಿಗ್ಗೆಯಿಂದ? ಇಲ್ಲ ಸರ್, ಅದು ನಾನು ತುಂಬಾ ವರ್ಷಗಳಿಂದ ಇವ್ರ ಹತ್ರನೇ ಇದ್ದೀನಿ. ಊರಿಗೆ ಹೋಗಿದ್ನಲ್ಲ, ಇವತ್ತು ಬೆಳಗ್ಗೆ ತಾನೇ ಬಂದೆ. ಈ ಜಮೀನಿನ ಬಗ್ಗೆ ಸ್ವಲ್ಪ ನನಗೆ ಹೇಳು. ಜಮೀನು ವಿಷಯನ ನೋಡಿ ಸರ್, ಇದು ತುಂಬಾ ದೊಡ್ಡ ಜಮೀನು. ಇದರಲ್ಲಿ ಮಣ್ಣಿದೆ, ಮರ ಇದೆ, ಕಲ್ಲಿದೆ, ಗುಡಿ ಇದೆ. ಗುಡಿ ಎಲ್ಲಿದೆ? ನೋಡಿ ಸರ್, ಇದು ತುಂಬಾ ದೊಡ್ಡ ಜಮೀನಲ್ವಾ, ಅದಕ್ಕೆ ಗುಡಿನೂ ತುಂಬಾ ದೂರದಲ್ಲಿದೆ. ಜಮೀನು ಯಾಕೆ ಮಾಡ್ತಾವ್ರೆ? ಹೌದಾ, ಮಾಡ್ತಾ ಇದ್ದಾರಾ? ಅದೇ ನನಗೂ ಗೊತ್ತಿಲ್ಲ ಸರ್. ಹೌದು, ಇಷ್ಟು ಒಳ್ಳೆ ಜಮೀನು ಯಾಕೆ ಮಾಡ್ತಾ ಇದ್ದಾರೆ? ಅವ್ರ ಜಮೀನು ಅವ್ರು ಮಾರ್ಕೋತಾರೆ, ನಿಂಗೇನ ಕಷ್ಟ? ಅದು ಸರಿ ಸರ್, ನನ್ಗೆ ಯಾಕೆ ಕಷ್ಟ? ನಮಸ್ಕಾರ. ಏ ರಮಣ್ಣ, ಬೇಗ ಬೇಗ ಕೆಲಸ ಮುಗಿಸು. ಬಾ 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 ಬಾ. ರೆಡ್ಡಿ ಸಾಹೇಬ್ರ ಜೊತೆ ಬಂದಿದ್ದೀನಿ, 1 hour ಬಿಟ್ಟು ಫೋನ್ ಮಾಡ್ತೀರಾ? ಬಂಗಾರಪ್ಪ. ಸಿಂಗಾರಪ್ಪ ಸರ್. ಮಸಣಿ ಚೆನ್ನಾಗಿದೀಯಾ? ಹಾ ಚೆನ್ನಾಗಿದ್ದೀನಣ್ಣ. ಏನ್ ಇಷ್ಟ ದಿನ ಕಾಣ್ಲೇ ಇಲ್ಲ? ನಾನು ನಮ್ಮ ಊರಿಗೆ ಹೋಗಿದ್ದೆ, ಇವತ್ತು ಬೆಳಗ್ಗೆ ತಾನೇ ಅಲ್ಲಿಂದ ಬಂದೆ. ಬನ್ನಿ ಸಾಹೇಬ್ರೆ. ಏಯ್ ಬಾರ ಇಲ್ಲಿ ಬಾರ. ಯಾರ ಅವಳು ಒಳ್ಳೆ ಸಿನಿಮಾ ಹಾಕಿಟ್ಟಿದ್ದಂಗೆ ಅವಳೆ. ಇವಳು ಪಕ್ಕದೂರಳು ಸರ್. ಇಲ್ಲಿ ದನಗಳಿಗೆ ಹುಲ್ ಕಿಳಕ್ಕೆ ಅಂತ ಬರ್ತಾಳೆ. ಇಟ್ಕೊಂಡೋಗಕ್ಕಿಂತ ಹೊತ್ಕೊಂಡು ಹೋಗೋದೇ ಜಾಸ್ತಿ.
ಹೊತ್ಕೊಂಡಾಗು ಸರಿ ಬುದ್ಧಿ. ಏಯ್ ನಾನ್ ಜಮೀನ್ ತಗೊಂಡ್ಮೇಲೆ ಹುಲ್ಕಲಾಗ್ ಬರ್ತಾರಲ್ಲ ಬಾ ಅಂದ್ರೆ ಬರ್ತಾಳೆ ಸರ್. ನಡಿ 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 ನಡಿ. Bloody idiot. ಮಜ್ಜಿಗೆ ಕುಡೀರಿ ಸರ್. ಕುಡಿಯೋಣ ಕುಡಿಯೋಣ ಕುಡಿಯೋಣ. ರೆಡಿಗಾರು ಹೇಗಿದೆ ಮಜ್ಜಿಗೆ? ಸೂಪರ್. ಜಮೀನು ಆ ಗೌಡಗಾರು, ನಾವು ಕೊಂಡ್ಕೊಳಕ್ ಮುಂಚೆ ಯಾವ ವಸ್ತುನ ಹೊಗಳ್ಬಾರ್ದು ಅಂತ ನಮ್ಮ ಬಿಸ್ನೆಸ್ ರೂಲ್ಸ್. ನೀವು ಹೇಳೇ ಇಲ್ಲ ಗೌಡಗಾರು, ಈ ಕಡೆ ಅಮ್ಮನವರು ದೇವಸ್ಥಾನಮೋ? ದೇವಸ್ಥಾನನ? ರೆಡಿಗಾರು, ದೇವಸ್ಥಾನ ಕಟ್ಸೋದಕ್ಕೆ ನಾವ್ ಯಾರು? ಎಲ್ಲ ದೇವಿ ಕೃಪೆ. ಹೌದು ಸರ್, ನಾವ್ ಇಟ್ಕೆ ಜೋಡಿಸಿ ದೇವಸ್ಥಾನ ಕಟ್ಟಿದೀವಿ ಅಂತ ಹೇಳ್ಕೊತೀವಿ ಅಷ್ಟೇ. ಕರೆಕ್ಟ್. ಎಸ್ ಎಸ್. ಗೌಡಗಾರು, ನಾನು ನಿಮ್ ಜೊತೆ ಕೂತ್ಕೋಬೇಕಲ್ಲ? ಶೋರ್, ವೈ ನಾಟ್? ನಿಮ್ಮ ಲ್ಯಾಂಡ್ ನಮಗ್ ಕೊಟ್ಟು ಬಿಡಿ. ರೆಡಿಗಾರು, ನೀವ್ ಯಾವಾಗ ಈ ಜಮೀನು ಕಾಲಿಟ್ರೋ ಈ ಲ್ಯಾಂಡ್ ಎಲ್ಲ ನಿಮ್ದೇನೆ. ಹಂಗಾರೆ ಕಂಫರ್ಟ್ ಆಗೋದು ಅಷ್ಟೇ ಬಾಕಿ. ಪೇಪರ್ಸ್ ನೋಡ್ಬೇಕಲ್ಲ? ಪೇಪರ್ಸಾ? ಸರ್, ಫಾರ್ಮಾಲಿಟೀಸ್ಗೋಸ್ಕರ ಮಾಡ್ಲೇಬೇಕಲ್ವಾ? ನಮ್ಮಣ್ಣ ಇದರಲ್ಲಿ ಎಕ್ಸ್ಪರ್ಟ್ ಸರ್. ವೆಂಕಟೇಶ್ ಸರ್, ನಿಮ್ಮ ಅಣ್ಣ ಎಕ್ಸ್ಪರ್ಟ್ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತು. ಓಕೆ ಓಕೆ, ಹಾಗಾದ್ರೆ ಏನಾಗಿ ಇಟ್ಕೊಳ್ಳೋಣ ಮಾತುಕತೆಗೆ. ಓಹ್, ಐಮ್ ಸಾರಿ. ನಮ್ಮ ಸೆಕ್ರೆಟರಿ ನಿಮ್ಗೆ ಫೋನ್ ಮಾಡ್ತಾಳೆ. ಗೌಡಗಾರು, ನೀವು ಅಪ್ಪನೆ ಕೊಟ್ರೆ ನಾವಿನ್ನ ದಯಮಾಡಿಸಿ. ಸರ್, ನಮ್ಮ ಅಮ್ಮ ನಿಮ್ಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಮ್ಮ ಅಲ್ಲಿ ತಾಯಿಯೇ ದೇವ್ರು, ಅದು ದೂರನೇ ಇದೆ. ಬರ್ರಿ 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 ಬರ್ರಿ. ಈ ಪೇಪರ್ಸ್ ಎಲ್ಲ ಎಲ್ಲಿಂದ ಬಂತು? ಎಲ್ಲಾದ್ರೂ ಬರ್ಲಿ ಬಿಡಪ್ಪ, ಸರಿಯಾಗೆ ಮಾಡಿರ್ತಾರೆ. ಸತ್ಯ ಹೇಳಿ, ಈ ಪೇಪರ್ಸ್ ಎಲ್ಲ ಎಲ್ಲಿಂದ ಬಂತು? ಏನ್ ಸರ್, ಈ ದೇಶದಲ್ಲಿ ಬದುಕಿದವನಿಗೆ ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ, ಸತ್ತೋದವನಿಗೆ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರೆ. ಕಂಪ್ನಿನೇ ಇರಲ್ಲ ಅಂತವ್ರಿಗೆ ಲ್ಯಾಂಡ್ ಕೊಡ್ತಾರೆ, ಪ್ರಾಪರ್ಟಿನೇ ಇರಲ್ಲ ಅಂತವ್ರಿಗೆ ಸಾಲ ಕೊಡ್ತಾರೆ. ಆಫ್ಟರ್ ಆಲ್ ಈ ಪೇಪರ್ಸ್ ಇದು ಯಾವ ಲೆಕ್ಕ ಸರ್? ಮನಸ್ಸಿದರೆ ಮಾರ್ಗ. ಅಂದ್ರೆ ಇವು ಬೋಗಸ್ ಪೇಪರ್ಸ್? ಹಾಗಂತ ನಿಮಗೆ ಗೊತ್ತು, ನನಗೆ ಗೊತ್ತು. ಆ ರೆಡ್ಡಿ ಗೊತ್ತಿದ್ಯಾ? ಇಲ್ಲ ಸರ್, ಇಂಥ 100 ಪೇಪರ್ಸ್ನ ರೆಡ್ಡಿ ಸೃಷ್ಟಿ ಮಾಡ್ತಾ ಇದ್ದಾನೆ ಸರ್. ಕೋಟಿ ಗಟ್ಟಲೆ ನುಂಗಾಗ್ತಾ ಇದ್ದಾನೆ ಸರ್. ಈ ಒಂದು ಸಣ್ಣ ವಿಷಯಕ್ಕೆ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಂಡ್ರೆ ನಾವು ಅನ್ಕೊಂಡಿದ್ದ ಕೆಲಸ ಸಾಧನೆ ಮಾಡೋಕ್ಕಾಗಲ್ಲ ಸರ್. ನೀವೇ ತೀರ್ಮಾನ ಮಾಡಿ ಸರ್. ನಿಮ್ಗೆ ಸತ್ಯ ಬೇಕಾ ಇಲ್ಲ ನಿಮ್ ಸೈಟ್ ಬೇಕಾ ಅಂತ? ನಮಗ್ ನಮ್ ಸೈಟ್ ಬೇಕು. ಹೌದು ರೀ, ನಾವು ಹೊಟ್ಟೆ ಬಟ್ಟೆ ಕಟ್ಟಿ ತಗೊಂಡಿರೋ ಸೈಟು ಇದು. ನಮ್ಗೆ ನಮ್ ಸೈಟೇ ಮುಖ್ಯ ರೀ. ಸುಬ್ಬಣ್ಣ, ಕಬ್ಬಣ ಕಾದಿದೆ, ಕೈಯಲ್ಲಿ ಸುತ್ತಿಗೆ ಇದೆ, ಹೊಡಿ ಸುಬ್ಬಣ್ಣ. ಪಕ್ಕ ಇದೆ ಪೇಪರ್. ಗೌಡಗಾರು, ಇಷ್ಟು ಪಕ್ಕ ಪೇಪರ್ಸು ನಾನ್ ಮಾತ್ರ ರೆಡಿ ಮಾಡಕ್ ಸಾಧ್ಯ ಅನ್ಕೊಂಡಿದ್ದೆ, ನೀವು ಅಸಾಧ್ಯ. ನಕಲಿ ಇಲ್ಲ ತಾನೆ? ಏನ್ ಮಾತಾಡ್ತೀರಾ ರೆಡ್ಡಿ ಅವರೇ? ನಿಮ್ಮ ಹತ್ರ ಯಾರಾದ್ರೂ ನಕಲಿ ಪೇಪರ್ಸ್ ಮಾಡಕ್ಕಾಗತ್ತಾ? ನೀವು ನಕಲಿ ಕೊಟ್ರೆ ನಾವು ಅಸಲಿ ಮಾಡ್ಕೊಂಡ್ಬಿಡ್ತೀವಿ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ರೇಟು ರೆಡ್ಡಿ ಅವರೇ, ಮಾರ್ಕೆಟಲ್ಲಿ ಏನ್ ರೇಟ್ ನಡೀತಾ ಇದೆ ಅಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ನೀವೇ ಫಿಕ್ಸ್ ಮಾಡಿ. ಆದ್ರೂ ನಿಮ್ದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವಾ? ನಮ್ಗಂತ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸರ್. ಆದ್ರೂ ಒಂದು ರೇಟ್ ಹೇಳಿ ಸರ್. 2.5, 2.5. 2.5 ಜಾಸ್ತಿ ಆಯ್ತು, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ.
ಸ್ವಲ್ಪ ಓಕೆ. ಕಾಲು, 2 ಕಾಲು. ಇನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್. ಸರ್ ಈ ಕಾಲ ಬಿಟ್ಬಿಡಿ ಸರ್. ರೆಡ್ಡಿ ಅವರೇ, ನನಗೆ ಜಾಸ್ತಿ ಬಾರ್ಗೇನಿಂಗ್ ಇಷ್ಟ ಆಗಲ್ಲ. 2 ಕಾಲು. ಸರ್ ಕಾಲು 2 ಕಾಲು ಮಾಡ್ಕೊಂಡ್ಬಿಡಿ ಸರ್. 2 ಕಾಲು ಓಕೆ ಸರ್. ಓಕೆ ಸರ್ ಬಟ್ ಒಂದು ಕಂಡೀಷನ್ ಸರ್. ಏನು? 30% ವೈಟು 70% ಬ್ಲ್ಯಾಕ್ ಸರ್. ಓಕೆ, ನೋ ಪ್ರಾಬ್ಲಮ್. ಅಡ್ವಾನ್ಸು ನಿಮಗೆ ವೈಟಲ್ಲಿ ಬೇಕೋ ಬ್ಲ್ಯಾಕಲ್ಲಿ ಬೇಕೋ? ಐ ಥಿಂಕ್ ಬ್ಲ್ಯಾಕಲ್ಲೇ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ರಿಜಿಸ್ಟ್ರೇಷನ್ನು ಎಲ್ಲ ವೈಟಲ್ಲಿ ತಾನೇ ಆಗೋದು. ಓಕೆ ಸರ್, ಕರೆಕ್ಟ್. ಕಾಲು ಸೇರಿಸೋ ಕೊಟ್ಬಿಡ ಸರ್. ಇದರಲ್ಲಿ 25 ಇದೆ, ಉಳಿದಿದ್ದು ರಿಜಿಸ್ಟ್ರೇಷನ್ ಅಲ್ಲಿ. ಒಂದ್ಸಲ ಎಣಿಸ್ಕೊಂಡು ತಾಳಿ ಸರ್. ಕರೆಕ್ಟ್ ಆಗಿದೆ. ಕಾಲು ಜಾಸ್ತಿ ಆಯ್ತೇನೋ. ಹಲೋ, ಹೇಳಿ ಸರ್. ಯಾಕೆ ಸರ್? ಅಲ್ಲ ಸರ್, ಇದು ಇಲ್ಲ. ಓಕೆ ಸರ್. ಶಕಿಲಾ, ಫೈಲ್. ಗೌಡಗರು, ಅಮ್ಮ ಸಿಕ್ಕಲಮ್ಮ. ಏ ವೆಂಕಟೇಶ್, ಏಮಿ ಬೇಗ ಬೇಗ ಹೋಗ್ತಾರು. ನೀವು ಇಷ್ಟೊಂದು ಬಾರ್ಗಿನ್ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ? ಅಯ್ಯೋ ಶುಕ್ಲಮ್ಮ, ಸೊಮ್ಮಪ್ಪಯ ಪೊಣ್ಣಪ್ಪಯ ಹೋಯ್ರಾ. ಏನ್ ಸರ್ ನೀವು ಎಂತ ಕೆಲಸ ಮಾಡಾಕ್ಬಿಟ್ರಿ? ಕೈ ಬಂದಿತ್ತು ಬಾಯಿ ಬರ್ದಾರ ಹಾಗೆ ಮಾಡಾಕ್ಬಿಟ್ರಲ್ಲ. ಧೈರ್ಯ ಇದ್ರೆ ಇಂಥ ಕೆಲಸ ಕೈ ಹಾಕ್ಬೇಕು, ಇಲ್ಲ ಸುಮ್ಮನೆ ತಪ್ಪಗಿರ್ಬೇಕು. ನಿಜ, ನಾನು ತಪ್ಪಿಗಿದ್ದಿದ್ರೆ ಈ ವ್ಯವಹಾರದಲ್ಲಿ ಸಿಕ್ಕಾಕೋತಾ ಇರಲಿಲ್ಲ. ಹೌದು ಸರ್, ನೀವು ಸಿಕ್ಕಾಕೊಂಡಿದ್ರಲ್ಲ, ಆ ಬಲೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಿಸ್ಬೇಕು ಅನ್ನೋದೇ ನನ್ನ ಪ್ರಯತ್ನ. ಹೌದು ಸರ್, ನಂದು ಸಣ್ಣ ಸ್ವಾರ್ಥ ಇದೆ, ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ಮಂತ ಅಮಾಯಕರಿಗಾದ ಅನ್ಯಾಯ ಬೇರೆ ಯಾರಿಗೂ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. 25 ಲಕ್ಷ ರೂಪಾಯಿ ಸರ್, ನೆಟ್ ಕ್ಯಾಶ್ ಟೇಬಲ್ ಮೇಲೆ ಇಟ್ಟಿದ್ದ. ನೀವು ಫೋನ್ ಮಾಡಿ ಅನ್ಯಾಯವಾಗಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಕ್ಬಿಟ್ರಿ. ಏನ್ ಪ್ಲಾನೋ ಏನೋ, ನಕಲಿ ಜಮೀನು, ನಕಲಿ ಪೇಪರ್ಸು, ನಕಲಿ ಜನ, ನಕಲಿ ವ್ಯವಹಾರ. ಅಪ್ಪ ಅಲ್ಲಪ್ಪ, ಆ ರೆಡ್ಡಿನು ನಕಲಿ ಪೇಪರ್ ಇಟ್ಕೊಂಡ ನಮಗ್ ಮೋಸ ಮಾಡಿದ್ದು. ಅವನು ಹೇಗಿರ್ಬೇಕೋ ಹಾಗೆ ಇದ್ದಾನೆ, ಆದ್ರೆ ನಾನು ರೆಡ್ಡಿನೂ ಅಲ್ಲ, ರೆಡ್ಡಿ ಆಗೋಕ್ಕೂ ಆಗಲ್ಲ. ನೀವ್ ರೆಡ್ಡಿ ಆಗಿ ಅಂತ ಯಾರು ಹೇಳಿದ್ದು? ನೀವು ನೀವಾಗೇ ಇರಿ. ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಏನೋ ಪಾಪ ಸಹಾಯ ಮಾಡಕ್ಕೆ ಅಂತ ಬಂದವ್ರಿಗೆ ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ. ನೋಡಿಪ್ಪ, ನಿಮ್ ಹಟ್ಟಿಂದ ಹಾಳಾಗೋದು ಬರೀ ನಮ್ ಸೈಟ್ ಮಾತ್ರ ಅಲ್ಲ, ನನ್ ಕರಿಯರ್, ನನ್ ಕನ್ಸು, ನನ್ ಪ್ರೀತಿ ಎಲ್ಲ ಹಾಳಾಗತ್ತೆ. ಅಲ್ಲಮ್ಮ ಅಪ್ಪ ದಯವಿಟ್ಟು ನೀನು ಮಾತಾಡಬೇಡಿ. ನಾನ್ ಈ ವಿಷಯದಲ್ಲಿ ಏನು ಹೇಳಲ್ಲ. ನಿಮ್ಗೆ ಹೇಗ್ ಅನ್ಸುತ್ತೋ ಹಾಗ್ ಮಾಡಿ. ಏ ವೇದ, ನನ್ ಹಲೋ, ಹೇಳಿ ಸರ್. ಹಾ ಸರ್, ಹೌದು ಸರ್. ಹಾ ಇದ್ದಾರೆ ಸರ್. ಹೌದು ಸರ್. ಓಕೆ ಸರ್, ನಾನು ಮಾತಾಡ್ತೀನಿ ಸರ್. ನಾನು ಫೋನ್ ಮಾಡ್ತೀನಿ ಸರ್. ರೆಡ್ಡಿ PA, ನಾವು ಅಲ್ಲಿಂದ ಎದ್ದು ಬಂದಿದ್ದು ಒಳ್ಳೇದೇ ಆಯ್ತು. ಕೇಸ್ ಎಲ್ಲಿ ಕೈ ಬಿಟ್ಟೋಗುತ್ತೋ ಅಂತ ಇನ್ನೂ 10 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡೋಕೆ ಒಪ್ಕೊಂಡಿದ್ದಾನೆ. ಆದ್ರೆ ಇನ್ನೊಂದ್ಸಲ ಲ್ಯಾಂಡ್ ನೋಡ್ಬೇಕು ಅಂತಿದ್ದಾನೆ. ಶಕಿಲಾ, ಬೇಕಾದವ್ರೆ ಬೇಡ ಅಂತ ಹೇಳ್ತಿರ್ಬೇಕಾರೆ ಅದ್ರ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಡೀಲ್ ಕ್ಯಾನ್ಸಲ್ ಅಂತ ಹೇಳ್ಬಿಡಿ ಸರ್. ಒಂದು ನಿಮಿಷ ಬಾಸ್. ಅಂಕಲ್ ಪ್ಲೀಸ್ ಒಪ್ಕೊಳ್ಳಿ ಅಂಕಲ್. ಸಿಕ್ಕಿರೋ ಒಂದು ಅವಕಾಶನ ಕಿತ್ಕೋಬೇಡಿ. ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ ಅಂಕಲ್. ವೇದಗೋಸ್ಕರ ಏನಾದರೂ ಒಪ್ಕೊಳ್ಳಿ ಅಂಕಲ್ ಪ್ಲೀಸ್. ನೀನ್ ಯಾಕಪ್ಪ ನನಗೆ ಕೈ ಮುಗಿಬೇಕು? ಅದು ನನ್ನ ಕೆಲಸಕ್ಕೆ. ಗೌಡ್ರೆ, ದುಡುಕ್ಬಿಟ್ಟೆ, ಏನೋ ಆಗೋಯ್ತು. ನನ್ನ ಮಗಳು ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಲು. ಏನಾದರೂ ಮಾಡಿ. ನಾನು ಹೇಳ್ದ ಕೇಳ್ತೀರಾ? ಕೇಳ್ತೀನಿ. ಮತ್ತೆ ತಕರಾರು ಮಾಡಬಾರ್ದು. ಇಲ್ಲ. ನನ್ನ ನಂಬಿ ಸರ್, ಎಲ್ಲ ಒಳ್ಳೇದಾಗುತ್ತೆ. ನಾನು ಬರ್ತೀನಿ. ಶೈಲಜಾ, ಇದು ಲಾಸ್ಟ್ ಚಾನ್ಸ್. ಓಕೆ. ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡ್ಕೊಳ್ಳೋದು. ಓಕೆ? ಓಕೆ. ಗೌಡಗಾರು, ರೆಡ್ಡಿ ಅವರೇ, ನನ್ನಿಂದ ಮಹಾಪರಾಧವಾಯ್ತು.
మీరు ನನ್ನ ಕ್ಷಮಿಸಲಿ ಕ್ಷಮಿಸಲಿ మీరు ಇರ್ಲಿ ಬಿಡಿ ನೀವ್ ಮಾಡಿ ತಪ್ಪನ್ನ ನಾನು ಯಾವತ್ತ ಕ್ಷಮಿಸ್ಬಿಟ್ಟಿದ್ದೀನಿ ಅವತ್ತೇ ಅವತ್ತೇ ಆ ಬಂಗಾರಪ್ಪ ಇಲ್ಲಿ ಸಿಂಗಾರಪ್ಪ ಸರ್. ಗೌಡ గారు ಡೀಲ್ ಆಗಕ್ಕೂ ಮುಂಚೆ మీరు ದೇವಿ ದರ್ಶನ ಮಾಡಿಸ್ಬೇಕು. ದೇವಿ ದರ್ಶನ ಅದು ಪ್ರಾಬ್ಲಮ್ ಏನಿಲ್ಲ. ಅದು ಇವತ್ತು ನಾನ್ ವೆಜ್ ತಿನ್ಬಿಟ್ಟಿದ್ದೀನಿ ಅದಕ್ಕೆ ಜಮೀನೇ ನಮ್ದು ಆದ್ಮೇಲೆ ದರ್ಶನ ಯಾವತ್ ಬೇಕಾದ್ರೂ ಮಾಡ್ಬೋದು. ಹೌದೌದೌದು. ನೀವು ಸ್ವಲ್ಪ ಮಜ್ಜಿಗೆ ರೆಡಿ ಮಾಡಿ ನಾನು ಜಮೀನು ನೋಡಕ ಬಂದ್ಬಿಡ್ತೀನಿ. ಬಂಗಾರಪ್ಪ ಸಿಂಗರಪ್ಪ ಸರ್ ಯಾವ್ದೋ ಒಂದು ಅಪ್ಪ ಬೆಪ್ಪ ಹೋಗಿ ಹೋಗಿ ನೀವು ಬಂದಿದ್ರೆ ಹೋಗಿ ಬರ್ತೀನಿ. ಬಾರಪ್ಪ ಬಾರ. ಲೇ ಬಂಗಾರಪ್ಪ ಬಂಗಾರಪ್ಪ ಸಿಂಗರಪ್ಪ ಸರ್ ಇಲ್ಲ ಕಣೋ. ಇಲ್ಲ ಅವಳು ಯಾರು ಸರ್? ಅದೇ ಕಣೋ ಅವಳು 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 ನಮಸ್ಕಾರ. ಬೇಗ ಬೇಗ ಕೆಲಸ ಮಾಡಿ. ನಿಂತ್ಕೊಳ ಇಲ್ಲ. ಅದೇ ಕಣೋ ಅವಳು ಅವಳು ಸರ್ಗು ಅವಳು ಮಸಣಿ ಸರ್. ಪಾಪ ಅವ್ರ ಅಪ್ಪ ತಿರ್ಕೊಂಡು ಹೋಗ್ಬಿಟ್ಟು ಅಂತ ಊರ್ಗ್ ಹೋಗ್ಬಿಟ್ಟಿದ್ದಾಳೆ. ಯಾಕೆ ಸರ್? ಅವಳೆಲ್ಲ ಅಂದ್ಮೇಲೆ ನಾನಿಲ್ಲಿ ಇದ್ದೇನ್ ಮಾಡ್ಲು ಪ್ಯಾಂಗಡ ದಾಸ ಬಾ. ಆಗ್ಬಿಡ್ತು. ವೆಂಕಟೇಶ್ ಸರ್ ಎಲ್ಲಿ ರಾಜೇಂದ್ರ ಅವ್ರು ಕಾಣ್ತಾನೆ ಇಲ್ಲ? ಅವನು ಎಷ್ಟು ಕಡಿಮೆ ಕಾಣಿಸ್ಕೊತಾನೋ ಅಷ್ಟು ಒಳ್ಳೇದು. ಯಾಕೆ? 3% ಕೇಳ್ತಾನೆ ನನ್ನ ಮಗ, ಅದಕ್ಕೆ ಅವನು ಅವಾಯ್ಡ್ ಯಾರಮ್ಮಪ್ಪ ಗೌಡಗಾರು ಫುಲ್ ಕ್ಯಾಶ್ ರೆಡಿ. ಸರ್ ಮಜ್ಜಿಗೆ ಇವತ್ತು ಮಜ್ಜಿಗೆ ಬೇಡ. ನಮ್ಮ ಸಾಹೇಬ್ರ ಜೊತೆ ಇವತ್ತು ನನ್ನ ಪಾರ್ಟಿನ ಸೆಲೆಬ್ರೇಟ್ ಮಾಡ್ಬೇಕು. ಗೌಡಗಾರು ನಮ್ಮ ಫಾರ್ಮ್ ಹೌಸ್ ಗೋಣ ಫುಲ್ ಹಾಕೊಂಬಣ್ಣ ಇವತ್ತು. ಅದು ರೆಡಿ ಅವ್ರೆ. ಏನಂದ್ರೆ ಏನಾಯ್ತು ಸರ್? ಇವತ್ತು ಶುಕ್ರವಾರ. ಶುಕ್ರವಾರ ಮಟನ್ ತಿಂದರೆ ಗುಂಡು ಹಾಕ್ಬೋದು. ಇವಾಗ ಶುಕ್ರವಾರ ಸೋಮವಾರ ಲೆಕ್ಕಕ್ಕೆ ಬರಲ್ಲ. ಲಾಸ್ಟ್ ಟೈಮು ನೀವು ಬಾಟ್ಲ್ ಓಪನ್ ಮಾಡ್ತಾನೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ರಿ. ಈ ಸರ್ತಿ ಹಂಗಾಗಲ್ಲ. ಫುಲ್ ಪಾರ್ಟಿ ಫುಲ್ ಬರ್ತೀನಿ. ರೆಡ್ಡಿಗಾರು ಅವರು ಬರ್ತಾರೆ, ಬನ್ನಿ. ಸಿಕ್ಕಿಲ್ಲ ಹಣನ ಅಲ್ಲೇ ಕೊಡ್ಬೋದಾಗಿತ್ತು. ಗೆಸ್ಟ್ ಹೌಸ್ಗೆ ಯಾಕೆ ಕರ್ಕೊಂಡೋದ? ನನಗನ್ಸುತ್ತೆ ಅವ್ನಿಗೇನಾದ್ರೂ ಡೌಟ್ ಬಂದಿರ್ಬೋದಾ? ಖಂಡಿತ ಬಂದಿರುತ್ತೆ. ಅದಕ್ಕೆ ನಾನು ಅವತ್ತು ಬೇಡ ಬೇಡ ಅಂತ ಎಷ್ಟು ಹೇಳಿದೆ, ನೀವು ಯಾರು ಕೇಳಲಿಲ್ಲ. ಆ ರೆಡ್ಡಿಗೆ ಪೊಲೀಸ್ ಲಿಂಕು, ಭೂಗತ ಜಗತ್ತಿನ ಲಿಂಕು, ಪುಡಾರಿಗಳ ಲಿಂಕು ಎಲ್ಲ ಇದೆ. ಈ ದೇಶದ 3 ಶಕ್ತಿನ ಆ ಮನುಷ್ಯ ಆಹ್ವಾನಿಸಿಕೊಂಡಿದ್ದಾನೆ. ಅವನ ಮುಂದೆ ನಮ್ದು ನಡೆಯುತ್ತಾ? ರೀ, ಯಾಕ್ರಿ ಬರೀ ಕೆಟ್ಟದನ್ನೇ ಯೋಚನೆ ಮಾಡ್ತೀರಾ? ದೊಡ್ಡವರು ಪಾರ್ಟಿ ಮಾಡೋದೇನ್ ದೊಡ್ಡ ವಿಷಯನಾ? ಪಾರ್ಟಿ ಮುಗಿದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿರ್ಬೇಕು. ಕಳಿಸ್ತಾನೆ ಬಿಡ್ರಿ. ಏನ್ ಮಾಡ್ತಿರೋ ಮಾಡಿ. ಗೌಡಗಾರು ನೀವು ಹೊರಗಡೆ ಕಾಣಿಸೋ ತರ ಅಲ್ಲ, ನೀವು ಒಳಗಡೆ ಬೇರೆನೆ. ನೀವು ಸುಮ್ನಿರಮ್ಮ. ಗೌಡಗಾರು ಇಲ್ಲಿ ಲೇಡೀಸ್ನೆಲ್ಲ ಪಾರ್ಟಿ ಕರ್ಕೊಂಬರ್ಬಾರ್ದು. ಅವ್ರೇನಿದ್ರು ಕಿಚನ್ ಬೆಡ್ರೂಮ್ ಅಲ್ಲಿ ಚಿಕನ್ ಅವ್ರು ಅಷ್ಟೇ. ಅವರು ಆತರ ಏನಿಲ್ಲ ರೆಡಿ ಅವ್ರೆ. ಶೀಸ್ ಅ ಬೋಲ್ಡ್ ಗರ್ಲ್. ಐ ನೋ ಶೀಸ್ ಅ ಬೋಲ್ಡ್ ಅಂಡ್ ಬ್ಯೂಟಿಫುಲ್. ಐ ನೋ. ಪ್ಲೀಸ್ 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 ಟೇಕ್ ಗೌಡ. ತಗೋತಾ ಇದೀನಿ. ಗೌಡಗಾರು ನಾನು ನಿಮ್ಮನ್ನ ತುಂಬಾ ಮೆಚ್ಕೊಂಡ್ಬಿಟ್ಟೆ. ಅವತ್ತು ನೀವು ಎದ್ದೋದ್ರಲ್ಲ, ಅವತ್ ನಾನು ಬೆಚ್ಚ ಬಿದ್ಬಿಟ್ಟೆ. ನಾನು ನೀವು ಇದಿರಲ್ಲ, ನೀವು ಈ ಜುಜುಬಿ 35 lakhs ಇದೆಯಲ್ಲ, ಇದು 0 ಇದನ್ನ ಪೂರ್ತಿ ನಾನೇ ಇಟ್ಕೊಂಡ್ರು ನೀವು ಬೇಜಾರ ಮಾಡ್ಕೊಡಲ್ಲ ನೀವು. ಗೌಡಗಾರು ಅಲ್ವಾ? ಗೌಡಗಾರು ಗೌಡಗಾರು మీరు ಜಮೀನ್ ನಮಗ್ ಕೊಟ್ರಿ, ನಾವು ತಗೊಂಡ್ವಿ. ಗೊತ್ತಮ್ಮ ಲೇಟ್ ಆಗಿದೆ ಅಂತ. ಏನು ಹೊಸದಾಗಿದೆ ಲೇಟು ಏನಮ್ಮ? ಸರ್ ಶೀಸ್ ಎ ಬ್ಯೂಟಿಫುಲ್ ಸರ್, ಬಟ್ ಕಿರಿಕ್. ಗೌಡಗಾರು ನಾನೊಂದು ಸಣ್ಣ ಪ್ರಾಬ್ಲಮ್. ನಾನು ಎಷ್ಟೇ ಬ್ರಿಲಿಯಂಟ್ ಆದ್ರೂ ಸಮ್ಟೈಮ್ಸ್ ಮಿಸ್ಟೇಕ್, ಬಿಗ್ ಮಿಸ್ಟೇಕ್. ಗೌಡಗಾರು ನಮ್ದೆಲ್ಲ ಸಂಜೆ ಸವಾಸ ನಮ್ದು.
ಈ ನನ್ ಮಗ ನೋಡೋದಕ್ಕೆ ಎಷ್ಟೊಂದು ಡೀಸೆಂಟ್ ಆಗಿದ್ದಾನಲ್ಲ ಇವನು ಇವನು ಪಕ್ಕ 420 ಪುಡಾರಿ ಲೋಫರ್ ಬಟ್ ಯುವರ್ ಗರ್ಲ್ ಇಸ್ ಬ್ಯೂಟಿಫುಲ್ ಐ ವಾಂಟ್ ಯು ಬ್ಯೂಟಿಫುಲ್ ಗೌಡಗರು ನಂಗೊಂದು ಆಸೆ ಹೇಳಿ. ಆಸೆ ನಮ್ಮಿಬ್ರು ಫ್ರೆಂಡ್ಸ್ ಅಮ್ಮ ಕೊಡಮ್ಮ ಇಲ್ಲ ಕೊಡಮ್ಮ ಗೌಡಗರು ಫ್ರೆಂಡ್ಶಿಪ್ ಇದೆಯಲ್ಲ ಫ್ರೆಂಡ್ಶಿಪ್ಪು ಅದು ಪಾರ್ಟ್ನರ್ಶಿಪ್ ಟರ್ನ್ ಆಗಬೇಕು ದುಡ್ಡಿದೆಯಾ ಇದೆಯಲ್ಲ ಆಫ್ಟರ್ ಜುಜುಬಿ ಇದು ಎಂಟಣಿ ನಾಲ್ಕಣಿ ಅಷ್ಟೇ ಇದು ಗೌಡಗರು ನೀವು ಅಮೇರಿಕದಿಂದ ಡಾಲರ್ನ ಕಳಿಸ್ಬೇಕು ನಾವು ಬೆಂಗಳೂರೆಲ್ಲ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕು ನಾನು ವರ್ಲ್ಡ್ ಬ್ಯಾಂಕ್ ಗೋಲ್ಡ್ ಇದ್ದಂಗೆ ನಮ್ಮಿಬ್ಬರನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ ಗೌಡಗಾರು ಅಲ್ವಾ ಕರೆಕ್ಟ್ ಅಲ್ಲ ಇಟ್ಸ್ ಗೆಟಿಂಗ್ ಲೇಟ್ ಬರ್ತೀನಿ ಗೌಡಗಾರ ನಮ್ಮ ಮನೆ ಫ್ರೆಂಡ್ಶಿಪ್ ರೋಮಿಯೋ ಜೂಲಿಯಟ್ ಲಾಗ ಒಳ್ಳೆ ವರ್ಷ ಹೊತ್ತು ಗೌಡ ನೆನ್ಪ ಡೋರ್ ತೀಸ ರೆಡಿ 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 ಏಯ್ ತೀರ ಇನ್ನಮ್ಮ ಏಯ್ ರಾರ ಗೌಡ ಕಂಡಿ ಕಂಡಿ ಅಂತ ఇంత నేనే బిజినెస్ మేమే చేస్తాను ఓకే ఓకే మీరు కూర్చోండి గౌడ గారు మీరు ఏ రారా శకిలా ఏ వర్ బ్యూటిఫుల్ అండ్ సిన్సియర్ ఐ అప్రిషియేట్ రెడ్డి గారు ಕ್ಯಾಶ್ ಸರ್ క్యాష్ రా గౌడ గారు తీసుకోండి అక్కడ ఇస్తాను ఎక్కడరా ಸರ್ ఇక్కడ ఎక్కువ బండి ఎక్కువ ఎక్కమ్మా బండి ఎక్కే ఎక్క గౌడ గారు ఎక్కడ అక్కడ వేసిన రారా ఓకే బాయ్ బాయ్ రెడ్డి గారు థ్యాంక్ యూ ಸರ್ ಬಾಯ್ ఎక్కడారా దుడ్డి ఎక్కడ టాయిలెట్ దుడ్డి ಅಣ್ಣ ಗಾರ್ಡನ್ ಅಣ್ಣ ಅದು నాదే గార్డెన్ అన్నా. నాదే స్టేట్ నాదిరా నీ అబ్బ బహిని అబ్బ ತಗೊಳ್ಳಿ ಹಣ ಇದನ್ನ ತಗೊಂಡು ಹೋಗಿ ಆ ರೆಡ್ಡಿ ಮುಖದಲ್ಲಿ ಬಿಸಾಕಿ ನಿಮ್ಮ ಸೈಟನ್ನ ಬಿಡಿಸ್ಕೊಂಬನ್ನಿ ತಗೊಳ್ಳಿ ಸಿದ್ದು ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ನಾನು ಕೊಟ್ಟು ಮಾತ್ರ ಉಳಿಸ್ಕೊಂಡಿದ್ದೀನಿ ಥ್ಯಾಂಕ್ ಯು ಬಾಸ್ ಥ್ಯಾಂಕ್ ಯು ವೆರಿ ಮಚ್ ತಗೊಳ್ಳಿ ಸರ್ ತಗೊಳ್ಳಿ ಗೌಡ್ರೆ ಇದನ್ನು ತಗೊಳ್ಳೋಕೆ ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ ಇದು ಪಾಪದ ಹಣ ಅಂತ ಅನಿಸ್ತಾ ಇದೆ ನಾನೇನೋ ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತಾ ಇದೆ ಐ ಆಮ್ ಸಾರಿ ಇದು ನನ್ನ ಕೈಲಾಗಲ್ಲ ಸರ್ ಸ್ವಲ್ಪನೂ ಕಲ್ಮಶನೇ ಇಲ್ದಿರೋ ವಿಶಾಲವಾದ ಹೃದಯ ನಿಮ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್ ಆದ್ರೆ ನೀವು ತಿಳ್ಕೊಂಡಿರೋ ಥರ ಇದು ಪಾಪದ ಹಣ ಅಲ್ಲ ಸರ್ ಇದು ಆ ಕಲ್ಪ್ರಿಟ್ ಆ ರೆಡ್ಡಿ ಹಣ ಇದನ್ನ ನಾವು ಯಾರು ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೋತಾ ಇಲ್ವಲ್ಲ ಸರ್ ಅವನ ಹಣನ ನೀವು ಅವನಿಗೆ ವಾಪಸ್ ತಗೊಂಡೋಗಿ ಕೊಡ್ತಾ ಇದ್ದೀರಾ ದಯಮಾಡಿ ನನ್ನ ಮಾತನ್ನ ತಿರಸ್ಕಾರ ಮಾಡಬೇಡಿ ಪ್ಲೀಸ್ ಇದನ್ನ ಒಪ್ಪಿಸ್ಕೊಳ್ಳಿ ಸರ್ ಏನ್ರಿ ನೀವು ಹಾಡಿದ್ದೆ ಹಾಡ್ತಾ ಇದ್ದೀರಾ ಸುಮ್ನೆ ತಗೊಳ್ರಿ ಅಪ್ಪ ಪ್ಲೀಸ್ ನಮ್ ಸೈಟ್ ಬಿಡಿಸ್ಕೊಳ್ಳೋಂತ ಕಾಲ ಬಂದಿದೆ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಂಕಲ್ ಇದಕ್ಕೋಸ್ಕರ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಬೇಡ ಅನ್ಬೇಡಿ ಪ್ಲೀಸ್ ತಗೊಳ್ಳಿ ಹೌದು ಸುಬ್ಬಣ್ಣ ಗೌಡ್ರು ಎಷ್ಟು ಕಷ್ಟಪಟ್ಟು ನಿನಗೆ ಇಂಥ ಒಳ್ಳೆ ಅವಕಾಶನ ತಂದು ಕೊಟ್ಟಿದ್ದಾರೆ ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಇದನ್ನ ಒಪ್ಪಿಸ್ಕೊ ದೇವರು ನಿನ್ಗೆ ಒಳ್ಳೇದು ಮಾಡ್ತಾನೆ ಅಯ್ಯೋ ತಗೊಳ್ರಿ ಇದರಲ್ಲಿ ಹಣ ಎಷ್ಟಿದೆ 35 ಲಕ್ಷ ಸರಿ ಹಾಗಾದ್ರೆ ನಾನು ಆ ರೆಡ್ಡಿ ಕೊಡಬೇಕಾದ 15 ಲಕ್ಷ ಮಾತ್ರ ತಗೋತೀನಿ ಉಳಿದಿದ್ದು ಉಳಿದದ್ದನ್ನು ಏನು ಮಾಡಬೇಕು ಅನ್ನೋದನ್ನು ಗೌಡ್ರೆ ತೀರ್ಮಾನಿಸ್ಲಿ ಗೌಡ್ರೆ ನಿಮ್ಮ ದಯೆ ಕಳೆದು ಹೋದ ಸೈಟನ್ನು ನಮಗೆ ಸಿಗೋ ಹಾಗೆ ಮಾಡಿದ್ರಿ ನಾವುಗಳು ನಿಮಗೆಲ್ಲ ಯಾವತ್ತೂ ಋಣಿ
ಸುಬ್ಬಣ್ಣಗಾರು ವೆರಿ ಗುಡ್ ತುಂಬಾ ಒಳ್ಳೆ ಕೆಲಸ ಮಾಡ್ರಿ. ವೆಂಕಟೇಶ್ಲು ಅಣ್ಣ ತೀಸ್ಕೊಮ್ಮ ತೀಸ್ಕೊ. ಇವನೇ ಅಲ್ವಾ ನಮ್ಮವ್ರಿಗೆಲ್ಲ ಬಾರಿಸಿದ್ದು? ಅದನ್ನೆಲ್ಲ ಮರ್ತ್ಬಿಡಿ ರೆಡ್ಡಿ ಅವರೇ. ಏನೋ ಹುಡುಗ ದುಡುಕ್ಬಿಟ್ಟ. ಅವ್ನು ದುಡ್ಕಿಲ್ಲ, ಅವ್ನು ಕರೆಕ್ಟಾಗಿ ಮಾಡಿದಾನೆ. ಅಷ್ಟು ಬೆಲೆ ಬಾಳೋ ಸೈಟ್ ಕೈ ಬಿಟ್ಟು ಹೋಗುತ್ತೆ ಅಂದ್ರೆ ಯಾರಿಗೆ ಕೋಪ ಬರಲ್ಲ? ಗುಡ್ ಹುಡುಗ, ತುಂಬಾ ಸ್ಟ್ರಾಂಗ್. ನಿಮ್ಗೆ ಹೆಂಗಿರೋ ಗಂಡ್ಮಕ್ಳು ಇಲ್ವಲ್ಲ, ಇಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಸರ್, ನೀವು ಸೈಟ್ ಖಾಲಿ ಮಾಡಿಸ್ಕೊಟ್ರೆ. ವೆಂಕಟೇಶ್ಲು ಸೈಟ್ ಖಾಲಿ చేయಮ್ಮ. ಖಾಲಿ ಆಯಿಂದಣ್ಣ. ಸೈಟ್ ಖಾಲಿನೇ ಇದೆ. ಸರಿ, ಹಾಗಾದ್ರೆ ನಾವು ಬರ್ತೀವಿ. ಸೈಟ್ ತಗೊಂಡಿದ್ದೀರಾ? ಬಾಯಿನ ಸಿಹಿ ಮಾಡ್ಕೊಳ್ಳಿ. ಬೇಡ, ಪರವಾಗಿಲ್ಲ, ತಗೊಳ್ರಿ. ನಮ್ಗೋಸ್ಕರ ತಗೊಳ್ರಿ. ಬೇಡ ಬೇಡ. ಅಯ್ಯೋ, ನೀವು ಹಂಗನ್ಬಿಟ್ಟು ನಂಗೆ ತಗೊಳ್ರಿ ಅಂತ. ಬೇಡ ಅಂತ ಹೇಳಿದ್ನಲ್ಲ. ಬಾರಪ್ಪ. ಅಂಕಲ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾವು ಆವತ್ತಿಲ್ಲಿಗೆ ಬಂದಾಗ ಈ ಸೈಟ್ ನಮಗೆ ಸಿಗೋದೇ ಇಲ್ವೇನೋ, ಇದರ ಋಣಾನೇ ಮುಗಿದೋಯ್ತೇನೋ ಅನ್ಕೊಂಡಿದ್ದೆ. ಆದರೆ ಆ ದೇವರು ನಮ್ಮ ಕೈ ಬಿಡಲಿಲ್ಲ, ಈ ಸೈಟನ್ನು ವಾಪಸ್ ಕೊಟ್ಬಿಟ್ಟ. ಇದೆಲ್ಲ ಆಗಿದ್ದು ನಿನ್ನಿಂದ. ಸಿದ್ದು, ಆ ಸೈಟನ್ನು ಕರೆಸ್ಬಿಡಪ್ಪ, ಮಾತುಕತೆ ಮುಗಿಸ್ಬಿಡೋಣ. ಸರಿ ಅಂಕಲ್. ಅಪ್ಪ, ಈ ಸೈಟ್ನ ಮಾರೋದ್ ಬೇಡಪ್ಪ. ಯಾಕಮ್ಮ? ನೀವ್ ಅಷ್ಟು ಕಷ್ಟಪಟ್ಟು ಗಳಿಸಿದ್ನ ಹೋರಾಟ ಮಾಡಿ ಉಳಿಸ್ಕೊಂಡಿದ್ದೀರಾ. ಇದನ್ ಮಾರೋದಕ್ಕೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಪ್ಪ. ಅದು ಅಲ್ಲದೆ ಈ ಸೈಟ್ ನಲ್ಲೇ ಮನೆ ಕಟ್ಟಿ ನನ್ ಮದ್ವೆ ಮಾಡಿ ನಾನ್ ಸಂಸಾರ ಮಾಡೋದನ್ನ ನೋಡ್ಬೇಕು ಅಂತ ನೀವ್ ಕನ್ಸ್ ಕಂಡಿದ್ರಿ. ನಿಮ್ ಕನ್ಸು ನನ್ಸಾಗೋದ್ ಬೇಡವಪ್ಪ. ಅಂದ್ರೆ ನೀನ್ ಅಮೆರಿಕಕ್ಕೆ ಹೋಗಲ್ವಾ? ಇಲ್ಲಮ್ಮ. ಅಲ್ಲಮ್ಮ, ನಿನ್ನ ವೀಸಾ? ಅಯ್ಯೋ ಸುಮ್ನೆ ರೀ, ಒಳ್ಳೆ ಟೈಮಲ್ಲಿ ಮನಸ್ಸು ಬದಲಾಯಿಸಿದಾಳೆ. ಮತ್ತೆ ಅಮೆರಿಕ ವಿಷಯ ಯಾಕೆ ಮಾತಾಡ್ತೀರಾ? ಓ, ಹಾಗಾದ್ರೂ ನನ್ನ ಮಗಳು ಹೇಗೆ ಹೇಳ್ತಾಳೋ ಹಾಗೆ. ವೇದ, ನೀನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ಸಲ್ವಾ? ನೀನ್ ಅಮೆರಿಕ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ದೊಡ್ಡ ತಪ್ಪು ಮಾಡ್ತಾ ಇದ್ಯಾ ವೇದ? ನೀನ್ ಅಮೆರಿಕ ಹೋಗಿ MS ಮಾಡಿದ್ರೆ ದೊಡ್ಡ ಡಾಕ್ಟರ್ ಆಗ್ತಾ ಇದ್ದೆ. ಅಲ್ಲೇ ಕೆಲ್ಸಕ್ಕೆ ಸೇರಿ ಕೈ ತುಂಬ ಸಂಬಳ ತಗೊಂಡು ರಾಜ್ನ ಮದುವೆ ಆಗಿ ಸುಖವಾಗಿರ್ಬೋದಾಗಿತ್ತು ವೇದ. ಯೋಚನೆ ಮಾಡು ವೇದ, ಈಗಲೂ ಕಾಲ ಮಿಂಚಿಲ್ಲ. ಯು ಇಡಿಯಟ್! ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನಾಟಕ ಆಡ್ತೀಯಾ? ಐ ಲವ್ ಯು ಅಂತ ನನ್ಗೆ ಹೇಳಕ್ ಏನೋ ಆಗಿತ್ತು ನಿನ್ಗೆ? ಹೇಳೋ. ನನ್ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ರು ಯಾಕೋ ಹೇಳಲಿಲ್ಲ? ಮಾತಾಡೋ. ಅಲ್ವೋ, ನನಗೆ ನಿನ್ಗಿಂತ ಇನ್ನೂ ಒಳ್ಳೆ ಹುಡುಗ ಯಾರೋ ಸಿಗ್ತಾರೆ. ಯಾಕೋ ಹೀಗ್ ಮಾಡ್ದೆ? ಒಂದೇ ಒಂದು ಮಾತು ಹೇಳಿದಿದ್ರೆ ಯಾಕೋ ನನ್ನ ಇಷ್ಟ ದಿನ ಸತಾಯಿಸ್ದೆ? ನೀ ನನ್ನ ಪ್ರೀತಿಸ್ತಾ ಇರೋ ವಿಷಯ ಗೌಡ ಅಂಕಲ್ ನನ್ಗೆ ಹೇಳ್ದೆ ಹೋಗಿದ್ರೆ ನಾನು ನಿನ್ನ ಶಾಶ್ವತ ಕಳ್ಕೊಂಡ್ಬಿಡ್ತಾ ಇದ್ದಲ್ಲೋ. ಸಿದ್ದು, ಐ ಲವ್ ಯು ಕಣೋ. ಐ ಲವ್ ಯು ವೇದ. I love you, Sidhu. I love you, Sidhu. I love you so much. Nan biಟ್ಟು ಹೋಗ್ಬೇಡ ಕಣೋ, please. I love you. I love you, Sidhu. I love you too. I love you so much, Veda. I love you. Hey, మీ అబ్బాయి మీకు పిచ్చకిందా? దుడ్లు ఏమనుకున్నారు? మేము ఇచ్చింది దుడ్లు. మిమ్మల్ని అందరం మేము అబ్బా అయ్యో దుడ్లు. గోడ గారు ఏమైంది? గోడ గారు ఏమి ఇదంతా? ಇವನ್ನೇ ಒರಿಜಿನಲ್ 1000. ಹೌದು ರೆಡ್ಡಿ, ನಿನ್ ಕೈಯಲ್ಲಿರೋ ನೋಟ್ಸ್ ಎಲ್ಲ ಒರಿಜಿನಲ್ಲೇ. ಆದ್ರೆ ಈ ವೇಷ ಮಾತ್ರ ಡೂಪ್ಲಿಕೇಟ್.
ಆಶ್ಚರ್ಯ ಆಗ್ತಿದೆ ರೆಡ್ಡಿ. ನಾನೇ ನಿನ್ನ ಹಳೆಯ ಸ್ನೇಹಿತ, ನಿನ್ನ ಹಳೆಯ ಪಾರ್ಟ್ನರ್ ರಾಮೇಗೌಡ. ನನಗೆ ಡೌಟ್ ಬರ್ತಾ ಇತ್ತು. ಸೆಂಟ್ರಲ್ ಹುಡುಗಿನ ಇಟ್ಬಿಟ್ಟು ಮರ್ತ್ಬಿಟ್ಟೆ. ಆ ಹುಡುಗಿಯಲ್ಲಿ ಯಾರು? ಶಕೀಲನಾ? ಅದೇ ಜೊಲ್ ಸುರಿಸ್ತಾ ಇದ್ದಲ್ಲ, ಅವಳು ನನ್ನ ಸೆಕ್ರೆಟರಿ ಅಲ್ಲ. ನನ್ನ ಆಫೀಸಲ್ಲಿ ಕೆಲಸ ಮಾಡಿ. ಈ ಜಮೀನಲ್ಲ ಫೇಕ್, ಡಾಕ್ಯುಮೆಂಟ್ಸ್ ಫೇಕ್. ರೆಡ್ಡಿ, ಗೋಮಾಳದ ಜಮೀನ ನನ್ ಜಮೀನು ಅಂತ ನಿನಗೆ ತೋರಿಸಿ ಅದನ್ನ ನೀನ್ ನಂಬೋ ಹಾಗೆ ಮಾಡ. ಕೋಟಿ ಕೋಟಿಗಳು ಹಣ ಸಂಪಾದನೆ ಮಾಡಿದ್ರು ತಿನ್ನೋದು ಒಂದು ಹಿಡಿ ಅನ್ನ ಅನ್ನೋ ಸತ್ಯನ ನಿನ್ ಜೀವನದಲ್ಲೇ ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಹೌದು, ಈ ಪ್ರಪಂಚದಲ್ಲಿ ನ್ಯಾಯ ನೀತಿ ಧರ್ಮನೇ ಗೆಲ್ಲೋದು. ಹೌದು, ಅದಕ್ಕೆ ಸುಬ್ಬಣ್ಣನ ಕೇಸೇ ಸಾಕ್ಷಿ. ಇನ್ಮೇಲಾದ್ರೂ ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡಿ ಮನುಷ್ಯನ ಬಾಳೋದನ್ನ ಕಲಿ. ದೇವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಅಣ್ಣ, ಯಾಕಣ್ಣ ಒಳ್ಳೆ ದೇವ್ರ ನಿಂತಂಗ್ ನಿಂತಿದ್ಯಾ? ಲಂಡನ್ ನಿಂದ ಒಬ್ಬ ಪಾರ್ಟಿ ಬಂದಿದ್ದಾನೆ. ಏರ್ಪೋರ್ಟ್ ಪಕ್ಕದಲ್ಲಿ 50 ಎಕರೆ ಜಮೀನ್ ಇದೆಯಂತೆ. ಕಮ್ಮಿ ಬೆಲೆ ಕೊಟ್ಟು ಬಿಡ್ತಾನಂತಣ್ಣ. ಏನಾದ್ರೂ ಮಾಡಿ ಕುದುರಿಸ್ಕೊಂಬಣ ಅಣ್ಣ, ಕುದುರಿಸ್ಕೊಂಬಣ. ಅಣ್ಣನಿಗೆ ಅಯ್ಯಪ್ಪ, ನೋಡಯ್ಯ ಬೊಂಬೆಯ ಆಟ, ಎಲ್ಲರೂ ಇಲ್ಲಿ ಆಡ್ತಾರೆ ಹುಂಬರಾಟ. ನೋಡಯ್ಯ ನೋಡು ಈ ವೇಷ, ಎಲ್ಲರೂ ಇಲ್ಲಿ ಹಾಕ್ತಾರೆ ಬಣ್ಣದ ವೇಷ. ಕಪ್ಪೆ ನುಂಗೋ ಹಾವು ಉಂಟು, ಕಪ್ಪೆ ನುಂಗೋ ಹಾವು ಉಂಟು, ಹಾವನೆ ನುಂಗೋ ಮುಂಗುಸಿ ಉಂಟು. ನೋಡಯ್ಯ ಬೊಂಬೆಯ ಆಟ, ಎಲ್ಲರೂ ಇಲ್ಲಿ ಆಡ್ತಾರೆ ಹುಂಬರಾಟ. ಬೆಳಕು ಬೆಳಕಿನ ಮಾತನ್ನು ಆಡಿ ಹಾಕಿ ಬಿಡುವರು ಟೋಪಿ. ಪಾಪ ಪುಣ್ಯದ ಧರ್ಮ ಕರ್ಮದ ಮಾತು ಇವರಿಗೆ ಮಾಫೆ. ಆಸೆ ತೋರಿಸಿ ಆಣೆ ಮಾಡಿಸಿ ನೈಸು ಮಾಡುವ ಕಳ್ಳ. ಜೊತೆಗೆ ಇದ್ದರು ಜೊತೆಗೆ ತಿಂದರು ತೋಡಿ ಬಿಡುವನು ಕಳ್ಳ. ಹಣ್ಣು ತಿಂದವನು ಎಸ್ಕೆ ಬಾದ, ಹಣ್ಣು ತಿಂದವನು ಎಸ್ಕೆ ಬಾದ, ಸಿಪ್ಪೆ ತಿಂದವನು ಸಿಕ್ಕಾಕಿಕೊಂಡ. ನೋಡಯ್ಯ ಬೊಂಬೆಯಾಟ, ಎಲ್ಲರೂ ಇಲ್ಲಿ ಆಡ್ತಾರೆ ಹುಂಬರಾಟ.
ಕಡೆಗೆ